ತಡವಿಲ್ಲದೆ ಬೇಗ ಹೊಯ್ಕ, ತಡವಿಲ್ಲದೆ ಬೇಗ ಹೊಯ್ಕ, ತಡವಿಲ್ಲದೆ ಬೇಗ ಹೊಯ್ಕ, ಬೇಗ ಹೊಯ್ಕ, ಬೇಗ ಹೊಯ್ಕ. ಆಚೆ ತಡಿಯೋಳಿ ಪರಗೊಂಡು ಬರ್ಕ, ಆಚೆ ತಡಿಯೋಳಿ ಪರಕೊಂಡ ಬರ್ಕ, ಆಚೆ ತಡಿಯೋಳಿ ಪರಕೊಂಡ ಬರ್ಕ. ಬಿಡದೆನ್ನ ಕೂಲಿ ತಕ್ಕಣಕ, ಬಿಡದೆನ್ನ ಕೂಲಿ ತಕ್ಕಣಕ, ಬಿಡದೆನ್ನ ಕೂಲಿ ತಕ್ಕಣಕ. ಬೇಗ ಕೊಡದಿದ್ದಡಲ್ಲಿಯೇ ಬಿಡ್ಕ, ಬೇಗ ಕೊಡದಿದ್ದಡಲ್ಲಿಯೇ ಬಿಡ್ಕ. ತಡವಿಲ್ಲದೆ ಬೇಗ ಹೊಯ್ಕ, ತಡವಿಲ್ಲದೆ ಬೇಗ ಹೊಯ್ಕ, ಆಚೆ ತಡಿಯೋಳಿ ಪರಕೊಂಡ ಬರ್ಕ. ತಡವಿಲ್ಲದೆ ಬೇಗ ಹೊಯ್ಕ. ಎಷ್ಟೋ ಸಲ ನಾ ಯೋಚನೆ ಮಾಡುವುದು ಈ ಬದುಕಿಗೂ ಮಾಡುವ ಉದ್ಯೋಗಕ್ಕೂ ಎಷ್ಟು ಸಂಬಂಧ ಅಂತ. ನೋಡಿ, ಹೊಳೆ ಬದಿಯಲ್ಲಿ ನಾವು ಬಂದು ನಿಲ್ಲುವುದಕ್ಕಿಲ್ಲ, ಎಲ್ಲರೂ ಬಂದವರೆಲ್ಲ ಹೇಳುವುದಂದೆ, ಬೇಗ ಹೋಗಬೇಕು, ಬೇಗ ಹೋಗಬೇಕು, ತಡವಿಲ್ಲದೆ ಬೇಗ ಹೋಯ್ಕು. ನಾವು ಬದುಕಿನಲ್ಲಿ ಯೋಚನೆ ಮಾಡುವುದು ಅದನ್ನು. ಯಾರೇ ಆಗಲಿ, ಈ ಭೂಮಿ ಮೇಲೆ ಹುಟ್ಟಿದವರು ತಡವಿಲ್ಲದೆ ಬೇಗ ಹೋಯ್ಕು. ನರಳಿ ನರಳಿ ಬಹಳ ಸಮಯ ಇಲ್ಲಿ ಉಳಿಯುವಾಗ ಆದರೆ ಉಂಟಲ್ಲ, ಅದಕ್ಕಿಂತ ದೊಡ್ಡ ಸಂಗತಿ ಮತ್ತೊಂದಿಲ್ಲ. ಆದಷ್ಟು ಬೇಗ ಎದ್ದು ಹೋದಾಗ ಹೋಗಬೇಕು. ಹಾಗಾಗಬೇಕು ಅಂತಾದರೆ ಏನು? ನಾವು ಮಾಡುವ ಉದ್ಯೋಗ ಇರಲಿ, ನಮ್ಮ ಬದುಕಿರಲಿ, ಅದೊಂದು 10 ಮಂದಿಗಳು ಒಪ್ಪುವ ಆಗಿರಬೇಕು. ಯಾರೋ ದೊಡ್ಡವರು ಹೇಳಿದ್ರಲ್ಲ, ಒಬ್ಬ ಮನುಷ್ಯ ಹೇಗೆ ಬದುಕಿದ ಅವನ ಜೀವನ ನೋಡುವುದೇ ಬೇಡ ಅಂತೆ, ಅವನ ಸಾವು ನೋಡಿದರೆ ಸಾಕಂತೆ ಅವನು ಹೇಗೆ ಬದುಕಿದ್ದಾನೆ ಅಂತ. ಸಾವಿನಲ್ಲಿ ಗೊತ್ತಾಗ್ತದೆ ಮನುಷ್ಯ ಹೇಗೆ ಬದುಕಿದ್ದಾನೆ. ಇನ್ನೊಬ್ಬರಿಗೆ ರಗಳೆ ಮಾಡದೆ ಯಾವನು ಬದುಕುತ್ತಾನೆ ಅಂಥವನಿಗೆ ಒಳ್ಳೆ ನೆಮ್ಮದಿಯ ಮರಣವೂ ಬರ್ತದೆ. ನಾನು ಯೋಚನೆ ಮಾಡುವುದು ಅದನ್ನೇ, ಆದಷ್ಟು ಬೇಗ ಹೋಗಬೇಕು ಅಂದರೆ ಹೊಣೆ ಮುಗಿಬೇಕಲ್ಲ. ಯಾಕೆ? ಒಂದು ಮನೆ ಯಜಮಾನನಾಗಿ ನಮಗಿರುವಂಥ ಹೊಣೆ ಎಲ್ಲ ಮುಗಿಸದೆ ಹೊರಟು ಹೋದ್ರೆ ಆಗ್ತದ? ಈಗ ಸಾವಿರ ತಲೆ ತಿದ್ದೆ ಬಂದು ಹೋಗಿದೆ. ಯಾಕೆ? ಮಗಳೊಬ್ಬಳಿದ್ದಾಳೆ, ಬೆಳೆದು ನಿಂತವಳು. ಹೌದಪ್ಪ ಅಲ್ಲ, ಬೆಳೆದು ನಿಂತವಳು ಅಂದರೆ ಆಗಲ್ಲ, ವಯಸ್ಸಾಯಿತು ಅಂತ. ಸರಿಯಾದ ಒಂದು ಮನೆಗೆ ಕೊಡಬೇಡ, ಅಥವಾ ಕೊಡುವ ಮನೆ ಸರಿಯಾದದ್ದೇ ಆಗಿರಬೇಡ. ಓಯ್, ಇದು ಮಕ್ಕಳು ಸಣ್ಣದಿರುವಾಗ ತಲೆ ಬಿಸಿ ಕಡಿಮೆ, ಮಕ್ಕಳು ದೊಡ್ಡದಾಗೆ ತಲೆ ಬಿಸಿ ಹೆಚ್ಚಾಗ್ತಾ ಹೋಗ್ತದೆ. ಅದು ಗಂಡು ಹೈಕಳಾದ್ರೂ ದೊಡ್ಡ ವಿಷಯ ಅಲ್ಲ. ಈಗ ಏನಾದ್ರೂ ಆಗ್ತದೆ ಅತ್ಲಾಗಿ. ಈ ಹೆಣ್ಣು ಮಕ್ಕಳು ತಗೋ ಬಹಳ ಜಾಗ್ರತೆ ಬೇಕಾಗ್ತದೆ. ಯಾಕೆ? ನಾವು ಒಪ್ಪಿಕೊಂಡಂತಹ ಜೀವನದ ಗತಿಯೇ ಹಾಗೆ. ಹೋದ ಮನೆಗೆ ಕೊರತೆ ಬಾರದ ಹಾಗೆ, ಹುಟ್ಟಿದ ಬೆಳೆದ ಮನೆಗೂ ತೊಂದರೆ ಮಾಡದ ಹಾಗೆ ಒಬ್ಬಳು ಹೆಣ್ಣು ಜೀವನ ನಡೆಸಬೇಡ. ಅದಾಗಬೇಕು ಅಂತಾದರೆ ಈ ಅಪ್ಪ ಅಮ್ಮ ಅನ್ನಿಸಿಕೊಂಡವರಿಗೆ ಒಂದು ಹೊಣೆ ಇಲ್ವೋ? ಈಗ ಒಂದು ಹಣ್ಣು ನೋಡಿದರೆ ಅದು ಒಳಗೆ ಒಳ್ಳೆದುಂಟ ಕೆಟ್ಟದ, ಒಂದು ಒಡೆದಾದ್ರೂ ನೋಡ್ಬೋದು. ಈ ಗಂಡನೇ ಗಯ್ಯ ನೋಡುದು, ಹಾಗೆ ನೋಡ್ಲಿಕ್ಕೆ ಆಗ್ತದ? ಕತ್ತರಿಸಿ ನೋಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಹಾಗೆಂದು ಬಹಳ ಸಮಯ ಅವನೊಟ್ಟಿಗೆ ಜೀವನ ಸಾಗಿಸಿ ಅವ ಏನು ಅಂತ ತಿಳಿದ ಮೇಲೆ ನಾವು ಮದುವೆ ಮಾಡಿ ಕೊಡುವುದು ಅಲ್ವಲ್ಲ. ಮತ್ತು ಅವರವರ ಕೆಲಸ ಆಗೋಲ್ಲಿರೋ ಎಲ್ಲ ಬಹಳ ಸಾಬೀತು ಮಾತಾಡ್ತಾರೆ ನಮ್ಮ. ಆಮೇಲೆ ಹೋದ ಮೇಲೆ ಏನು ಮಾಡ್ತಾರೆ ಅಂತ ಯಾರಿಗೆ ಗೊತ್ತು. ಹೀಗೆ ತಲೆ ಬಿಸಿ ಬೆಳೆದೊಂದಿದ್ದಾಳೆ ಮಗಳು ಕಾಳಿ. ಅಲ್ಲ, ಕಾಳಿ ಅಂದರೆ ಕಾಣಲಿಕ್ಕೆ ಕಾಳಿ ಅಲ್ಲ, ನಾವು ಕರೆಯುವುದು ಹಾಗೆ ಅಷ್ಟೆ. ಕಾಣುವುದಕ್ಕೆ ಬೆಳ್ಳಗೆ ಚಂದ ಇದ್ದಾಳೆ. ಹೌದಪ್ಪ, ಬೆಳೆದು ನಿಂತಿದ್ದಾಳೆ. ಸರಿಯಾದಂತಹ ಒಂದು ಮನೆಗೆ ಅವಳನ್ನೊಂದು ಮದುವೆ ಮಾಡಿ ಕೊಟ್ಟರೆ ನನ್ನ ಹೊಣೆ ಮುಗಿಯುತ್ತದೆ. ಆ ಬಗ್ಗೆಯೂ ನಾನೀಗ ಇತ್ತೀಚೆಗೆ ಯೋಚನೆ ಮಾಡುದು. ಏನಿದ್ರೂ ಬೆಳೆದು ನಿಂತಹ ಮಗಳು ತಡವಿಲ್ಲದೆ ಬೇಗ ಹೋಯ್ತು. ಆದಷ್ಟು ಬೇಗನೆ ಒಂದು ಒಳ್ಳೆ ಸಂಬಂಧ ಬಂದು ಒಳ್ಳೆ ಮನೆಗೆ ಅವಳು ಸೇರುವ ಹಾಗಾಗಬೇಕು ಈ ಯೋಚನೆ. ಆದರೆ ಬೆಳೆದು ನಿಂತಹ ಮಗಳನ್ನು ಮನೆಯಲ್ಲೇ ಉಳಿಸಿಕೊಳ್ಳಿಕ್ಕಾಗ್ತದೋ? ಏನೇ ಆಗಲಿ, ಯಾವನೇ ಮನುಷ್ಯ ಕೆಲಸ ಇಲ್ಲದೆ ಕೂತನ ಅವನ ತಲೆ ಸಂತೆಯ ಮತ್ತೆ ಹಾಳಾಗಿ ಹೋಗ್ತದೆ. ಏನಾದರೂ ಒಂದು ಉದ್ಯೋಗಕ್ಕೆ ಹಚ್ಚಬೇಕು. ಏನು ಉದ್ಯೋಗ ಕೊಡುವ? ನಮ್ಮ ಉದ್ಯೋಗವೇ ಇದು. ಒಂದೋ ಬಲೆ ಬೀಸಿ ಮೀನು ಹಿಡಿಯುವುದು, ಅಲ್ಲ ದೋಣಿ ಹಿಡ್ಕೊಂಡು ಬಂದವರನ್ನ ಹೊಳೆ ಬಂದು ಆಚೆ ದಾಡಿಸೋದು.
ಈ ಎರಡು ಉದ್ಯೋಗ ಬಿಟ್ಟರೆ ನಮಗಿಲ್ಲ. ಅಪ್ಪಯ್ಯ ನಾನು ಮಾಡ್ತೇನೆ ಉದ್ಯೋಗ. ಮಗಳು ಹೇಳಿದ್ರು, ಮೊದಲು ಅವಳಿಗೆ ಆಸಕ್ತಿ ಇರಲಿಲ್ಲ. ನನ್ನ ಒತ್ತಾಯಕ್ಕೆ ಹೊಳೆ ಬದಿಗೆ ದೋಣಿ ಹಿಡ್ಕೊಂಡು ಹೋಗ್ತಾ ಇದ್ದವಳು. ಈಗ ಮನೆಯೊಳಗೆ ನಿಲ್ಲುವುದಿಲ್ಲ ಅವಳು. ಈಗ ಅವಳಿಗೆ ಆ ಉದ್ಯೋಗದಲ್ಲಿ ಅಷ್ಟು ಒಂದು ಆಸಕ್ತಿ ಬಂದು ಹೋಗಿದೆ. ದೋಣಿ ನಡೆಸುವ ಕಾಯಕಕ್ಕೆ ನಾನು ಹಾಕಿದನಾ. ಈಗ ನೋಡಿ, ಕೆಲವರೆಲ್ಲ ಮಂದಿ ಅಗತ್ಯ ಇಲ್ಲದಿದ್ದರೂ ಹೊಳೆ ದಾಟು. ಯಾಕೆ ದಾಟಿಸೋಳು ನನ್ನ ಮಗಳು ಅನ್ನುವ ಕಾರಣಕ್ಕೆ, ಬೇರೆಂಥ ಕಾರಣಕ್ಕೂ ಅಲ್ಲ. ಕೆಲಸ ಇದ್ದವರು ಹೋಗಲಿ ಬೇಗ. ಇದು ಸುಮ್ಮನೆ ಹೇಗೆ ಇಲ್ಲಿ ಬಂದು ಹೇಳುದು ನಮಗೆ ಆ ಬದಿಗೆ ಹೋಗಬೇಕಂತ, ಹೊಳೆ ದಾಟಿಸೀತಾ ಸ್ವಲ್ಪ ಹೊತ್ತು ಕಡಿಮೆ ಹೇಳುದು ನಮಗೆ ಈ ಬದಿಗೆ ಬರಬೇಕು ಅಂತ. ನಮಗಿದೆ ಆಯಿತು ಅಲ್ಲ. ನಮ್ಮ ಉದ್ಯೋಗವೇ, ಆದರೆ ನಿಯತ್ತಿನ ಉದ್ಯೋಗ. ನಮ್ಮಷ್ಟು ಪ್ರಾಮಾಣಿಕವಾದ ಕೆಲಸ ಮಾಡುವವರು ಮತ್ತೊಬ್ಬರು ಇಲ್ಲ. ಯಾಕಿಲ್ಲ? ಇನ್ನೊಬ್ಬರ ಪ್ರಾಣವೇ ನಮ್ಮ ಕೈಯಲ್ಲಿರುವುದು. ಈ ಹೊಳೆ ದಾಟಿಸುವ ಕೆಲಸ ಅಂದರೆ ಸಣ್ಣದಲ್ಲ. ಬಹಳ ಬುದ್ಧಿವಂತರೆಲ್ಲ ಹೇಳಿದರು, ಹೊಳೆ ದಾಟಿಸುವ ಕೆಲಸ ಅಂದರೆ ದೇವರ ಕೆಲಸ ಅದು ಅಂತ. ಏನು ದೇವರ ಕೆಲಸ? ಅವನು ಈ ಪ್ರಪಂಚದಲ್ಲಿ ಹುಟ್ಟಿದವರನ್ನು ಆ ಕಡೆಗೆ ದಾಟಿಸುವುದಂತೆ. ಆದ್ದರಿಂದಲೇ ಅಲ್ವೋ ಕೆಲವರು ಹೇಳಿದ್ದು, ಅಂಬಿಗ ನಾನು ನಿನ್ನ ನಂಬಿದೆ ಅಂತ. ಅದು ನಮ್ಮನ್ನು ನಂಬಿದೆ ಹೇಳಿದ್ದಲ್ಲ, ದೇವರನ್ನು ಹೇಳಿದ್ದು. ಅವ ಹೊಳೆ ದಾಟಿಸುವವ. ನಾವೊಂದು ಅಷ್ಟು ಭಯ ಭಕ್ತಿಯಿಂದಲೇ ನಮ್ಮ ಕರ್ತವ್ಯ ಮಾಡ್ತಾ ಬರೋದು. ಆದ್ದರಿಂದಲೇ ನಮ್ಮ ಗುಣ ಸ್ವಭಾವ, ನಮಗಾದ ವಯಸ್ಸು ಎಲ್ಲ ನೋಡಿ ಈಗ ಈ ಬೆಸ್ತರ ಕೇರಿಯಲ್ಲೆಲ್ಲ ನಾನೇ ಯಜಮಾನ. ಹೌದಪ್ಪ, ಯಜಮಾನ ಅಂದರೆ ಹಾಗೆ ತಾಂಡೇಲ ಅನ್ನುವುದು ನಮ್ಮಲ್ಲಿ, ಅಥವಾ ಗುರಿಕಾರ. ಮತ್ತೆ ಊರು ಮಂದಿಗಳಿಗೆ ಅದು ಅರ್ಥ ಆಗುವುದಿಲ್ಲ, ಇದೆಂಥದಪ್ಪ ಗುರಿಕಾರ ಅಂದರೆ. ಅದಕ್ಕೆ ಬೇಕಾಗಿ ಹೇಳುವುದು ಅಂಬಿಗರಿಗೆ ಒಡೆಯ. ಒಡೆಯ ಅಂದರೆ ನಮ್ಮ ತಲೆ ಮೇಲೆ ಕಿರೀಟವೂ ಇಲ್ಲ, ನಮಗೆ ಮತ್ತೆ ಸಿಂಹಾಸನವೂ ಇಲ್ಲ. ಹೇಳುವುದು ಮಾತ್ರ ಅಂಬಿಗರಿಗೆ ಒಡೆ. ಇವರನ್ನೆಲ್ಲ ಹೇಳಿ ಕೇಳಿ ನಡೆಸಬೇಕಾದಂತಹ ಹೊಣೆ ನನ್ನದು. ಕಂದರ ಅಂತ ನನ್ನ ಹೆಸರು. ಈಗ ಏನಾಗಿದೆ ಕೇಳಿದರೆ, ಯುವಕ ಮಂದಿ ಬಂದವರೆಲ್ಲ ಮಗಳ ದೋಣಿ ಹತ್ತಿ ಕೂತ್ಕೊಳ್ಳೋದು. ಹಾಗೆಂದು ನಮ್ಮ ದೋಣಿಗೆ ಕೆಲಸ ಇಲ್ಲ ಅಂತ ಆಗಲಿಲ್ಲ. ಸ್ವಲ್ಪ ವಯಸ್ಸಾದವರು ಮುದುಕರು ಬಂದರೆ ಮಗಳು ದೋಣಿಗೆ ಬಾ ಅಂತ ಕರೆದ್ರು ಬರುವುದಿಲ್ಲ. ನಿನ್ನ ಅಪ್ಪಯ್ಯನ ದೋಣಿ ಆಗಬೇಕು ಹೇಳೋದು ಅವರು. ಯಾಕೆಂದ್ರೆ ಅವರಿಗೊಂದು ಹಳೆಯ ಕಥೆ ಎಲ್ಲ ಮಾತಾಡಿಕೊಂಡು ಹೊಳೆದಾಡ್ಲಿಕ್ಕೆ ಸರಿಯಾಗ್ತದೆ. ನಾವು ಸಾಗಿಸುವುದು ನಿಧಾನ ನೋಡಿ, ಇಲ್ಲಿಂದ ಆ ಬದಿಗೆ ತಲುಪೋಗ ಒಂದು ಹಳತೆಲ್ಲ ಮೊದಲನದ್ದೆಲ್ಲ ಮಾತನಾಡಿ ಒಂದು ಸುಖ ಕಷ್ಟ ಎಲ್ಲ ಕೇಳಲಿಕ್ಕೆ ಆಗ್ತದೆ. ಅದಕ್ಕೆ ಅಪ್ಪಯ್ಯನೇ ಬರಲಿ ಅಂತ ಅವರು ಕರೆಯುವುದು. ಯಾರು ನಮ್ಮನ್ನೇ ಕರೀತಾ ಇದ್ದಾರಲ್ಲ ಅಲ್ವಾ? ಓ ಬನ್ನಿ 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 ಬನ್ನಿ, ಆ ಬದಿಗಲ್ವಾ? ಅಯ್ಯ, ಓ ದೂರದಿಂದ ನಿನ್ನನ್ನು ನೋಡಿದಾಗ ಕರೆದದ್ದು ನಿಜ. ಆದರೆ ನಿನಗೀಗ ಪುರ್ಸೊತ್ತುಂಟ? ಅಲ್ಲ, ಪುರ್ಸೊತ್ತುಂಟು ಅಂದರೆ ನಾನು ಮಾಡುವ ಕೆಲಸ ಇದು ಬಿಟ್ಟರೆ ಬೇರೆ ಎಂಥದ್ದು ಮಾಡಲಿಕ್ಕುಂಟು? ಅಲ್ಲ, ಕೆಲಸವನ್ನ ಬಿಟ್ಟು ಪುರ್ಸೊತ್ತುಂಟು ಅಂತ. ಅಯ್ಯಯ್ಯೋ, ನಮಗೆ ಕೆಲಸಕ್ಕೆ ಪುರ್ಸೊತ್ತು ಅಲ್ಲ, ಕೆಲಸ ಬಿಟ್ಟು ಪುರ್ಸೊತ್ತಿಲ್ಲ. ಯಾಕಂದ್ರೆ ನಾವು ಬರ್ಲಿಕ್ಕಾಗಿ ಕರೆದವರೇ ಅಲ್ಲ. ಬರುವವರಲ್ಲ ನಿನ್ನೊಂದು ಮಾತನಾಡುವರೇ, ಬರುವವರಲ್ಲ ನಿನ್ನೊಳ್ಳು ಮಾತನಾಡುವರೆ. ತ್ವರೆಯಿಂದ ಕಾದುಕೊಂಡೇನೋ, ತ್ವರೆಯಿಂದ ಕಾದುಕೊಂಡೇನೋ. ಕರಿಪುರದರಸ ಶಂತನು ಎನ್ನ ಪೆಸರು ಕೇಳ್. ಯಾರು ಯಾರು? ಕರಿಪುರದರಸ ಶಂತನು ಎನ್ನ ಪೆಸರ್ ಕೇಳ್. ತರಳೆಯ ನೀಯಬೇಕೆನಗೆ. ನೀನು ಇಲ್ಲಿ ದೋಣಿ ನಡೆಸುವ ಕೈ ಮುಗಿದೆ. ಪ್ರತಿ ನಮಸ್ಕಾರ. ಇದು ನಮ್ಮ ಬದುಕಿನಲ್ಲಿ ಹೊಸತು. ಅದು ಸಂಸ್ಕಾರ ಇದ್ದವರು ಮಾಡುವಂತ. ಇಲ್ಲಪ್ಪ, ದೊಡ್ಡ ದೊಡ್ಡ ಜನಗಳೆಲ್ಲ ಬರ್ತಾರೆ, ನಾವು ಬಂದವರಿಗೆಲ್ಲ ಕೈ ಮುಗಿದೇವೆ ಹೇಳುದು. ಕೆಲವರು ಎಂಥದ್ದು ಹೇಳುವುದೇ ಇಲ್ಲ, ನಾವು ಕೈ ಮುಗಿದೇವೆ ಹೇಳಿದ್ದೇವೆ. ಕೆಲವು ಜನ ಅಲ್ಲ ಹೀಗೆ ಮಾಡ್ತಾರೆ, ಮತ್ತೆ ಕೆಲವು ಜನರು ಹೀಗೆ ಮಾಡುದು. ಎಂಥದ್ದು ಅಂದ್ರೆ ನಮಗೂ ಗೊತ್ತಾಗುದಿಲ್ಲ. ಮತ್ತೆ ಪ್ರತಿ ನಮಸ್ಕಾರ ಅಂತ ಹೇಳಿದ್ದು ನೀವೇ ಮೊದಲು. ನೀನು ಕಂದರ. ಕಂದರ, ದಾಶರಾಜ ಕಂದರ ಅಂದ್ರೆ ನೀನು. ಹೌದಪ್ಪ, ಇದು ದಾಸರ ಕೇರಿ. ಇದನ್ನೆಲ್ಲ ನೋಡಿಕೊಳ್ಳುವ ಹೊಣೆ ನನಗೆ. ಅಂದ್ರೆ ನಮ್ಮಲ್ಲಿ ಅಧಿಕಾರ ಅಂದ್ರೆ ಹಾಗೆ, ಕೂದಲು ಬೆಳ್ಳಗಾದವನಿಗೆ ಅಧಿಕಾರ ಸಿಕ್ಕುದು ಅಲ್ಲ. ಇದು ಬೆಳ್ಳಗ ಮಾಡಿಕೊಂಡಿದ್ದಲ್ಲ ಅಧಿಕಾರಕ್ಕೆ ಬೇಕು. ಹೌದಪ್ಪ, ಅಂದ್ರೆ ವಯಸ್ಸಾದ ವಯೋಸಹಜವಾಗಿ ವಯಸ್ಸಿನಲ್ಲಿ ನಮ್ಮಲ್ಲಿ ಹಿರಿತನ ಗೊತ್ತಾಗ. ಹೌದು. ಅಯ್ಯ, ಹಸ್ತಿನಾವತಿಯ ಕುರಿತಾಗಿ ಕೇಳಿದ್ದೀಯೋ ನೀನು? ಅಯ್ಯೋ, ಏನು ಮಾತಾಡ್ತೀರಿ ನೀವು? ಹಸ್ತಿನಾವತಿಯ ಬಗ್ಗೆ ಕೇಳಿದ್ದೀರೋ ಅಂತೊಂದು ಕೇಳಲಿಕ್ಕುಂಟ. ಗೊತ್ತುಂಟು. ಇದು ಏನಾಯ್ತು? ಲೋಕ ಬೆಳಗುವ ಸೂರ್ಯನ ಬಗ್ಗೆ ಗೊತ್ತುಂಟು ಅಂತ ಕೇಳಿದಾಗ. ಓ, ಹಾಗಾಯ್ತು.
ನಮಗೆ ಚಕ್ರವರ್ತಿಗಳಲ್ವ ಹಸ್ತಿನಾವತಿಯವರು. ಓಹೋ. ನಾವು ಹಸ್ತಿನಾವತಿಗೆ ಸಾಮಂತರಲ್ವ ಅಲ್ಲ. ಅಂದ್ರೆ ಈ ಜಾಗವು ಎಲ್ಲ ಅಲ್ಲಿಗೆ ಸೇರಿದ್ದು. ಅಲ್ಲಿಗೆ ಸೇರಿ. ಚಕ್ರವರ್ತಿಗಳು ಅಂದ ಮೇಲೆ ಈ ಭೂಮಿಯಲ್ಲಿ ಇದ್ದದ್ದೆಲ್ಲ ಅಲ್ಲಿಗೆ ಅಲ್ವ ಮತ್ತೆಂತದ್ದು. ವರ್ತಮಾನದಲ್ಲಿ ಹಸ್ತಿನಾವತಿಗೆ ಯಾರು ಜನ? ಅಯ್ಯೋ ದೊಡ್ಡ ಮನುಷ್ಯರು ಅವರು. ಅದು ಎಂತ ಸಂತಾನ ಎಂತದ್ದು? ಸಂತಾನ ಅಲ್ಲ ಹಾಗೆಂತದ್ದು ಒಂದು ಹೆಸರು. ಶಂತನು. ಶಂತನು ಚಕ್ರವರ್ತಿ. ಹೌದಾ? ನಿನಗೆ ಗೊತ್ತು ಅವ್ರನ್ನ? ಏನು ಗೊತ್ತಿಲ್ಲದೆ. ಶಂತನು ಚಕ್ರವರ್ತಿಗಳ ಬಗ್ಗೆ ನಮಗೆ ಗೊತ್ತಿಲ್ವಾ? ಓಹೋ. ನಮ್ಮ ಚಕ್ರವರ್ತಿಗಳು ಅಂದ ಮೇಲೆ ಹೌದೌದು ಹತ್ತಿರದಿಂದ ನೋಡಿ ಗೊತ್ತಾ? ಏನು ಗೊತ್ತು, ನಾವು ವರ್ಷ ವರ್ಷ ಹೋಗ್ತೇವೆ. ಮತ್ತೆ ವರ್ಷ ವರ್ಷ ಶಂತನು ಚಕ್ರವರ್ತಿಗಳಿಗೆ ವರ್ಷಕ್ಕೊಂದು ದಿವಸ ಹೊಸ ವರ್ಷ ಬರುವಾಗ ಹೋಗಿ ಅವರಿಗೆ ಕಾಣಿಕೆ ಎಲ್ಲ ಕೊಟ್ಟು ಅವರ ಕಾಲಿಡಿದು ಕಾಣಿಕೆ ಸ್ವಲ್ಪ ಕೊಡುದು, ಮತ್ತೆ 3 ದಿವಸ ಊಟ ಮಾಡಿ ಈ ಕಡೆಗೆ ಬರುದು. ಕಪ್ಪ ಕಾಣಿಕೆಯನ್ನು ಕೊಡಲಿಕ್ಕೆ ಶಂತನು ಚಕ್ರವರ್ತಿಗಳವರೆಗೂ ಹೋಗಿ ಅವರನ್ನ ಮಾತಾಡಿಸಿ ಬರುವುದು. ಏನು ಪ್ರೀತಿ ಅವರಿಗೆ ನಮ್ಮಲ್ಲಿ. ನಾವು ಅಂಗಳದ ತುದಿಗೆ ಹೋಗ್ಲಿಕ್ಕಿಲ್ಲ. ಈಗ ಬಾರಪ್ಪ ಏನ್ ತಂದಿದ್ದಿ ಈ ಸಲ, ಹೌದೌದು ಹೀಗೆಲ್ಲ ಕೇಳಿ ನಮ್ಮ ಹತ್ರ ಒಂದು ಯೋಗಕ್ಷೇಮ ಮಾತಾಡಿ ನೀನು ಉಂಡೇ ಹೋಗಬೇಕು. ಚಂದ್ರವಂಶದ ಚಕ್ರವರ್ತಿಗಳು ನಿನ್ನನ್ನ. ಅಯ್ಯೋ ಏನು ಪ್ರೀತಿ ಅವರಿಗೆ. ವರ್ತಮಾನದಲ್ಲಿ ಆ ಚಂದ್ರವಂಶದ ಚಕ್ರವರ್ತಿ ಶಂತನು ಅಂದ್ರೆ ನಾನೇ. ಯಾರು? ಶಂತನು. ನೀವೊಮ್ಮೆ ಸುಮ್ಮಗಿರಿ, ನನಗೆ ಗೊತ್ತಿಲ್ಲ ಶಂತನು ಚಕ್ರವರ್ತಿ. ಈಗ ನೀವು ಯಾರೋ ಬಂದು ಒಬ್ರು ಶಂತನು ಚಕ್ರವರ್ತಿಗಳು ಅಂದ್ರೆ ನಾನು ಒಪ್ಪೇನು. ಮತ್ತೆ ನಾನು ವರ್ಷ ವರ್ಷ ನೋಡಿದೆ ಶಂತನು ಚಕ್ರವರ್ತಿಗಳು ಯಾರು. ಪ್ರತಿ ವರ್ಷ ನಾವು ನೋಡ್ತೇವೆ ಶಂತನು ಚಕ್ರವರ್ತಿಗಳನ್ನು. ನೀನು ಶಂತನು ಚಕ್ರವರ್ತಿಗಳನ್ನ ಪೀಠದಲ್ಲಿ ಕುಳಿತಾಗಲೇ ನೋಡಿದ್ಯಾ? ಅಲ್ಲ ಅಲ್ಲ, ಅವರು ಬಾಗಿಲ ಬದಿಯಲ್ಲಿ ನಿಂತುಕೊಂಡಿದ್ರು. ತಲೆಯ ಮೇಲೆ ಮುಂಡಾಸೆಲ್ಲ ಇಟ್ಟುಕೊಂಡು. ಹೌದಾ? ಇದೇ ಇದೇ ಮುತ್ತಿನ ಕಿರೀಟ. ಇಂಥದ್ದಲ್ಲ ಕಿರೀಟ ಅಲ್ಲ ಅದು. ಅದು ಬೇರೆ ಕ್ರಮ ಅದು. ಹೌದಾ? ಅದು ಅದಕ್ಕೆ ಬಣ್ಣವೇ ಬೇರೆ. ಹೌದೌದು. ಬಾಗಿಲಿನಲ್ಲಿ ನ್ಯಾಯದಂಡವನ್ನು ಹಿಡಿದು ನಿಂತುಕೊಂಡಿದ್ದ. ದಂಡ ಹಿಡ್ಕೊಂಡು ನಿಲ್ತಾ ಇದ್ರು. ಅದು ನಮ್ಮ ರಾಜಕೀಯದಲ್ಲಿ ನಾವೆಲ್ಲ ಮಾಡಿಕೊಂಡ. ಎಲ್ಲಿಯವರೆಗೆ ಕೇಳಿದ್ರೆ ನಾವು ಹೋಗುವ ದಿವಸ ಇನ್ನು ಅವರಿಗೆ ಗೊತ್ತಾಗ್ತದೆ ಮೊದಲೇ ನಾವು ಬರುವುದನ್ನೇ ಕಾಯ್ತಾ ಇದ್ದವರೆಗೆ. ಬಂದೇನಪ್ಪ, ಕಳೆದ ವರ್ಷ ಇಟ್ಟಲ್ಲೇ ಕೊಂಡೋಗಿ ಇಡು ಹೇಳುದು. ಅಯ್ಯ, ಅದು ನಮ್ಮ ಬಾಗಿಲು ಕಾಯುವವರು ಹಾಗೆ. ಈಗ ಅವರು ಬಾಗಿಲು ಕಾಯುವವರ? ಶಂತನು ಚಕ್ರವರ್ತಿಗಳು ಬಾಗಿಲು ಕಾಯುವವರಲ್ಲ, ನಮ್ಮ ಬಾಗಿಲು ಕಾಯುವವರನ್ನು ನೀನು ನೋಡಿದ್ದು. ನಾನು ನೋಡಿದ್ದು ನಿಮ್ಮ ಬಾಗಿಲು ಕಾಯುವವರನ್ನು. ಹೌದಾ? ಹೌದು. ಶಂತನು ಚಕ್ರವರ್ತಿಗಳು. ಶಂತನು ಚಕ್ರವರ್ತಿಗಳು ಅಂದ್ರೆ ನಾನೇ. ಮತ್ತೆ ನಾವು ಒಡಿಯ ಅಡ್ಡ ಬಿದ್ದೆವು ಅಂತ ಹೇಳುವಾಗ ಅವ್ರು ಆಯ್ತು ಅಂತ ಹೇಳ್ತಿದ್ರು. ಬಹುಶಃ ಅವರಿಗೂ ಬೇರೆ ಯಾರು ಅಡ್ಡ ಬೀಳುದಿಲ್ಲ. ಬಹುಶಃ ಅವರಿಗೊಂದು ಖಂಡಿತ ಇವಾದ್ರೂ ಅಡ್ಡ ಬೀಳ್ತಾನಲ್ಲ ಅಂತ. ಆ ಬಾಗಿಲಿನವರೆಗೂ ಅಡ್ಡ ಬೀಳುವವರು ಒಬ್ಬರು ಇದ್ದಾರೆ ಅಂತ ಆಯ್ತಲ್ಲ. ಅಲ್ಲ, ಈಗ ನಮಗೆ ತೊಂದರೆ ಏನು ಮಾಡಲಿಲ್ಲ ಅವರು, ಅದಲ್ಲ. ಅಲ್ಲಿ ಹೋದಾಗ ನಿಮಗೆ ವ್ಯವಸ್ಥೆಯನ್ನು ತೊಂದರೆ ಆಗಲಿಲ್ವಲ್ಲ? ಅಯ್ಯೋ ಅದೇನು ತೊಂದರೆ ಇಲ್ಲ. ಅಲ್ಲ, ವ್ಯವಸ್ಥೆಗೆ ಮತ್ತೆ ನಮಗೇನು, ನಮಗೆ ಊಟ ಸಿಕ್ಕಿದ್ರೆ ಸಾಯಿತು. ಮತ್ತೆ ನಾವೆಲ್ಲಿಯಾದ್ರೂ ಮಲಗಿಕೊಳ್ಳಿಕ್ಕೆ ಒಂದು ಜಾಗ ಮತ್ತೆ ಅಂತ. ಅಯ್ಯ, ಇವತ್ತು ನಿನ್ನನ್ನು ಭೇಟಿ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ಅವಳು ನಿನ್ನ ಮಗಳಲ್ವಾ? ಈಗ ನಿಜವಾಗಿ ನೀವೇ ಶಂತನು ಚಕ್ರವರ್ತಿ? ಹೌದೌದು. ಇನ್ನೀಗ ಸ್ವಲ್ಪ ಹೊತ್ತು ಕಳೆದು ಮತ್ತೊಬ್ಬರು ಬಂದು ಹೇಳಲಿಕ್ಕಿಲ್ಲ ನಾನು. ಅಲ್ಲ, ಇನ್ನು ಸುಮ್ಮನೆ ಈಗ ನನಗೆ ಅವರನ್ನು ನಾನು ಚಕ್ರವರ್ತಿ ಅಂತ ನಮೀಗ ಮೋಸ ಅಂತ ಗೊತ್ತಾಯ್ತು. ಒಂದು ನಿದರ್ಶನವನ್ನು ಕೊಡಬಲ್ಲ ಇಲ್ಲಿ. ನಿನಗೆ ಯಾವುದಾದರೂ ಪತ್ರಗಳು ಬರುವಾಗ ರಾಜರ ಮುದ್ರೆ ಇರ್ತಿತ್ತಲ್ವಾ? ನೋಡಿದ ನೆನಪುಂಟೋ? ಒಳ್ಳೆ ಕತೆ ಮಾಡಿದ್ರಿ ನೀವು. ಅಲ್ಲ, ಪತ್ರದಲ್ಲಿ ಬರೆದದ್ದನ್ನು ನಾನೆಂತದ್ದು ತಿಳ್ಕೊಳ್ಳೋದು? ಅಲ್ಲ ಅಲ್ಲ, ಅದರಲ್ಲಿ ಮುದ್ರೆಯನ್ನು ನೋಡಿದ್ಯೋ ಅಂತ. ರಾಜ ಮುದ್ರೆ ಎಂಥದ್ದೋ ಒಂದು ಇರ್ತದೆ, ನಮಗದೆಲ್ಲ ಗೊತ್ತಾಗ್ತದ. ಅದು ಕೆಳಗೆ ಒಂದು ಮುದ್ರೆ ಒತ್ತಿರ್ತದೆ. ಹೌದೌದು. ಇದು ಮುದ್ರೆ ಉಂಗುರ ಸಾಕು. ಅಲ್ಲ ಬೇಡಪ್ಪ, ನೀವು ಹೇಳಿದ್ರೆ ಸಾಕು. ನೀವೇ ಚಕ್ರ. ಅಲ್ಲ, ಮತ್ತೊಬ್ಬ ಬಂದು ಶಂತನು ಅಂತ ಹೇಳಿದ್ರೆ ಅಂತ ಹೇಳಿದೆಯಲ್ಲ, ಅದಕ್ಕಾಗಿ ಆಗಲ್ಲ. ಈಗ ಅಲ್ಲಿ ನಿಮ್ಮ ಮತ್ತೆ ಯಾರು ಹೇಳಲಿಕ್ಕಿಲ್ಲ. ನಿಮ್ಮ ಬಾಗಿಲಲ್ಲಿ ನಿಂತವನು ಅವ ಚಕ್ರವರ್ತಿ ಅಂತ ಅವ ಹೇಳಲಿಲ್ಲ. ನಾನು ತಿಳ್ಕೊಂಡದ್ದು ಮಾತ್ರ ಅವನನ್ನು ಚಕ್ರವರ್ತಿ ಅಂತ. ಈಗ ಅವ ಹೇಳಿದ್ದಾನೆ ಅಂತ ಅವನ ಬಗ್ಗೆ ಆಕ್ಷೇಪ ಮಾಡಿದ್ದಲ್ಲ ನಾನು. ಈಗ ನೀವು ಹೇಳಿದ ಮೇಲೆ ಈಗ ನಿಜವಾದ ಚಕ್ರವರ್ತಿ ಇನ್ನೊಬ್ಬರು ಬಂದಾರೋ ಅಂತ ಕೇಳಿದ್ ನಾನು. ಇದು ನೀವೇ ಹೌದಲ್ಲ? ಹೌದು. ಸ್ವಲ್ಪ ದೂರ ನಿಲ್ಲಿ, ನಾನು ನಮಸ್ಕಾರ ಮಾಡಲಿಕ್ಕೆ. ಓಹೋ, ಶುಭವಾಗಲಯ್ಯ. ಆ ಸಂಸ್ಕಾರ ಉಂಟಲ್ಲ. ಅಯ್ಯ, ಅದೋ ಅಲ್ಲಿ ಕಾಣ್ತಾ ಇರುವಂತಹ ದೋಣಿಯನ್ನ ನಡೆಸ್ತಾ ಇರುವವಳು ಅವನು ನನ್ನ ಮಗಳು ಯೋಜನಗಂಧಿ. ಹೌದೌದು. ಅದು ಇತ್ತೀಚೆಗೆ ಒಂದು ಹೆಸರು ಬೇರೆ ಆದವಳಿಗೆ, ಮೊದಲು ಬೇರೆ ಹೆಸರಿತ್ತು. ಮೊದಲು ನೀನು ಸತ್ಯವತಿ ಅಂತ ಇಟ್ಟಿದ್ದೆ ಅಂತ ಗೊತ್ತಾಯ್ತು ನನಗೆ. ಸತ್ಯವತಿ ಅಂತ ಇತ್ತು. ಮತ್ತೆ ನಮ್ಮೂರಲ್ಲಿ ಒಂದು ಬೇರೆ ಹೆಸರಿನಲ್ಲಿ ಕರೀತಿದ್ರು. ಒಳ್ಳೆ ಪರಿಮಳ ಇತ್ತಪ್ಪ. ಅಲ್ಲ, ಮತ್ಸ್ಯಗಂಧಿ ಅಂತ ಹೆಸರಿತ್ತು. ಅಲ್ಲ, ಆ ತನುಗಂಧವನ್ನೇ ಆಕರ್ಷಿಸುವ ಮೂಲಕವಾಗಿ ನಾನು ಬಂದದ್ದಿಲ್ಲ. ಅದು ನಾನು ಹೇಳುವ ಕತೆ ಹಳತ್ತು. ಅದು ಮೀನಿನ ಪರಿಮಳ ಬರ್ತಿದ್ದದ್ದು ಬಹಳ ಮೊದಲು.
ಮೈಯೆಲ್ಲ ಮೀನಿನ ಪರಿಮಳ ಬರ್ತಿತ್ತು ಮೊದಲು. ಅವಾಗ ಬೇರೆ ಗಂಧ ಇತ್ತ? ಅಯ್ಯೋ, ನಮಗೆ ಉಣ್ಣುವುದಕ್ಕೆ ಪದಾರ್ಥ ಮಾಡುವುದೇ ಬೇಡ. ಗಂಜಿ ಬಡಿಸಿ ಅವಳು ಮ್ಯಾಚೀಚೆ ಹೋದ್ರೆ ಸಾಕು, ನಾನು ಆ ಪರಿಮಳದಲ್ಲೇ ಊಟ ಮಾಡ್ತಿದ್ದೆ. ಅಂಥ ಪರಿಮಳ ಬರ್ತಾ ಇತ್ತು. ಮತ್ತೆ ಏನೋ ಕೆಲವು ಸಮಯ ಕಳೆದ ಮೇಲೆ ಆ ಪರಿಮಳವೇ ಈ ವಾಸನೆ ಬರಲಿಕ್ಕೆ ಪ್ರಾರಂಭ ಆಯಿತು. ಹೌದು ಹೌದು, ನಮಗೆಲ್ಲ ವಾಸನೆ ಆಗಿದ್ದು ನಿನಗೆ ಗಂಧ, ನಮಗೆಲ್ಲ ಸುಗಂಧ ಅಂದು ಅನ್ಸಿದ್ದು ನಿನಗೆ ವಾಸನೆ. ಅಲ್ಲ ಹಾಗಲ್ಲ, ಮೊದಲಿನಷ್ಟು ಪರಿಮಳ ಇಲ್ಲ ಹೇಳಿದ್ ನಾನು. ಅಯ್ಯ, ಆ ಮಗಳ ಕಾರಣದಿಂದಲಾಗಿಯೇ ನಾನು ಇಲ್ಲಿಯವರೆಗೆ ಬರುವಂತಾಯ್ತು. ಓ, ಹುಡುಗ ಬುದ್ಧಿಯಿಂದ ಏನಾದರೂ ತಪ್ಪು ಮಾತಾಡಿದಳ? ಇಲ್ಲೋಪ. ಅಂದ್ರೆ ಅಲ್ಲ, ಹೌದು, ಮಗಳನ್ನ ಮದುವೆ ಮಾಡುವ ವಿಚಾರ ಉಂಟೋ ಇಲ್ವೋ? ಓ ಅಲ್ಲ, ಮಗಳನ್ನ ಮದುವೆ ಮಾಡುವ ವಿಚಾರ ಉಂಟು ಅಂತ. ಅಯ್ಯೋ, ಮತ್ತೆ ಮಗಳು ಅಂದ ಮೇಲೆ ಮದುವೆ ಮಾಡೋದಾಗ್ತದೆ. ಸಂತೋಷ ಆಯ್ತು. ಯಾಕೆ ಗೊತ್ತೋ? ದುಡಿಯುವ ಮಗಳು ಇದ್ದಾಳೆ ಅಂತ ಆದ್ರೆ ಅವಳ ಮದುವೆ ಮಾಡುವ ವಿಚಾರವನ್ನೇ ಮಾಡುವುದಿಲ್ಲ ಪಾಲಕರು ಕೆಲವು ಜನ. ಆ ಮಟ್ಟಿಗೆ ನೀನು ಹೆಚ್ಚುಗಾರಿಕೆಯನ್ನು ತೋರಿಸ. ಅಲ್ಲ, ಅದು ಕೆಲವರು ಬಹುಶಃ ಹೀಗೆ ತಿಳ್ಕೊಳ್ತಾರೆ ಏನೋ. ಅವಳು ಏನಾದರೂ ಸಂಪಾದನೆ ಮಾಡ್ತಾಳಲ್ಲ, ನಮ್ಮ ಮನೆಗೆ ಬರಲಿ ನಾವು ದುಡಿಲಿಕ್ಕೆ ಬಿಟ್ಟದ್ದು ಅದಕ್ಕೆಲ್ಲ. ಹೇಗೂ ಮದುವೆ ಆಗಲಿಲ್ಲಲ್ಲ, ಸುಮ್ಮನೆ ಇಲ್ಲಿ ಕುಳಿತರೆ ತಲೆಯಲ್ಲಿ ಎಂತೆಂಥದ್ದು ಯೋಚನೆ ಬರ್ತದೆ, ಅದಕ್ಕಾದ್ರೂ ದುಡಿಮೆ ಮಾಡಲಿ ಅಂತ. ಅಯ್ಯ, ಮತ್ತೆ ಈ ದುಡಿಮೆಯಲ್ಲಿ ಎಷ್ಟು ಬರ್ತದೆ ಬುದ್ಧಿ ನಮಗೆಲ್ಲ ಹೇಳಿದ್ ನಾನು. ನಮ್ಮ ದುಡಿಮೆಯಲ್ಲಿ ಹೇಗೆ ಗೊತ್ತುಂಟ? ಹೇಗೆ? ಒಂದೇ ದಿವಸದಲ್ಲಿ ಹೋದವ ಹಿಂದೆ ಬಂದದಕ್ಕೆ ತೆಕ್ಕೊಳ್ಳಿಕ್ಕಿಲ್ಲ. ಓಹೋ, ಹೌದು, ನಮ್ಮ ನಿಯಮ ಹಾಗೆ. ಓಹೋ, ಹೋಗುವಾಗ ಏನು ಕೊಟ್ಟಾದೆ ಹಿಂದೆ ಬರ್ಲಿಕ್ಕಿಲ್ಲ. ಮರು ದಿವಸ ಬರುವುದಾದ್ರೆ ಕೊಡ್ಲಿಕ್ಕೆ ಉಂಟು, ಅದು ಪ್ರಶ್ನೆ ಬೇರೆ. ಅಂದರೆ ದಿವಸಕ್ಕೆ ಒಂದು ಬಾರಿ ಮಾತ್ರ ತೆಕ್ಕೊಳ್ಳೋದು. ಹೌದು, 2 ಸಲ ದಾಟಿ ಒಂದೇ ದಿವಸದಲ್ಲಿ 2 ದಿವಸ ಹೋದವ ಈ ಕಡೆಗೆ ಮತ್ತೊಮ್ಮೆ ಬಂದ್ರೆ ಬಂದದ್ದಕ್ಕೆ ತೆಕ್ಕೊಳ್ಳಿಕ್ಕಿಲ್ಲ, ಹೋದದ್ದಕ್ಕೆ ಮಾತ್ರ ತೆಕ್ಕೊಳ್ಳೋದು. ಮತ್ತೆ ಇದರಲ್ಲಿ ಎಷ್ಟು ಬರ್ತದೆ ಹೇಳಿ? ಧರ್ಮ ಉಂಟು ಅಂತ. ಹೌದು. ಅಯ್ಯೋ, ಧರ್ಮ ಬಿಟ್ರೆ ಅಲ್ಲ ಹೇಳಿದ್ ನಾನು, ನಮ್ಮ ಚಕ್ರವರ್ತಿಗಳ ಬಗ್ಗೆ ನಮಗೆ ಹೆದರಿಕೆ ಇತ್ತು. ನೀವೆಂತ ಈಗ ಗೊತ್ತಾಯಿತು. ಅಯ್ಯ, ನಿನ್ನಲ್ಲಿ ನಾನು ಬೇಡಲಿಕ್ಕಾಗಿ ಬಂದಿದ್ದೇನೆ ಈಗ. ಎಂತ ನೀವೇನು ಹೇಳ್ತೀನಿ ಅಂದ್ರೆ ಗೊತ್ತಾಗಲಿಲ್ಲ ನನಗೆ. ಹೌದಪ್ಪ. ಓ, ಒಂದು ವಿಶೇಷವಾದ ವಸ್ತು ಯಾರಲ್ಲಿ ಇರ್ತದೋ ಅವ ಯಾರು ಬೇಕಾದರೂ ಆಗಿರಲಿ, ನಮಗೆ ಬೇಡುವುದು ಸ್ವಭಾವದ. ಅಲ್ಲ ಬುದ್ಧಿ, ನೀವೇನಾದರೂ ನನ್ನ ಹೊಟ್ಟೆಗೆ ಹೊಡೆಯುವ ಕೆಲಸ ಮಾಡಬಾರ್ದು. ಏನಾಯ್ತು? ಅಲ್ಲ, ಇರುವುದೇ 2 ದೋಣಿ, ಅದರಲ್ಲಿ ನಿಮಗೆ ನಾನು ಕೊಟ್ಟರೆ ಮತ್ತೆ ನನಗೆ ಅಲ್ಲ, ಒಂದು ಮಗಳಿಗೆ ಬೇಕು, ಒಂದು ನನಗೆ ಬೇಕು. ನಾನು ಎಲ್ಲವಪ್ಪ. ಓ, ಒಂದು ವೇಳೆ ಹಾಗೆ ನಿನ್ನ ಜೀವನೋಪಾಯಕ್ಕೆ ಬೇಕಾದರೆ ಶಂತನು ಚಕ್ರವರ್ತಿಗಳಲ್ಲಿ ಕೇಳಿದ ಕ್ಷಣ ದೊರೆಯುವುದಿಲ್ವ? ಅಲ್ಲ, ಅದು ಸಿಗ್ತದೆ. ಅಲ್ಲ, ಮತ್ತೆ ನನ್ನಲ್ಲಿ ನೀವೆಂಥದ್ದು ಕೇಳು? ನನ್ನಲ್ಲಿ ಕೊಡುವಾಗಿದ್ದದ್ದು ಇರುವುದು ದೋಣಿ ಮಾತ್ರ, ಮತ್ತೆ ಬೇರೆ ಉಂಟು. ನೇರ ಹೇಳ್ತೇನೆ. ನಿನ್ನ ಮಗಳು ಯೋಜನಗಂಧಿಯನ್ನ ಚಂದ್ರವಂಶದ ಸೊಸೆಯಾಗಿ ನೀನು ಕೊಡಬೇಕು. ಚಂದ್ರವಂಶಕ್ಕೆ ಸೊಸೆಯಾಗಿ. ಯಾರಿಗುಂಟು ಆ ಭಾಗ್ಯ ಹೇಳು? ನಾಳಿನಿಂದ ಚಂದ್ರವಂಶದ ಮಾವ ನೀನು, ಚಂದ್ರವಂಶದ ಬೀಗರು. ಈಗ ನೀವು ಹೆಣ್ಣು ಕೇಳಲಿಕ್ಕೆ ಬಂದದ್ದ? ಹೌದು. ಹೌದಾ? ಯಾಕೆ ಅನುಮಾನವ? ಅಲ್ಲ, ನೀವು ಕೇಳಬಹುದು, ದೊಡ್ಡ ವಿಷಯ ಅಲ್ಲ. ಕೊಡುವ ನಾನಲ್ವ ಆಲೋಚನೆ ಮಾಡಬೇಕಾದದ್ದು. ಈಗ ಕೊಡ್ಲಿಕ್ಕೆ ಒಬ್ಬಳು ಮಗಳು ಬೆಳೆದು ನಿಂತಿದ್ದಾಳೆ ಅಂದ ಮಾತ್ರಕ್ಕೆ ಯಾರು ಬಂದು ಕೇಳಿದ್ರು ಕೊಡುವುದು ಅಂತ ಅರ್ಥವ? ಅಲ್ಲ, ನಾನು ಕೇಳ್ತಾ ಇರುವುದಲ್ವ. ಅಲ್ಲ, ಕ್ಷತ್ರಿಯ ವೀರನಾದವನೊಬ್ಬ ಬಂದು, ಚಂದ್ರವಂಶದ ಕುಲೋತ್ಪನ್ನನಾದವ ಬಂದು, ಚಕ್ರವರ್ತಿ ಪೀಠವನ್ನು ಅಲಂಕರಿಸಿದವ ಬಂದು, ಚಂದ್ರವಂಶದ ಭಾಗ್ಯವೇ ದಾಶರಾಜನ ಮನೆ ಅಂಗಳದಲ್ಲಿ ನಿಂತು ಕನ್ಯೆಯನ್ನ ಬೇಡ್ತಾ ಇದೆ ಅಂತ ಆದರೆ ನಿನ್ನ ಯೋಗವನ್ನು ನೋಡ. ಅಲ್ಲ, ಬಹುಶಃ ಅದು ಹೀಗೇನ. ಇನ್ನು ಬಹುಶಃ ಈ ಬೇಡುವವರು ಬಂದಾಗ ಎಂಥ ಬಡವನಿಗೂ ದೊಡ್ಡಸಿಗೆ ಬಂದು ಹೋಗೋದು. ಯಾಕೆ ಬೇಡುದಲ್ವಾ? ಇಲ್ಲಿ ಎಷ್ಟು ಬಡತನ ಇದ್ರೂ ಆಗ ದೊಡ್ಡಸಿಗೆ ಬಂದು ಹೋಗ್ತದೆ. ಬೆಳೆದು ನಿಂತಹ ಮಗಳನ್ನು ನೋಡಿ ಚಂದ್ರವಂಶಕ್ಕೆ ಹುಡುಗಿ ಕೊಡ್ತೀವ ಅಂತ ಕೇಳ್ತಾ ಇದ್ದೀವಿ ಅಲ್ವಾ? ಈಗ ಚಂದ್ರವಂಶ ಅಂದರೆ ಕ್ಷತ್ರಿಯರ ಕುಲವೇ ಅಲ್ವ? ಹೌದಪ್ಪ, ಅಲ್ವಾ? ನಾನು ಮೊದಲೇ ಹೇಳಿದ್ದೇನಲ್ಲ, ಮೊದಲಾಗಿ ಹೇಳಿದೆ. ಅಲ್ಲ, ಅದು ಕೊಡ್ಲಿಕ್ಕೆ ಆಗ್ತದೆ? ಯಾಕಾಗುವುದಿಲ್ಲ? ಕೊಡಬಹುದಾ? ನಾವು ನಮ್ಮ ಕುಲದ ಬಗ್ಗೆ ಯೋಚನೆ ಮಾಡಬೇಡ. ನಿಮ್ಮದೆಂತ ಕುಲ? ಎಂತ ಕುಲ? ಹುಚ್ಚು ಮಾತುಗಳಿಗೆ ಹುಚ್ಚು ಮಾತುಗಳಿಗೆ ದಾಶ ಕನ್ನಿಕೆಯನ್ನು ತುಚ್ಛರಾಗಿಹ ಕ್ಷಾತ್ರಿ ಕುಲಕ್ಕೆ, ದಾಶ ಕನ್ನಿಕೆಯನ್ನು ತುಚ್ಛರಾಗಿಗ ಕ್ಷಾತ್ರಿ ಕುಲಗೆ. ತುಚ್ಛರಾಗಿಗ ಕ್ಷಾತ್ರಿ ಕುಲಕ್ಕೆ ಮೆಚ್ಚಿಕೊಡಲು ನಮ್ಮ
ಯಾರಿಗೂ ಹೆಚ್ಚಿನ ಕಟ್ಟ ಇಯುವರು ಬುದ್ಧಿ ಕಂದರ ಪಕ್ಕನೆ ಕೇಳಿಬಿಟ್ರಿ. ಹಾ ಅಲ್ಲ, ಸಹಜವೇ ಅನ್ನೋಣ. ಊರ ಕ್ರಮವೇ ಹಾಗೆ. ಹಾ ಯಾವ ಮನೆಯಲ್ಲಿ ಹೆಣ್ಣು ಬೆಳೆದು ನಿಂತಿದ್ದಾಳೆ, ಮದುವೆ ಪ್ರಾಯಕ್ಕೆ ಬಂದಿದ್ದಾಳೆ, ಹಾ ಆಗ ಸಂಬಂಧ ಇಲ್ಲದೆ ಇದ್ದವನಾದ್ರೂ ಒಂದು ಸಲ ಯೋಗಕ್ಷೇಮಕ್ಕೆ ಕೇಳಲಿಕ್ಕುಂಟು. ಏನು ಮದುವೆ ಆಲೋಚನೆ ಉಂಟ ಈ ಸಲ? ಹಾ ಹಾ ಅಲ್ವಾ? ಹಾ ಅದು ಸಹಜ. ಸಹಜ ಹೌದಪ್ಪ. ಅಲ್ವಾ? ಒಂದು ವಯಸ್ಸಾದವರು ಮನೆಯಲ್ಲಿದ್ದರೆ ದಾರಿಯಲ್ಲಿ ಸಿಕ್ಕಿದಾಗ ಪರಿಚಯದವರು ಕೇಳಿಕೊಡುತ್ತಾರೆ, ಹೇಗುಂಟು ಆರೋಗ್ಯ ಅಲ್ಲ ಅಲ್ವ? ಅಂದ್ರೆ ಇವ ಪಂಡಿತ ಅಂತ ಅರ್ಥ ಅಲ್ಲ, ಇವ ಮರುದಿವಸ ಔಷಧ ತಗೊಂಡು ಬರ್ತಾನೆ ಅಂತಲ್ಲ, ಒಂದು ಯೋಗಕ್ಷೇಮ ಕೇಳುವುದು. ಹೌದು. ಅಂದ್ರೆ ಇದ್ದಾರ ಏನಾದರೂ ಹೆಚ್ಚು ಕಡಿಮೆ ಆಗಿದೆ ಅದನ್ನು ತಿಳ್ಕೊಳ್ಳಿಕ್ಕೆ ಬೇಕಾಗಿ ಮಾತ್ರ. ಇದು ಇದ್ದದ್ದೇ ಮನುಷ್ಯ ಜೀವನ ಅಂದ ಮೇಲೆ ಆಚೆ ಈಚೆ ಸುಖ ಕಷ್ಟ ಎಲ್ಲ ಮಾತನಾಡುವುದಕ್ಕಿದ್ದದ್ದು. ಏನೋ ಹೊಳೆ ದಾಟ್ಲಿಕ್ಕೆ ಬಂದವರು ದೋಣಿ ನಡೆಸುತ್ತಿರುವಂತಹ ಮಗಳನ್ನು ನೋಡಿ ವಯಸ್ಸಿಗೆ ಬೆಳೆದು ನಿಂತವಳ ಬಗ್ಗೆ ಮದುವೆ ಆಲೋಚನೆ ಮಾಡದೆ ಈ ದಾಶ ಸುಮ್ಮನೆ ಕೂತನು ಅಂತ ತಾವು ಕೇಳ್ತೀರಿ ಅಂತ ನಾನು ಭಾವಿಸಿದ್ರೆ, ನೀವು ಮದುವೆ ವಿಷಯವೇ ಮಾತಾಡ್ಲಿಕ್ಕೆ ಬಂದಿದ್ದೀರಿ ಅನ್ನೋದು ಈಗ ನಿಮ್ಮ ಮಾತಿನಿಂದ ಗೊತ್ತಾಯ್ತು. ಹೌದಪ್ಪ. ಅಲ್ಲ, ಕೊಡ್ಲಿಕ್ಕಿದ್ದದ್ದು ಕೊಡ್ಲಿಕ್ಕೆ ಇದ್ದದ್ದಲ್ಲ, ಬೆಳೆದು ನಿಂತ ಮಗಳು ಮತ್ತೆ ಕೊಡುವುದಕ್ಕೆ ಇದ್ದದ್ದು. ಆದರೆ ಹೆಣ್ಣು ಹುಟ್ಟಿದ ಕ್ಷಣದಲ್ಲಿಯೇ ಚಿಂತೆ ಶುರುವಾಗುತ್ತದಂತೆ ಕನ್ಯಾ ಪಿತೃವಿಗೆ, ಅಲ್ವಾ? ಯಾರಿಗೆ ಕೊಡಬೇಕು, ಯೋಗ್ಯನಾದ ವರನನ್ನು ಹುಡುಕಬೇಕಲ್ಲ, ಬೇಕಲ್ಲ. ಹಾಗಾಗಿ ನೀನು ಚಿಂತಿಸಬೇಕಾದ್ದು ತಪ್ಪಲ್ಲ. ಆದರೆ ಮತ್ತೆ ಕೆಲವು ಸಲ ಆದರೂ ಕೆಲವೊಬ್ಬರಿಗೆ ನೋಡು, ಯೋಗವನ್ನ ತಾನಾಗಿ ಬಂದು ಒದಗಿ ಬಿಡುತ್ತದೆ. ನೀನು ಹುಡುಕುವ ಕೆಲಸವೇ ಇಲ್ಲ. ಅಲ್ಲ, ಕೊನೆಗೂ ನಾವು ನಮ್ಮ ಪ್ರಯತ್ನದಲ್ಲಿ ಕೈ ಚೆಲ್ಲಿ ಕೂತುಕೊಳ್ಳುವುದು ಅದೇ ಕಾರಣಕ್ಕೆ. ಯಾಕಂದ್ರೆ ಮದುವೆ ಅನ್ನುವುದನ್ನು ನಾವು ಯೋಚಿಸಿದಾಗೆ ಮಾಡಿ ಮುಗಿಸ್ಲಿಕ್ಕೆ ಆಗುವುದೇ ಇಲ್ಲ ಅಲ್ವಾ? ಹುಟ್ಟುವಾಗಲೇ ನಿರ್ಣಯ ಆಗಿರ್ತದೆ ಅಂತ ಒಂದು ಮಾತಿಲ್ವ? ಹೌದಪ್ಪ. ಹಣೆಯಲ್ಲಿ ಆ ದೇವರು ಬರೆದಿರ್ತಾನಂತ, ಹೀಗೆ ಆಗುವುದು ಅಂತ. ಅಷ್ಟಾದ ಮೇಲೆ ಮತ್ತೆ ಪ್ರಯತ್ನ ಯಾಕೆ, ಸುಮ್ಮಗೆ ಕೂತುಕೊಳ್ಳಿಕ್ಕೆ ಬರುತ್ತದೆ. ಆದರೂ ಅಪ್ಪ ಅಮ್ಮನಾಗಿ ಆ ಸ್ಥಾನದಲ್ಲಿದ್ದ ಮೇಲೆ ಮಾಡಬೇಕಾದ ಕರ್ತವ್ಯ ಅನ್ನುವಂತಹ ಕಾರಣಕ್ಕಾಗಿ ಆದ್ರೂ ಪ್ರಯತ್ನ ಮಾಡಲೇಬೇಕು. ಇಷ್ಟರವರೆಗೆ ನಾನು ಹುಡುಕ್ಲಿಕ್ಕೆ ಅಂತ ಎಲ್ಲಿಗೂ ಹೋಗಲಿಲ್ಲ ಅಲ್ಲ, ಎಲ್ಲೆಲ್ಲಿಯೋ ಹುಡುಕಬೇಕಾದ ಅಗತ್ಯವೂ ಇಲ್ಲ. ಇಲ್ಲೆಲ್ಲ ಈ ಕಡೆಯಲ್ಲೆಲ್ಲ ನಮ್ಮ ವರ್ಗದವರು ಇರುವುದು, ದಾಸರೇ ಇರುವುದು ಹೆಚ್ಚು, ಈ ಹೊಳೆ ಬದಿಯಲ್ಲಿ ಬದುಕುತ್ತಾ ಇರುವುದು ಅಲ್ವಾ? ಇವರನ್ನೆಲ್ಲ ಹೇಳಿ ಕೇಳಿ ನಡೆಸುವಂತಹ ಹೊಣೆ ನನಗೆ, ಅಂದ್ರೆ ಗುರಿಕಾರ ನಾನು ಇವರಿಗೆ. ಹೌದಪ್ಪ. ಅಂದರೆ ಇಲ್ಲಿ ನೀನು ದೊಡ್ಡ ಜನ ಅನ್ನುವುದಕ್ಕಿಂತಲೂ ಅಂದರೆ ಅವರು ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಹೇಳಲಿಕ್ಕಿದ್ದವ ನಾನು. ಇವರಿಗೆಲ್ಲ ಮಾರ್ಗದರ್ಶಕ, ಇವರಿಗೆಲ್ಲ ಹೇಳುವ ಹೊಣೆ ನಮಗೆ. ಏನು ನಮ್ಮದಾದಂತಹ ಮೊದಲಿನಿಂದಲೂ ನಡ್ಕೊಂಡು ಬಂದಂತಹ ಕಟ್ಟುಕಟ್ಟಳೆ, ಅಂದ್ರೆ ಸಂಪ್ರದಾಯ ಅದಕ್ಕೆಲ್ಲ ಏನು ತೊಂದರೆ ಬಾರದ ಹಾಗೆ ಇವರನ್ನೆಲ್ಲ ನಡೆಸಿಕೊಂಡು ಹೋಗಬೇಕಾದಂತಹ ಹೊಣೆ ನನಗೆ. ಈಗ ನೀವು ಊರನ್ನು ಆಳುವಂತ ದೊರೆಗಳು ಅಲ್ವಾ, ಚಕ್ರವರ್ತಿಗಳು. ಹೌದು. ಈಗ ಊರಿನವರೆಲ್ಲ ಸರಿಯಾದ ದಾರಿಯಲ್ಲಿ ಹೋಗುವ ಹಾಗೆ ಮಾಡಬೇಕಾದ ಹೊಣೆ ಯಾರಿಗಿರುವುದು? ಅದು ನಿಮಗಿರುವುದು. ಹೌದಪ್ಪ ಅಲ್ವಾ? ಈಗ ಊರಿನವರೆಲ್ಲ ಸರಿಯಾದ ದಾರಿಯಲ್ಲಿ ಹೋಗಬೇಕಾದಾಗ ನೋಡಬೇಕಾದ ಹೊಣೆ ಹೊತ್ತವರು ನಿಯಮವನ್ನ ಮಾಡುವುದು, ನಿಯಮ ಉಲ್ಲಂಘನೆ ಆಗದಂತೆ ನೋಡಿಕೊಳ್ಳುವುದು, ಇದು ಹೊಣೆಗಾರಿಕೆ ನಮ್ಮ. ನಿಯಮ ಅಲ್ಲ, ಊರಿನವರಿಗೆ ಹೇಳಲಿಕ್ಕೆ ನಮಗಲ್ಲ ಅಂತ ಇಲ್ಲಲ್ಲ, ಎಲ್ಲರಿಗೂ. ಕ್ರಮ ಹೇಗೆ ಕೇಳಿದರೆ ಊರಿಗೆ ನಿಯಮ ಹೇಳುವ ಮೊದಲು ಅಮಾಚಾರದಲ್ಲಿ ಬೇಕು ಅಲ್ವಾ? ಕ್ರಮ ಆಗಲ್ಲ, ಇಲ್ಲದಿದ್ರೆ ಹೇಳಲಿಕ್ಕೆ ಅವನಿಗೆ ಅಧಿಕಾರ ಬರುವುದಿಲ್ಲ. ನಾವು ಆ ದಾರಿಯಲ್ಲಿ ನಡೆದ ನಂತರದಲ್ಲಿ ಉಳಿದವರಿಗೆ ಸೂಚಿಸಿ, ಹೌದು, ನಾವು ನಡೆದೇ ತೋರಿಸಬೇಕು. ಹೌದು. ಅಂದ್ರೆ ಆ ಕಟ್ಟುಕಟ್ಟಳೆಯನ್ನು ನಾವು ಮೀರಬಾರದು ಅಲ್ವಾ? ಈ ಗುರಿಕರನಾಗಿ ನನಗೆ ಆ ಹೊಣೆ ಇಲ್ಲ. ನಮ್ಮ ಈಗ ಯಾಕೆ ಆ ಮಾತು ಅಂತ ಕಾರಣ ಉಂಟು. ಕಟ್ಟುಕಟ್ಟಳೆಯನ್ನು ಮೀರಿ ನಾನಾದ್ರೂ ವ್ಯವಹರಿಸುವುದಕ್ಕಾಗೋದಿಲ್ಲ. ಕಟ್ಟಳೆ ಮೊದಲಿನಿಂದಲೇ ನಡ್ಕೊಂಡು ಬಂದದ್ದು. ಅದು ಯಾಕೆ ಹಾಗೆ ಕೇಳಿದರೆ ನಮ್ಮ ಹತ್ರ ಉತ್ತರ ಇಲ್ಲ. ಹೌದಪ್ಪ. ಸಂಪ್ರದಾಯವನ್ನು ಪ್ರಶ್ನಿಸುವ ಹಾಗಿಲ್ಲ, ಮೊದಲಿನಿಂದಲೂ ಉಂಟು, ನಮ್ಮ ಮುಂದೆಯೂ ಅದು ಸಾಗಬೇಕು. ಶಾಸ್ತ್ರಾತ್ ರೂಢಿರ್ ಬಲಿಯಸಿ, ಅದೆಲ್ಲ ನಮಗೆ ಅರ್ಥ ಆಗುದಿಲ್ಲ. ಹೌದಪ್ಪ, ರೂಢಿಯಲ್ಲಿ ಬಂದದ್ದೇ ಹೆಚ್ಚು. ಅದೇ ಹೌದು. ನಾವೇನು ನಮ್ಮ ಆಚರಣೆ ಅದರಲ್ಲಿ ಇದ್ದದ್ದೇ ನಮಗೆ ಶಾಸ್ತ್ರವಾಗಿ ಒದಗುತ್ತದೆ. ನಮಗೆಲ್ಲ ಶಾಸ್ತ್ರ ಎಲ್ಲಿ ಅಂತ ಹೇಳಿದ್ರೆ ಮತ್ತೆ ಅದು ಬರೆದಿಟ್ಟ ಹೊತ್ತಾಗೆ ಇಲ್ಲ, ಪಾಠ ಮಾಡಲಿಕ್ಕೆ ಗುರುಗಳು ಇಲ್ಲ. ಮನೆತನದಲ್ಲಿ ಈ ಮೊದಲಿನಿಂದಲೂ ನಡ್ಕೊಂಡು ಬಂದಂತಹ ಕ್ರಮಗಳನ್ನೆಲ್ಲ ಕಂಡು ಮತ್ತಿನವರು ಕಲಿಯುವುದು. ಇವರಿಗೆಲ್ಲ ಹೇಳಬೇಕಾದ ಹೊಣೆ ಇದ್ದ ನಾನೇ ತಪ್ಪಲಿಕ್ಕಾಗ್ತದೆ? ತಪ್ಪಬಾರದು. ತಪ್ಪಿದ್ರೆ ನಾಳೆ ಪ್ರಶ್ನೆ ಬರುವುದಿಲ್ಲ, ನಮಗೆಲ್ಲಾದ್ರೆ ಹೇಳ್ತಾನ ಅವ ಈಗ ಹಿಂದೆ ಮುಂದೆ ಆಲೋಚನೆ ಮಾಡಿದನು ಅಲ್ಲ. ನಿನ್ನಲ್ಲಿಯೇ ಕೇಳುವುದು, ಈ ಸಂಪ್ರದಾಯ ಅಂದ್ರೆ ಆಚರಣೆಯಲ್ಲಿ ಬಂದದ್ದಲ್ವ? ಅದಕ್ಕೆ ಮತ್ತೆ ಇಂಥದೇ ರೀತಿ ರಿವಾಜುಗಳು ಅಂತ ಎಲ್ಲೂ ಬರೆದಿಟ್ಟದ್ದಿಲ್ಲ. ಹಾಗೆ ಇದುವರೆಗೆ ಯಾರೂ ನಿಮ್ಮ ಕುಲದಿಂದ ಉಚ್ಚ ಕುಲಕ್ಕೆ ಕೊಟ್ಟವರಿಲ್ಲದಿದ್ರೆ, ಅಂದ್ರೆ ಮೇಲಿನ ಕುಲಗಳಿಗೆ ಕೊಟ್ಟವರಿಲ್ಲದಿದ್ರೆ, ಈಗ ಹೊಸತಾಗಿ ಆರಂಭ ಮಾಡಬಾರದು ಅಂತೇನಿಲ್ವಲ್ಲ? ಇದು ಮುಂದಿನವರಿಗೆ ಸಂಪ್ರದಾಯ ಆಗುವುದಿಲ್ವೋ? ಈಗ ನೀವೆಂತ ಹೇಳಿದ್ದು ಮೇಲಿನ ಕುಲ,
ಹಾ, ನಮ್ಮ ಕುಲಕ್ಕಿಂತ. ಅಲ್ಲ ಅಲ್ಲ ಇವರು ಎಂಥದ್ದು ಮಾತಾಡ್ತಾ ಇರೋರು ನನಗೆ ಅರ್ಥ ಆಗೋದಿಲ್ಲ. ಅಲ್ಲ ನೀನು ಹೇಳಿದ್ದು ತುಚ್ಛವಾಗೀಗ ಕ್ಷತ್ರ ಕುಲಕ್ಕೆ. ಆ ತುಚ್ಛ ಅಂದ್ರೆ ಏನು ಅಂತ ಅರ್ಥ ಗೊತ್ತುಂಟಲ್ವಾ? ತುಚ್ಛ ಅಂದ್ರೆ ಕೆಳಗಿನದ್ದು ಅಂತಲೇ ಅರ್ಥ. ನಮಗೆ ಗೊತ್ತೇನು ಅಷ್ಟರ್ಥ ಅರ್ಥ ಗೊತ್ತಿದ್ದದೇ ನೀನು ಹೇಳಿದ್ದು. ಮತ್ತೆ ಈಗ ಜಾತಿಯಲ್ಲಿ ನೀವು ಬಾಕಿದ್ದ ವಿಷಯದಲ್ಲಿ ನಮಗಿಂತ ದೊಡ್ಡವರೇ ಇರಬಹುದು. ಆದ್ರೆ ನಮ್ಮ ಮನೆಯ ಮದುವೆ ವಿಷಯದಲ್ಲಿ ನೋಡುವಾಗ ನಿಮ್ಮ ಕುಲವಾದ್ರೂ ನಮಗೆ ತುಚ್ಛವೇ. ಓಹೋ, ನಮಗೆ ನಮ್ಮ ಕುಲವೇ ಉಚ್ಚ. ಅಲ್ಲ ಕಂದರ, ತಪ್ಪಲ್ಲ. ನಮ್ಮ ಜಾತಿ ಯಾವತ್ತೂ ನಮಗೆ ದೊಡ್ಡದೇ. ಹಾಗಾಗಿ ನೀನು ನಿನ್ನ ಜಾತಿಯ ಕುರಿತಾಗಿ ಅಭಿಮಾನವನ್ನು ಹೊಂದಿದ್ರೆ ತಪ್ಪಲ್ಲ. ಅಲ್ಲ, ಯಾಕಂದ್ರೆ ಇವರಿಗೆಲ್ಲ ಹೇಳುವುದಕ್ಕೆ ಕೇಳುವುದಕ್ಕಿದ್ದವ ನಾನೇ ತಪ್ಪು ಮಾಡಿ ನಡಿಲಿಕ್ಕೆ ಆಗುವುದಿಲ್ಲ. ಈಗ ನಾಳೆ ನಮ್ಮವರು ಏನು ಹೇಳಿಯಾರು, ತಲೆಯಲ್ಲಿ ಕಿರೀಟ ಹೊತ್ತವರು ಬರುವ ಕಾಲಕ್ಕೆ ಇವ ಜಾತಿ ನೀತಿ ಎಲ್ಲ ಬಿಟ್ಟ. ದೊಡ್ಡವನ ಮನೆ ಸಂಬಂಧ ಸಿಕ್ಕಿತು ಅನ್ನುವುದಕ್ಕಾಗಿ ಮಗಳನ್ನು ಕೊಟ್ಟ. ಹೀಗೆ ನನ್ನ ಬಗ್ಗೆ ನಾಳೆ ಆಕ್ಷೇಪ ಹೇಳುವುದಿಲ್ವಾ? ಈಗ ನಾನೊಂದು ಹುಡುಗಿಯನ್ನು ಕೊಡುವುದು ದೊಡ್ಡ ವಿಷಯ ಅಲ್ಲ. ಈಗ ನಾಳೆ ಕ್ಷತ್ರಿಯರೆಲ್ಲ ಬಂದು ನಮ್ಮ ದಾಸರ ಮನೆಯ ಕನ್ಯೆಯನ್ನು ಮದುವೆ ಆಗ್ತಾರ? ಆಗುದಿಲ್ಲಲ್ಲ. ಈಗೆಲ್ಲ ಹೊಳೆ ಬದಿಯ ಹುಡುಗಿಯನ್ನೇ ನೋಡಿ ಮದುವೆ ಆಗುವುದಕ್ಕೆ ಕ್ಷತ್ರಿಯರು. ನಿಮಗೆ ನನ್ನ ಮಗಳನ್ನು ನೋಡುವಾಗ ಚಂದ ಕಂಡಿತು, ಆದೀತು ಅಂತ ಆಯಿತು. ಎಲ್ಲರಿಗೂ ಆ ಯೋಗ ಇರ್ತದೆ ಅಂತ ಹೇಳಲಿಕ್ಕೆ ಬರುವುದು. ನೀವು ಮದುವೆ ಆದಕ್ಕೆ ಮುಂದೆ ನಿನ್ನನ್ನೇ ಕೇಳ್ತೇನೆ, ಈಗ ನಿನ್ನ ಜಾತಿಯಲ್ಲಿ ನಿನ್ನ ಮಗಳಷ್ಟು ಸುಂದರವಾಗಿರುವ ಕನ್ಯೆ ಯಾರಾದರೂ ಇದ್ದಾರೋ? ನೀವು ಅವರವರ ಅಪ್ಪಂದ್ರ ಹತ್ರವೇ ಕೇಳಬೇಕು. ಆಗ ಏನು ಹೇಳ್ತಾರೆ ಕೇಳಿ. ಅವರು ನನ್ನ ಮಗಳನ್ನು ಚಂದ ಹೇಳುವುದಿಲ್ಲ ಅಲ್ಲವಪ್ಪ. ಅಲ್ಲ, ನಿನ್ನ ವೈಯಕ್ತಿಕ ವಿಚಾರ ಅಂತ. ಊರಿನಲ್ಲೇ ಒಂದು ಮಾತಿಲ್ಲೋ, ಹೆತ್ತವರಿಗೆ ಹೆಗ್ಗಣವಾದ್ರೂ ಮುದ್ದು ಅಂತ. ಯಾರಾದ್ರೂ ಅವರ ಮಕ್ಕಳು ಚಂದ ಇಲ್ಲ ಅಂತ ಹೇಳ್ತಾರೆ, ಅವರಿಗೆಲ್ಲ ಅಭಿಪ್ರಾಯ ಇರುವುದೇ. ಈಗ ನೀವು ಬೇಕಾದ್ರೆ ಕೇಳಿ. ಈಗ ಕಂದರಾಮನ ಮಗಳನ್ನು ಕ್ಷತ್ರಿಯರು ಬಂದು ಕೇಳುವ ಕಾಲಕ್ಕೆ ಕೊಟ್ಟ, ಮತ್ತೀಗ ನಮ್ಮ ಮಗಳಿಗೆ ಎಂಥದ್ದು ಕೊರತೆ ಅಂತಲ್ಲೋ ಅವರು ನಾಳೆ ಕೇಳುವುದು. ಯಾಕೆ ನಾನು ಇದನ್ನು ಹೇಳಿದೆ? ಒಂದು ಮದುವೆ ಅನ್ನುವುದು ಕೇವಲ ಮನೆಯಲ್ಲಿದ್ದಂತಹ ಒಂದು ಸರಕು ಮುಗಿಸಲಿಕ್ಕೆ ಮಾಡುವ ಕೆಲಸ ಅಲ್ಲ. ಉಭಯ ಕುಲಗಳಿಗೂ ಸೇತುವೆಯಾಗಬೇಕು. ಹೌದೌದು. ಇಲ್ಲಿಂದ ಒಂದು ಹೆಣ್ಣನ್ನು ಕೊಡುವುದು ಅಂದ್ರೆ ಏನು? ಒಂದು ಹೊಸತಾದಂತಹ ಸಂಬಂಧವನ್ನು, ನಂಟತನವನ್ನು ನಾವು ತೆಕ್ಕೊಳ್ಳುವುದು ಅಂತ ಅರ್ಥ ಅಲ್ವಾ? ಒಂದು ಹೆಣ್ಣು ಕೊಟ್ಟ ಮೇಲೆ ಹೋಗುವುದು ಬರುವುದು, ಅಲ್ಲ ಬೀಗರು ಅಂತಿಲ್ಲ ಒಂದು ಮಾತು, ಪರಸ್ಪರ ಸಮಾನವಾದ ಸಂಬಂಧ ಅಲ್ವ? ಈಗ ಅದೆಲ್ಲ ನಡೆಯುತ್ತದ. ಆದ್ದರಿಂದಲೇ ಅಲ್ವ ಮೊದಲಿನವರೊಂದು ನಿಯಮ ರೀತಿಯೆಲ್ಲ ನಮಗೆ ಉಳಿಸಿಕೊಟ್ಟದ್ದು. ಎಲ್ಲಿ ಮದುವೆ ನಡಿಬೇಕು, ಆಯಾಯ ಜಾತಿಯಲ್ಲೇ ಮದುವೆ ನಡಿಬೇಕು. ದಾಸರ ಕನ್ಯೆಯನ್ನು ದಾಸನೇ ಮದುವೆ ಆಗುವುದು, ಕ್ಷತ್ರಿಯರ ಕನ್ಯೆಯನ್ನು ಕ್ಷತ್ರಿಯನೇ ಮದುವೆ ಆಗುವುದು, ಬ್ರಾಹ್ಮಣರ ಹುಡುಗ ಬ್ರಾಹ್ಮಣರ ಹುಡುಗಿಯನ್ನೇ ಮದುವೆ ಆಗುವುದು. ಈ ಎಲ್ಲ ನಿಯಮ ಯಾಕೆ ಮಾಡಿದ್ದು? ಅಲ್ಲದೆ ಇದ್ರೆ ಇಂತಹ ಒಂದು ಸರಿಸಮಾನವಾದಂತಹ ನಂಟತನ ಉಳಿಯುವುದಿಲ್ಲ, ಹೆಚ್ಚು ಕಡಿಮೆ ಆಗ್ತದೆ. ಈಗ ನಾವೊಂದು ತಕ್ಕಡಿಯಲ್ಲಿ ಇಟ್ಟು ತೂವಾಗ ಎರಡೂ ತಟ್ಟೆಯಲ್ಲಿ ಒಂದೇ ಬಾರದ್ದು ಇಡಬೇಡುವ? ಅಲ್ಲದಿದ್ರೆ ಏನಾಗ್ತದೆ, ಒಂದು ತಟ್ಟೆ ಕೆಳಗೆ ಒಂದು ತಟ್ಟೆ ಮೇಲೆ ಆಗುತ್ತದೆ. ಅದು ಸಮಾನವಾಗಿ ಉಳಿದ್ರಲ್ಲೋ. ಹಾಗಿದ್ರೆ ಸಂಬಂಧ ಸಮಾನವಾಗಿ ಇರಬೇಕು ಅಂತ ಆದ್ರೆ ಎರಡು ಕಡೆಯೂ ಒಂದೇ ಆಗಿದ್ದದ್ದಾಗಬೇಕು. ಸಂಬಂಧದ ವಿಷಯದಲ್ಲಿ ಏನಾಗ್ತದೆ, ಅವನವನಿಗೆ ಅವನವನ ಕುಲವೇ ದೊಡ್ಡದು. ಈಗ ಬಾಕಿ ವಿಷಯದಲ್ಲಿ ಊರ್ನ ಮರ್ಯಾದೆ ಎಲ್ಲ ತಕೊಳ್ಳುವ ಕಾಲಕ್ಕೆ ನಿಮ್ಮದ್ದೆಲ್ಲ ಆದ ಮೇಲೆ ಕೊನೆಗೆ ನಮಗೆ ಬರುವುದಿರ್ಬೋದು. ಆದ್ರೆ ನಮ್ಮ ಮನೆ ಮದುವೆ ವಿಷಯದಲ್ಲಿ ನಮ್ಮ ಮನೆತನವೇ ನಮಗೆ ದೊಡ್ಡದು. ಹೌದಪ್ಪ. ಆದ್ದರಿಂದ ಕ್ಷತ್ರಿಯರಾದರೂ ತುಚ್ಛರು. ಈಗ ನಿಮ್ಮ ಜಾತಿ ಸಣ್ಣದು ಹೇಳಿದ್ದಲ್ಲ ನಾನು. ಎಲ್ಲವಪ್ಪ ಮದುವೆ ವಿಷಯಕ್ಕಾಗುವಾಗ ಇಲ್ಲಿಂದ ಹೆಣ್ಣು ಕೊಡುವಾಗ ಅದು ನಿಮ್ಮ ಕುಲವಾದ್ರೂ ನಮಗೆ ತುಚ್ಛವಾದದ್ದು ಅದಲ್ಲ. ಏನಾದೀತು ಮಾಡಿದರೆ ನಮ್ಮವರು ಹೆಚ್ಚಿನ ಕಟ್ಟ ನೀಯುವರು. ಕಟ್ಟುಕಟ್ಟಳೆ ಉಂಟು, ಶಾಸನ ಉಂಟು. ತಪ್ಪು ಮಾಡಿದವನಿಗೆ ಎಂಥದ್ದು? ಈಗ ಬೇರೆ ಜಾತಿಯಿಂದ ಹುಡುಗಿ ತಂದವನಿಗೇನು, ಬೇರೆ ಜಾತಿಯವರಿಗೆ ಹುಡುಗಿ ಕೊಟ್ಟವರಿಗೇನು, ಇದೆಲ್ಲ ನಿಯಮ ಉಂಟು ನಮ್ಮಲ್ಲಿ. ಈಗ ಇವರ ಮೇಲೆಲ್ಲ ನಾನು ಅದನ್ನು ಶಾಸನ ಮಾಡುವುದಕ್ಕಿದ್ದವ. ಈಗ ನಾಳೆ ಅವರೇ ಹೇಳುವುದಿಲ್ಲ, ಎಲ್ಲರೂ ಸೇರಿಕೊಂಡು ಇವ ನಮಗೆ ಗುರಿಕಾರನೇ ಆಗಲಿಕ್ಕಿಲ್ಲ, ಅವನ ಮನೆ ಮಗಳನ್ನು ಬೇರೆ ಮನೆಗೆ ಕೊಟ್ಟಿದ್ದಾನೆ, ಬೇರೆ ಜಾತಿಯವರಿಗೆ ಕೊಟ್ಟಿದ್ದಾನೆ, ಆದ್ದರಿಂದ ನಮಗಾಗುವುದಿಲ್ಲ ಅಂತ ಹೇಳಿದ್ರೆ ನಾನು ಅದನ್ನು ಒಪ್ಪಬೇಡ. ಈಗ ಒಂದು ಸಂಬಂಧದ ಮೂಲಕವಾಗಿ ಆಗುವುದು ಅದನ್ನಲ್ವ. ಆದ್ದರಿಂದ ನೀವೆಂಥದ್ದು ಅವಳ ಚಂದ ಇದ್ದಿ ಅಲ್ವ, ಈಗ ನೀವು ಹೇಳುದು ಅದನ್ನೇ. ಈಗ ದಾಸರ ಮನೆ ಸಂಬಂಧ ನಂಟತನ ಬೇಕು ಅಂತ ನೀವು ಹೆಣ್ಣು ಕೇಳಿದ್ದಲ್ಲ. ಈಗ ನೀವು ನಿಮ್ಮ ವಾಕ್ಯದಲ್ಲೇ ಗೊತ್ತಾಯ್ತದ ನೋಡಿ, ಇಷ್ಟು ಚಂದದ ಹುಡುಗಿ ಮತ್ತೊಬ್ಬಳು ನಿಮ್ಮ ಜಾತಿಯಲ್ಲಿ ಇದ್ದಾಳೋ, ಹಾಗಿದ್ರೆ ಜಾತಿ ಮುಖ್ಯ ಅದ್ದಲ್ಲ ನಿಮಗೆ, ಅವಳ ಚಂದ ಮುಖ್ಯ ಅದ್ದು ಅಲ್ವಾ? ಈಗ ಚಂದಕ್ಕೆ ಬೇಕಾಗಿ ಒಪ್ಪಿದ್ರೆ ನೀವು ಮದುವೆ ಆದ್ರಿ. ಕೇವಲ ಸೌಂದರ್ಯ ಅಂತಲ್ಲ, ಸೌಂದರ್ಯದ ಜೊತೆಗಿರುವ ಸಂಸ್ಕಾರವನ್ನು ನಾನು ಗ್ರಹಿಸಿದೆ. ಅದು ಹೌದಪ್ಪ. ಈಗ ಸಂಸ್ಕಾರ ಎಲ್ಲ ಉಂಟು. ಈಗ ಸಂಸ್ಕಾರ ಅಲ್ಲ ಜಾತಿ ನಿರ್ಣಯದಿಂದ ಬರುವುದಲ್ಲ ಅದು. ಈಗ ನೀವು ಹೇಳುವಾಗ ಒಳ್ಳೆ ಒಳ್ಳೆ ಜಾತಿಯಲ್ಲಿ ಹುಟ್ಟಿದವರೆಲ್ಲ ಬೇಡದಿದ್ದದ್ದು ಮಾಡುವರಿಲ್ಲ, ಮಾಡುತ್ತಾರೆ. ಕೆಳಗಿನ ಜಾತಿಯಲ್ಲಿ ಹುಟ್ಟಿದವರೆಲ್ಲ ಸಂಸ್ಕಾರ ಕೆಟ್ಟವರು ಅಂತ ಅರ್ಥ ಅಲ್ಲ. ಖಂಡಿತ ಅಲ್ಲ. ಹೊಸ್ತಿಲು ದಾಟಿ ಹೊರಗೆ ಕಾಲಿಡುವ ಬುದ್ಧಿ ಬರುವುದು ಬಡವರ ಮನೆಯಲ್ಲಿ ಅಲ್ಲ ಅಲ್ಲ ಹೇಳಿದ್ನ. ನಾವು ಸರಿಯಾಗಿ ಅವರಿಗೆ ಕಲಿಸಿರ್ತೇವೆ, ಆದ್ದರಿಂದ ಆ ಸಂಸ್ಕಾರ ಅವರಿಗುಂಟು. ಯಾರನ್ನು ಹೇಗೆ ಗೌರವ ಕೊಟ್ಟು ಮಾತಾಡಿಸಬೇಕು ಅನ್ನೋದೆಲ್ಲ ಅವರಿಗೆ ಗೊತ್ತಿದೆ. ಇದೀಗ ನೀವು ಕೇಳಿದ್ದೆ ಯಾಕೆ, ಅವಳ ಚಂದ ನೋಡಿ ನಿಮ್ಮ ಮನಸ್ಸು ಮರುಳಾಗಿದೆ. ಇದೇನಾಗುತ್ತದೆ, ಹುಚ್ಚುತನದ ಮಾತಾಯ್ತು. ಚಂದ ಕಂಡಿತು. ಹುಚ್ಚುತನ? ಹೌದಪ್ಪ. ಹುಚ್ಚು ಅಂದ್ರೆ
ಆ ಕುರಿತಾದ ಎಂಥದ್ದು ಹೇಳೋದಪ್ಪ, ನಾವು ಅದಕ್ಕೆ ಹೇಳುದು ನಾವು ಹುಚ್ಚು ಕಟ್ಟಿದ ಅಂತ ಹೇಳಿದ್ರೆ ಎಂತ? ನನ್ನ ತಲೆಯ ಮೇಲಿರುವ ಕಿರೀಟವನ್ನು ನೋಡಿ ಚಕ್ರವರ್ತಿ ಪೀಠವನ್ನು ಅಲಂಕರಿಸಿದ ವ್ಯಕ್ತಿಯೊಬ್ಬ ಹೀಗೆ ಹುಚ್ಚುತನದ ಪರಮಾವಧಿಯಲ್ಲಿ ಮಾತಾಡಿಯಾನೋ ಎನ್ನುವ ಜಿಜ್ಞಾಸುವಾದರೂ ಬೇಕೋ ಬೇಡವೋ ನಿನಗೆ? ಅಲ್ಲ ಆಗಲ್ಲ, ಈಗ ಚಕ್ರವರ್ತಿ ಆದವನಿಗೆ ಹುಚ್ಚು ಬರಬಾರದು ಅಂತ ಏನಿಲ್ಲ. ಅಲ್ಲ, ಅದು ಹುಚ್ಚು ಅಂತ ನಮಗೆ ಗೊತ್ತಾಗುವಾಗ ನಾವು ಜಾಗ್ರತೆ ಮಾಡಬೇಕಾಗುವುದಿರು. ನೀವು ಬಯಸಿದ್ದು ಈಗ ಹಾಗಾಗುತ್ತದೆ ಹೇಳಿದ್ದು ನಾನು. ಯಾರಿಗೂ ಏನೂ ಬಯಕೆಗಳು ಹುಟ್ಟಬಹುದು. ಅಯ್ಯ, ಜಾತಿಯ ಕುರಿತಾಗಿ ನೀನು ಆಡಿದೆಯಲ್ಲ ಅಯ್ಯ, ಎಲ್ಲೆಲೆ ಧೀವರ ಕೇಳು ಎಲ್ಲೆಲೆ ಧೀವರ ಚಾತುರ್ವರ್ಣದೊಳೆರಡನೇ ಕುಲವೇ ಕ್ಷಾತ್ರಿಯ ನಾಲು ಕೇಳು. ಕುಲವೇ ಕ್ಷಾತ್ರಿಯ ನಾನು ಕೇಳು. ಬಲದೊಳೆನ್ನಿದಿರಿಲ್ಲ ಎನ್ನಾತ್ಮ ಭವನೋರ್ವ. ಬಲದೋಳೆನ್ನಿದಿರಿಲ್ಲ ಎನ್ನಾತ್ಮ ಭವನೋರ್ವ. ಕಲಿಗಂಜದಿಹ ವೀರನಿಹಲೋ. ಕಂದರ, ಜಾತಿಯ ಕುರಿತಾಗಿ ನೀನು ಮಾತನಾಡಿದೆ. ತುಚ್ಛವಾಗಿಯ ಕ್ಷಾತ್ರ ಕುಲ. ಈ ಲೋಕದಲ್ಲಿ ಚಾತುರ್ವರ್ಣ ವ್ಯವಸ್ಥೆ ಅಂತ ಉಂಟು, ಗೊತ್ತಾ ನಿನಗೆ? 4 ಜಾತಿ. ಹುಟ್ಟಿದ ಆಧಾರದ ಮೇಲೆ, ಮಾಡುವಂತಹ ಕಾರ್ಯಗಳ ಆಧಾರದ ಮೇಲೆ 4 ವರ್ಣಗಳ ವ್ಯವಸ್ಥೆಯನ್ನು ಮಾಡಿದರು. ವರ್ಣಗಳು ಅಂದರೆ ಜಾತಿ ಅಂತ ಇಟ್ಟರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಷಟ್ಕರ್ಮಾನುಷ್ಠಾನೇ ಆದಂಥವರು ಬ್ರಾಹ್ಮಣರಾದರು. ಯಜ್ಞ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ, ಈ 6 ಕರ್ಮಗಳನ್ನು ಯಾರು ಮಾಡ್ತಾರೋ ಅವರು ಬ್ರಾಹ್ಮಣರು. ಅವರು ಮೊದಲನೇ ಸ್ಥಾನದಲ್ಲಿ ಇರ್ತಾರೆ. ಸಮಾಜಕ್ಕೆ ಗುರುವಿನ ಸ್ಥಾನದಲ್ಲಿ ಬ್ರಾಹ್ಮಣರು. ಎರಡನೇ ಸ್ಥಾನದಲ್ಲಿ ಕ್ಷತ್ರಿಯರು. ನಾವು ಕ್ಷತ್ರಿಯರು ಈ ಮೇಲಿನ ವರ್ಗದವರ ಸಂರಕ್ಷಣೆಯನ್ನು ಮಾಡುವ ಹೊಣೆಯನ್ನು ಹೊತ್ತು, ಕೈಯಲ್ಲಿ ಕತ್ತಿಯನ್ನು ಹಿಡಿದು ಲೋಕವನ್ನು ಸಂರಕ್ಷಿಸುವ ಜವಾಬ್ದಾರಿಯನ್ನು ಹೊತ್ತಿರ್ತಾರೆ ಕ್ಷತ್ರಿಯರು. ಇನ್ನು 3ನೆಯ ವರ್ಗ ವೈಶ್ಯರು. ಈ ವ್ಯಾಪಾರ ಎಲ್ಲ ಮಾಡುವ, ವ್ಯಾಪಾರ ಮಾಡುವ ಮೂಲಕವಾಗಿ ಈ ಮೇಲಿನ 2 ವರ್ಗಗಳಿಗೆ ಏನೇನು ಅನುಕೂಲತೆಗಳು ಬೇಕೋ ಅವನ್ನೆಲ್ಲ ಒದಗಿಸುವವರು. ಆರ್ಥಿಕ ವ್ಯವಸ್ಥೆ. ಹೌದಪ್ಪ, ದೇಶದ ಸಿರಿವಂತಿಗೆ ಹೆಚ್ಚು ಮಾಡುವುದು ಅವರಲ್ವಾ? ಆಮೇಲೆ ಇನ್ನು 4ನೆಯವರು ಈ ಮೇಲಿನ 3 ವರ್ಣಗಳಿಗೆ ಚಾಕರಿಯಾಗಿ ಸೇವೆಯನ್ನ ಮಾಡಿಕೊಂಡಿರುವವರು ಶೂದ್ರರು. ಈಗ ನಿನ್ನ ಜಾತಿ ಈ 4 ವರ್ಗದಲ್ಲಿ ಯಾವುದರಲ್ಲಿ ಬರ್ತದೆ? ಯಾವುದರಲ್ಲಿ ಬರ್ತದಪ್ಪ? ಯಾವುದರಲ್ಲಿ ಬಂತು? ಈಗ ಹೇಳಿದನಲ್ಲ ಯಾವ್ಯಾವ ವ್ಯವಸ್ಥೆ ಅಂತ. ಹೌದು. ಈ 4ರಲ್ಲಿ ನಿನ್ನ ಜಾತಿ ಯಾವುದು ಅಂತ ನೀನು ತರ್ಕಿಸಿದೆ ಅಲ್ಲ. ಈಗ ಒಂದು ಲೆಕ್ಕದಲ್ಲಿ ಜಾತಿ 4 ಆದ್ರೆ ನಮ್ಮದು 4. ಅಲ್ಲ, ಕೆಲವು ಸಲ ನಮ್ಮನ್ನು 4ರಿಂದಲೂ ಆಚೆ ಎದ್ದು ಅಂತಲೂ ಹೊರಗಿಡುತ್ತಾರೆ, ಅದು ಬೇರೆ. ಅದು ಬಿಡು ಅಯ್ಯ. ನೀವು 4ನೆಯ ಜಾತಿಯಲ್ಲಿ ಬರುವವರು. ಹೌದು. ಈಗ ಉಚ್ಚ ಯಾವುದಾಯ್ತು? ನಾವು 2ನೇ ಸ್ಥಾನ, ನೀವು 2. ನೋಡಿ, ಅಲ್ಲೇ ಗೊತ್ತಾಗುದಿಲ್ಲ. ನಿಮ್ಮಾಗಿದ್ದದ್ದು 2 ಬೇಕು, ನಾವು ಆಗಬೇಕಿದ್ರೆ 2 ಸೇರಿಸಿ 2 4 ಅಲ್ಲ ಮತ್ತೆ. ಅಯ್ಯ, ನಿನಗೆ ಬೇಕಾಗಿ ಹೇಗೂ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತಿದ್ದೀನಿ, ಆದರೆ ಮೂಲದ ವ್ಯವಸ್ಥೆಯನ್ನು ಬಿಡುವ ಹಾಗಿಲ್ವಲ್ಲ. ಅಲ್ಲ, ಈಗ 1 ದೊಡ್ಡದ 4 ದೊಡ್ಡದ? ಅದೇ ನಾನು ನಿನ್ನನ್ನು ಕೇಳುವುದು. 1 ದೊಡ್ಡದು 4 ದೊಡ್ಡದು? ಅದೇ 4 ಎಲ್ಲೋ ದೊಡ್ಡದು. ಅಯ್ಯ, ಓಟದ ಸ್ಪರ್ಧೆಯನ್ನ ನಡೆಸುವಾಗ ಮೊದಲ ಉಡುಗೊರೆಯನ್ನ, ಬಹುಮಾನವನ್ನ ಯಾರಿಗೆ ಕೊಡ್ತಾರೆ? ಮೊದಲು ಬಂದವನಿಗೋ 4ನೇ ಬಂದವನಿಗೋ? ಮೊದಲು ಬಂದವನಿಗೆ ಅಲ್ವೋ? ಹೌದೌದು. ಹಾಗೆ ಇದು ಮೊದಲನೆಯ ಅಂಕೆಯಲ್ಲಿ ಇರುವವ ಬ್ರಾಹ್ಮಣ, ಅವ ಶ್ರೇಷ್ಠ. ಆಮೇಲೆ 2ನೇ ಸ್ಥಾನದಲ್ಲಿ ಕ್ಷತ್ರಿಯರು, 2ನೆಯ ಸ್ಥಾನದಲ್ಲಿ ನಾವು, ಇನ್ನು 4ನೆಯ ಸ್ಥಾನದಲ್ಲಿ ಇರುವವರು ನೀವು. ಆದ್ದರಿಂದ ತುಚ್ಛ ಕುಲ ಅಂತ ಹೇಳಿದೆಯಲ್ಲ. ಈಗ ನೀವು ಓಟದ ಸ್ಪರ್ಧೆ ಅಂತ ಹೇಳಿದ್ರಿ. ಒಂದು ಗುರುಮಠದಲ್ಲಿ 4 ಮಂದಿ ಮಕ್ಕಳು ಇರ್ತಾರೆ. ಗುರುಗಳು ಪರೀಕ್ಷೆ ಮಾಡ್ತಾರೆ. 1 ಅಂಕ ಬಂದವನು ಹೆಚ್ಚು ಮನ್ನಣೆ, 4 ಅಂಕ ಬಂದವನಿಗ ಕೇಳಲಿಲ್ಲ. ಅಲ್ಲ, ಗುರುಮಠದಲ್ಲಿ 4 ಮಂದಿ ಶಿಷ್ಯರು ಅಂತ ಇಟ್ಟುಕೊಳ್ಳು. ಗುರುಗಳು ಪರೀಕ್ಷೆ ಮಾಡ್ತಾರೆ. ಒಬ್ಬನಿಗೆ 1 ಅಂಕ ಬಂತು, ಮತ್ತೊಬ್ಬನಿಗೆ 4 ಅಂಕ ಬಂತು. ಇದರಲ್ಲಿ ದೊಡ್ಡವ ಯಾರು? 4 ಅಂಕವನ್ನು ದೊಡ್ಡ. ಅದು ನಮಗೆ ಬೇಕಾದಾಗ ಲೆಕ್ಕ ಮಾಡು. ಹಾಗೆ
ನಿನಗೆ ಬೇಕಾದ ಹಾಗೆ ವ್ಯವಸ್ಥೆಯನ್ನ ಮಾಡಿಕೊಳ್ತಿ. ಅಯ್ಯ, ಈ ವ್ಯವಸ್ಥೆಯನ್ನೆಲ್ಲ ಬದಿಯಲ್ಲಿ ಇಟ್ಟುಕೊಳ್ಳೋಣ. ಕ್ಷತ್ರಿಯರ ಕುರಿತಾಗಿ ನಾನು ಮಾತನಾಡಿದನಲ್ಲ ಇಷ್ಟೆಲ್ಲ, ಆದರೆ ನನಗೊಬ್ಬ ಮಗ ಇದ್ದಾನೆ. ದೇವವ್ರತ ನಾಮಕನಾದ ಮಗನೊಬ್ಬನಿದ್ದಾನೆ. ಓಹೋ, ಧರ್ಮದಲ್ಲಿ, ಸತ್ಯದಲ್ಲಿ, ಶಾಸ್ತ್ರಗಳಲ್ಲಿ, ನೇಮನಿಷ್ಠೆಗಳಲ್ಲಿ ನೀನು ಅವನನ್ನ ನೋಡಿದೆ ಅಂತ ಆದ್ರೆ, ಅಲ್ಲ ನೋಡ್ತಿ ಬಿಡು, ಅದೇನು ವಿಶೇಷ ಅಲ್ಲ. ಈಗ ನೋಡ್ಲಿಲ್ಲ ಬಿಟ್ರೆ, ನೋಡಿದ ಆ ಕ್ಷಣದಲ್ಲಿ ಕ್ಷತ್ರಿಯ ವೀರನೋರ್ವ ಹೇಗಿರಬೇಕು, ಅವನನ್ನ ನೋಡಿದ ಆ ಕ್ಷಣದಲ್ಲಿ ಎದ್ದು ನಿಂತು ಕೈಯನ್ನು ಮುಗಿಬೇಕು, ಗೊತ್ತಾ? ಅಷ್ಟೊಂದು ವರ್ಚಸ್ವಿ ಅವ. ಈಗ ನೀವು ಹುಡುಗಿ ಯಾರಿಗೆ ಕೇಳೋದು, ಯಾರಿಗಿದು? ಯಾರಿಗೆನ್ನುತ್ತ ಕೇಳುವೆಯ, ಯಾರಿಗೆನ್ನುತ್ತ ಕೇಳುವೆಯ, ನಿನಗೊಸು ಕುಮಾರಗೆನ್ನುತ್ತ ಬಾಲೆಯ, ನಿನಗೊಸು ಕುಮಾರಗೆನ್ನುತ್ತ ಬಾಲೆಯ. ಧೋರಿಣಿ ಬಾಲ ನೀನು ಬೇಡನಲು ಭೂರಿ ದೋಷದೊಳೆಂದನು. ಬುದ್ಧಿ ಕಂದರ, ಶಾಸ್ತ್ರ ಮತ್ತೊಂದು ಎಲ್ಲ ನಮಗೆ ಬಹಳ ಗೊತ್ತಿಲ್ಲ. ನಾನು ಆಗಲೇ ಹೇಳಿದ ಹಾಗೆ ನಮ್ಮದೇ ಆದಂತಹ ರೀತಿ ರಿವಾಜು, ಕಟ್ಟುಪಾಡು ಅದು ಹೇಗುಂಟು, ಅದನ್ನು ಉಳಿಸಿಕೊಂಡು ಬರಬೇಕಾದಂತಹ ಕೆಲಸ ನನಗಿಲ್ಯೋ. ಆದರೂ ಅದನ್ನೂ ಶಾಸ್ತ್ರವೇ ಅಂತ ಪರಿಗಣಿಸಿ ನಡೆಸಿಕೊಂಡು ಬಂದಿದ್ದೀಯಲ್ಲ, ಅಲ್ವ? ಅದು ವಿಶೇಷವೇ ಇರಲಿ. ಯಾಕೆಂದರೆ ಶಾಸ್ತ್ರ ಅಂದರೆ ಹಾಗೆ ಅಲ್ವಾ? ನೀವೇ ಆಗ ಹೇಳಿದ ಹಾಗೆ ಯಾವುದು ನಮ್ಮ ಆಚರಣೆಯಲ್ಲಿ ಬರ್ತದೆ, ಇವತ್ತಿಗೆ ಅದೊಂದು ಆಚಾರ ಮಾತ್ರ. ಮತ್ತೆ ಕೆಲವು ವರ್ಷ ಕಳೆದ ಮೇಲೆ ಅದೇ ನಮಗೆ ಶಾಸ್ತ್ರ ಅಲ್ವಾ? ಹಾಗಾಗಿ ಹೋಗ್ತದೆ. ಮೊದಲಿನಿಂದಲೂ ನಮ್ಮ ಮನೆತನದಲ್ಲಿ ಏನು ನಡ್ಕೊಂಡು ಬಂದಿದೆ ಕಟ್ಟುಪಾಡುಗಳು, ಅದೇ ನಮಗೀಗ ಶಾಸ್ತ್ರ. ಅದನ್ನು ಮೀರಿ ಹೋಗ್ಲಿಕ್ಕಿಲ್ಲ. ಈ ಕಾರಣದಿಂದ ಇಲ್ಲ, ಕ್ಷತ್ರಿಯರ ಜಾತಿಗೆ ಈ ಮೊದಲು ಹೆಣ್ಣು ಕೊಟ್ಟದ್ದಿಲ್ಲ ನಮ್ಮ ಮನೆಯಿಂದ. ಹೌದಪ್ಪ, ಕೊಡುವುದಕ್ಕಾಗುವುದಿಲ್ಲ. ಎಲ್ಲಿವರೆಗೆ ಕೊಟ್ಟಿಲ್ಲ ಅಂದ್ರೆ ಮುಂದೆ ಕೊಡಬಾರದು ಅಂತೇನಿಲ್ವ ಅಲ್ಲ? ಅಲ್ಲ, ಬದಲಾವಣೆ ಆಗುತ್ತದೆ. ಈಗ ಆಗುವುದೇ ಇಲ್ಲ ಹೇಳಲಿಕ್ಕೆ ಆಗುವುದಿಲ್ಲ. ಬದಲಾವಣೆ ಜಗದ ನಿಯಮ. ಹೌದು. ಈಗ ಸರ್ವಸಾಮಾನ್ಯವಾಗಿ ಹೇಗೆ ಇದಲ್ವ ಮೊದಲು ನಾವು ಯೋಚನೆ ಮಾಡಬೇಕಾದದ್ದು. ಮತ್ತೆ ವಿಶೇಷವಾಗಿ ಒಂದೊಂದು ಸಲ ಅದು ಊರಿನ ಮೇಲೆ ಆಚಾರ ಹೇಳಲಿಕ್ಕಿದ್ದದ್ದಲ್ಲ, ಕೆಲವು ಸಲ ಹಾಗಾಗಿ ಆಗಿ ಹೋಗ್ತದೆ. ಈಗ ಕೆಲವರು ಹೇಳುವುದು ಕೇಳಿದ್ದೇನೆ ನಾನು, ಹಸಿವಿನಿಂದ ಪ್ರಾಣವೇ ಹೋಗ್ತದೆ ಅಂತ ಒಂದು ಸನ್ನಿವೇಶ ಬಂದರೆ ಆಗ ತಿನ್ಲಿಕ್ಕೆ ಏನು ಸಿಕ್ಕಿದ್ರು ತಿನ್ನಬೇಕಂತ. ಹೌದು, ಅದು ನಮಗಾಗುವುದೋ, ನಾವು ತಿನ್ನಬಾರದೇ ಇದ್ದದ್ದೋ ನೋಡಿಕೊಳ್ಳಿಕ್ಕೆ ಆಗ ತಿನ್ನುವುದು. ಹಾಗಿದ್ರೆ ತಿಂದರೆ ದೋಷ ಬರುವುದಿಲ್ವೋ? ಅದು ಬರ್ತದೆ. ಅದಕ್ಕೆ ಮತ್ತೆಂಥದ್ದು ಮರು ದಿವಸ ಪ್ರಾಯಶ್ಚಿತ್ತ ಮಾಡುವುದು, ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಲ್ವಾ? ಹಾಗಿದ್ರೆ ಅಲ್ಲದೆ ಇದ್ದದ್ದನ್ನಾದ್ರೂ ಕೆಲವು ಸಲ ಮಾಡಬೇಕಾಗ್ತದೆ. ಅದಕ್ಕೆ ಅನಿವಾರ್ಯತೆ ಅಂತ ಹೆಸರು. ಹೌದಪ್ಪ. ಈ ಮದುವೆ ವಿಷಯದಲ್ಲಿ ಅನಿವಾರ್ಯತೆ ಯಾವಾಗ ಕೇಳಿದ್ರೆ ಅಂತಹ ಒಂದು ಸಂದಿಗ್ಧ ಬಂದ್ರೆ ಮಾತ್ರ ಅಲ್ವಾ ಅನಿವಾರ್ಯತೆ. ಹೌದಪ್ಪ. ಸಾಮಾನ್ಯವಾಗಿ ಮೇಲಿಂದ ಮೇಲೆ ಊರಿನ ವ್ಯವಹಾರ ಹೇಗೆ, ಈ ಆಪತ್ತರ್ಮ ಅಂತ ಇರುವುದು ಎಲ್ಲ ಸಮಯದಲ್ಲೂ ಎಲ್ಲ ಸಮಯಕ್ಕಲ್ಲ, ಅಲ್ವಾ? ಈಗ ಹಸಿವಿನಿಂದ ಪ್ರಾಣವೇ ಹೋಗುವ ಕಾಲದಲ್ಲಿ ತಿನ್ನಬಾರದ್ದನ್ನು ಒಬ್ಬ ತಿಂದ ಅಂದ ಮಾತ್ರಕ್ಕೆ ಮರುದಿವಸ ಅದೇ ಅಭ್ಯಾಸ ಮಾಡಬಾರ್ದು, ಅದನ್ನು ಬಿಡಬೇಕು ಅಲ್ವಾ? ಅದು ಆವತ್ತಿಗೆ ಮಾತ್ರ ಅನಿವಾರ್ಯ. ಈಗ ನಮಗಂಥದ್ದೇನು ಬರಲಿಲ್ಲ. ಈಗ ಮಗಳಿಗೇನು ವಯಸ್ಸು ದಾಟಲಿಲ್ಲ, ವಯಸ್ಸಿಗೆ ಬಂದಿದ್ದಾಳೆ. ಹೌದಪ್ಪ. ನಮ್ಮ ಜಾತಿಯವರಿಗೆ ಆಗಬಹುದಾದ ಒಂದು ಸಂಬಂಧದ ಹುಡುಗ ಬಂದರೆ ಮದುವೆ ಮಾಡಬೇಕನ್ನೋ ಯೋಚನೆಯಲ್ಲಿ ನಾನಿದ್ದೆ. ನೀವು ಬಂದು ಕ್ಷತ್ರಿಯರ ಕುಲಕ್ಕೆ ಕೊಡಬೇಕು ಕೇಳಿದೆ. ಈಗ ನೀವು ಹೇಳುವಾಗ ಇರಬಹುದು, ಅದುವೇ ಮೇಲಿನ ಜಾತಿ, ನಮ್ಮದೇ ಕೆಳಗಿನ ಜಾತಿ. ಒಂದು ವೇಳೆ ಈ ತನಕ ಇಲ್ಲದೆ ಇದ್ದದ್ದು ಒಂದು ಹೊಸತೆ ಮಾಡುವ. ಯಾಕೆಂದ್ರೆ ನೀವು ಚಕ್ರವರ್ತಿಗಳು. ಹೌದಪ್ಪ. ಈಗ ಊರಿಗೆಲ್ಲ ಹೇಳುವಂತಹ ಹೊಣೆ ನಿಮಗಿಲ್ವ? ನನ್ನ ಊರು, ನನ್ನ ಅಧಿಕಾರ ಎಲ್ಲಿಯವರೆಗೆ ಕೇಳಿ ಇಲ್ಲಿಯವರೆಗೆ ಮಾತ್ರ. ನಮ್ಮ ಇಲ್ಲಿ ನಿತ್ರೆ ಕಣ್ಣೆಲ್ಲಿಯವರೆಗೆ ಹೋಗ್ತದೆ, ಅಲ್ಲಿವರೆಗೆ ಮಾತ್ರ ನಮಗಿರುವುದು. ನಮ್ಮ ವ್ಯಾಪ್ತಿ ನಿಮ್ಮದು ದೊಡ್ಡದು, ನಿಮ್ಮ ದೊಡ್ಡದರಲ್ಲಿ ಇದೂ ಬಂತು. ಹೌದೌದು. ಆದ್ರೆ ನಮಗಿದೇ ದೊಡ್ಡದು, ಇದರಲ್ಲಿ ನಿಮ್ಮದು ಬರುವುದಿಲ್ಲ. ನಮ್ಮ ಚಕ್ರವರ್ತಿ ಪೀಠದ ಅಡಿಯಲ್ಲಿಯೇ. ಹೌದು, ನಿಮ್ಮದರ ಒಳಗೆ ನಮ್ಮದು ಬಂತು, ಆದ್ರೆ ನಮ್ಮದರಲ್ಲಿ ನಿಮ್ಮದಿಲ್ಲ, ಅದಕ್ಕಿಂತ ದೊಡ್ಡದು. ಹಾಗಾಗಿ ನೀವು ಹೇಳುವ ಕಾಲಕ್ಕೆ ಈಗ ಅಲ್ಲದೆ ಇದ್ದದ್ದು ಅನ್ನುವುದನ್ನು ನಾನು ಭಾವಿಸಿದ್ದಾದರೂ ಚಕ್ರವರ್ತಿಗಳು ಕೇಳಿದ್ದಲ್ವ ಅಂತ ಕೊಡಲು ಬಹುದಿತ್ತು ಅಲ್ಲ ಹೇಳಿದ್ ನಾನು. ಆದರೆ ಯಾರಿಗೆ ಸಂಬಂಧ ಅನ್ನೋದು ನಿರ್ಣಯ ಆಗಬೇಕಲ್ಲ. ಯಾಕಂದ್ರೆ ನಮಗೆ ನಮ್ಮ ಹಿರಿಯರೆಲ್ಲ ಹೇಳಿದ್ದೆ ಅಲ್ವ ಮುಖ್ಯ. ಅವರೊಂದು ಮಾತು ಹೇಳಿದರು, ಹೊಳೆ ಬದಿಯಲ್ಲಿ ಬಾಳೆ ನೆಡಬಾರದು, ಹಳೆ ಮುದುಕಗೆ ಹುಡುಗಿಯ ಕೊಡಬಾರದು. ಹೌದೌದು. ಯಾಕದನ್ನು ಹೇಳ್ತಾ ಇದ್ದದ್ದು? ಅದು ಗೊನೆ ಬೀಳುವಾಗ ಬಾಳೆಯ ಮಗುಚುತ್ತದೆ,
ಗೊನೆ ಹಾಕುವ ಕಾಲಕ್ಕೆ ಹೊಳೆ ಬದಿಯಲ್ಲಿ ನೆಟ್ಟರೆ, ಅಥವಾ ಪ್ರವಾಹ ಬರುವಾಗ ನೆರೆ ಬರುವಾಗ ಕೊಚ್ಚಿಕೊಂಡು ಹೋಗ್ತದೆ, ಗೊನೆ ಹಾಕ್ಲಿಕ್ಕೆ ಆಗುವ ಸಿಕ್ಕುವುದಿಲ್ಲ. ಹೆಣ್ಣಿಗಾದರೂ ಅಷ್ಟೇ, ಒಂದು ವಯಸ್ಸಿನ ಅಂತರ ಎಷ್ಟು ಅಂತ ನೋಡಬೇಡ, ಬಹಳ ವ್ಯತ್ಯಾಸ ಇರುವಲ್ಲಿ ಹೆಣ್ಣು ಕೊಡ್ಲಿಕ್ಕೆ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ? ಇವಳು ಹಾಗೆ ಹೆಣ್ಣುತನದ ಸುಖ ಉಣ್ಣುವ ಕಾಲಕ್ಕೆ ಹಣೆಯ ಕುಂಕುಮ ಹೋಗುವ ಕಾಲ ಬಂದರೂ ಬಂತು ಅಲ್ವಾ? ಹಳೆ ಮುದುಕಗೆ ಹುಡುಗಿಯನ್ನು ಕೊಟ್ಟರೆ ಹಾಗಾಗಿ ಹೋಗ್ತದೆ. ಇಷ್ಟು ಅಲ್ಲ ಹೇಳಿದ್ ನಾನು ನಿಮಗೆ ಹತ್ರ ನನ್ನ ವಯಸ್ಸೇ ಆಯಿತು. ಅಲ್ಲ, ನಿನ್ನನ್ನೇ ಕೇಳ್ತೇನೆ. ಭೂಮಿಯಲ್ಲಿ ಹುಟ್ಟಿದವ ಒಂದು ದಿವಸ ಸಾಯಲೇಬೇಕು, ಸಾಯ್ತಾನೆ. ಆದರೆ ಆಯುಷ್ಯ ಇಂತಿಷ್ಟೇ ಅಂತ ಹೇಳಲಿಕ್ಕೆ ಯಾರಿಗಾರು ಆಗ್ತದೋ? ಆಗುದಿಲ್ಲ. ನಾನು ನೀನು ಇಂದು ಮಾತಾಡದ್ದು ನಿಜ, ನಾಳೆ ಕಂದರ ಹೋದ ಅಂತಲೋ ಶಂತನು ಹೋದ ಅಂತಲೋ ವಿಷಯ ಬಂದ್ರೆ ವಿಶೇಷ ಅಲ್ಲವಲ್ಲ? ವಿಶೇಷ ಅಲ್ಲ, ಅದೇ ಹೌದು. ಅದಕ್ಕಾಗಿ ಪ್ರಾಯದ ಹುಡುಗನಿಗೆ ನೀನು ಮದುವೆ ಮಾಡಿಕೊಟ್ರು ಮಗಳಿಗೆ ವೈಧವ್ಯ ಭಾಗ್ಯ ಇದೆ ಅಂತ ಆದ್ರೆ ಅದನ್ನು ತಪ್ಪಿಸ್ಲಿಕ್ಕೆ ಜನ ನಾವಲ್ಲ. ನಾವೀಗ ಒಂದು ಅದೃಷ್ಟವನ್ನು ನಂಬುವುದಕ್ಕಾದ್ರೊಂದು ಮಿತಿ ಉಂಟು, ಲೆಕ್ಕದಿಂದ ಹೆಚ್ಚು ನಂಬಲಿಕ್ಕೆ ಆಗುವುದಿಲ್ಲ. ನನ್ನ ಮಗಳ ಮಾಂಗಲ್ಯ ಗಟ್ಟಿ ಉಂಟು ಅಂತ ಆದರೆ ಅವಳಿಗೆ ವೈಧವ್ಯ ಯೋಗ ಇಲ್ಲ ಅಂತ ಆದರೆ ಗಂಡ ಸಾಯುವುದು ಹೇಗೆ ಅಂತೇಳಿ ಸಾಯ್ಲಿಕ್ಕಾದವನಿಗೆ ಹುಡುಗಿ ಕೊಡ್ಲಿಕ್ಕಾಗ್ತದ? ಅಲ್ಲ, ವಯಸ್ಸಿನ ಅಂತರವನ್ನು ನೋಡಿಕೊಳ್ಬೇಕಲ್ಲ. ಸಾಮಾನ್ಯವಾಗಿ ಹಾಗೆ. ಈಗ ಸಾವು ಯಾವನಿಗೂ ಬರ್ಬೋದು, ಆಯುಷ್ಯವನ್ನು ಯಾರು ಕಂಡವರಿಲ್ಲ. ಆದರೂ ನಮಗೆ ಲೋಕದಲ್ಲಿ ಒಂದು ನಂಬುಗೆ ಹೇಗೆ, ಒಬ್ಬ ಮನುಷ್ಯನಿಗೆ ಸಾಮಾನ್ಯವಾಗಿ ಇಂತಿಷ್ಟು ವರ್ಷ ಆಯುಷ್ಯ, 120 ಮತ್ತೊಂದು ಹೆಚ್ಚು. ಈಗ ಕೆಲವರು 800,000 ವರ್ಷ ಬದುಕುವುದು ಇರ್ಬೋದು, ಅದಕ್ಕಿಂತ ಮೊದಲೆಲ್ಲ ಕೆಲವು ಸಾವಿರ ವರ್ಷ ಬದುಕಿದವರೆಲ್ಲ ಇದ್ದಾರೆ. ಹೌದಪ್ಪ, ಅದೆಲ್ಲ ಊರಿನ ಲೆಕ್ಕಕ್ಕಾಗುವುದಿಲ್ಲ. ಸಾಮಾನ್ಯವಾಗಿ ಹೇಗೆ 100, 120 ನಾವು ಲೆಕ್ಕ ಹಾಕಿದರೆ ಸಾಮಾನ್ಯವಾಗಿ ಅವರ ಯೌವನದ ಹರೆಯಕ್ಕೊಂದು ಮಿತಿ ಉಂಟು. ಅದಕ್ಕಿಂತ ಆಚೆಗಿನವರನ್ನು ನಾವು ಮುದುಕ ಅಂತಲೇ ಕರೆಯುವುದಲ್ಲ. ಹೌದಪ್ಪ, ಯುವಕರು ಸಾಯುವುದಿಲ್ಲ ಅಂತ ನಾನು ಹೇಳಿದ್ದಲ್ಲ. ಆದರೆ ಯುವಕರಿಗಿಂತ ಹೆಚ್ಚು ಮುದುಕನಿಗೆ ಬೇಗ ಸಾವು ಅನ್ನುವುದು ಲೋಕದ ನಂಬುಗೆ ಅಲ್ವ? ಆ ಅರ್ಥದಿಂದ ಹೇಳಿದ್ದು. ನಿಮಗೆ ಹತ್ರ ನನ್ನ ವಯಸ್ಸೇ ಆಯ್ತು, ಇವಳು ನನ್ನ ಮಗಳು, ಪೂರ್ಣ ಅಲ್ಲದಿದ್ರೂ ಹೌದು ಅಲ್ವಾ? ಅಲ್ಲ ಹೇಳಿದ್ ನಾನು ಮತ್ತೆ ಮೇಲಿಂದ ಮೇಲೆ ನಮ್ಮ ಒಂದು ಕಣ್ಣಾಳತೆಯಲ್ಲಿ ಹೇಳುದಲ್ವ. ಮತ್ತೆ ನೀವು ಹುಟ್ಟಿದ್ದು ಯಾವಾಗ ಗೊತ್ತಿಲ್ಲ, ಒಂದು ವೇಳೆ ನಿಮಗಾದ್ರೂ ಅದು ಗೊತ್ತಿರ್ಬೋದು. ನಾನು ಹುಟ್ಟಿದ್ದು ಇವಾಗ ನಾನು ಸಿಕ್ಕಿ ಬಿಡ್ತೇನೆ, ಯಾಕೆಂದ್ರೆ ನಾನು ಹುಟ್ಟಿದ್ದೇ ಗೊತ್ತಿಲ್ಲ ನಾನು ಯಾವಾಗ ಅಂತ. ಯಾಕೆ ನಮ್ಮದ್ರಲ್ಲಿ ಅದೆಲ್ಲ ಇಟ್ಟುಕೊಳ್ಳುವುದಿಲ್ಲ. ನಾವು ಲೆಕ್ಕ ಇಟ್ಟುಕೊಳ್ಳುವುದು ಹೇಗೆ? ನಮ್ಮ ಹುಟ್ಟಿದ್ದು ಆ ಊರು ಮುಳುಗುವ ಪ್ರವಾಹ ಬಂತಲ್ವ, ನೆರೆ, ಆ ವರ್ಷ ಹುಟ್ಟಿದ್ದು ಅಂತ ಹೇಳಿ ಅದು ಎಷ್ಟು ಸಲ ಬಂದಿದೆ ಅಂತ ಯಾರಿಗೂ ಗೊತ್ತು. ಹಾಗೆ ನಮ್ಮದು ಮತ್ತೆ ಹುಟ್ಟಿದ್ದು ಮತ್ತೆ ಗಳಿಗೆ ಲೆಕ್ಕಲ್ಲ ನಮ್ಮ ಹತ್ರ ಇಲ್ಲ. ಅದಕ್ಕಾಗಿ ಈಗ ನಾನು ನಿಮಗೆ ಹುಡುಗಿ ಕೇಳುವುದು ಅಂತೇಳಿ ನನಗೆ ಒಂದು ಈ ತನಕದ ನಮ್ಮ ಜಾತಿ ಕಟ್ಟುಕಟ್ಟಳೆಗೆ ವಿರೋಧ ಆಗ್ತದೆ. ಮತ್ತೊಂದು, ನಿಮಗೆ ವಯಸ್ಸು ಹೆಚ್ಚಾಯಿತು, ನನ್ನ ಮಗಳು ಸಣ್ಣ ಹರೆಯದವಳು, ನಿಮಗೆ ಕೊಡುವುದಕ್ಕೆ ಮನಸ್ಸಾಗಲಿಲ್ಲ. ಈಗ ನೋಡು, ನೀವು ಮಗನಿಗೆ ಅಲ್ವಾ, ವಯಸ್ಸಿಗೆ ಬಂದ ಒಬ್ಬ ಮಗ ಇದ್ದಾನೆ, ಸಮರ್ಥನಿದ್ದಾನೆ. ಕಂದರ ಎನಗೆ ಸತಿಯಿಲ್ಲ ಕೇಳು, ಎನಗೆ ಸತಿಯಿಲ್ಲ ಕೇಳು, ಎನಗೆ ಸತಿಯಿಲ್ಲ ಕೇಳು, ಸುತಗಲ್ಲ ತನುಜೆಯನ್ನೀಗಳು, ಸುತಗಲ್ಲ ತನುಜೆಯನ್ನೀಗಳು, ಎನಗೆ ಸತಿಯಿಲ್ಲ ಕೇಳು, ಸುತಗಲ್ಲ ತನುಜೆಯನ್ನೀಗಳು, ಸುತಗಲ್ಲ ತನುಜೆಯನ್ನೀಗಳು, ಮನ ಬಿಟ್ಟು ಕೊಡಲು ನಾನು, ಮನವಿಟ್ಟು ಕೊಡಲು ನಾನು ಶಶಿಮುಖಿಯ ವಿನಯದ್ಯೂ ಪಾಲಿಸುವೆನು, ಮನವಿಟ್ಟು ಕೊಡಲು ನಾನು ಶಶಿಮುಖಿಯ ವಿನಯದ್ಯೂ ಪಾಲಿಸುವೆನು, ದಾಶರಾಜ, ನನಗೊಬ್ಬ ಮಗನಿದ್ದಾನೆ ಅಂತ ಹೇಳದೆ. ಹೌದು, ಅಂದರೆ ಮದುವೆ ಆಗಿದೆ, ಸಂಸಾರ ಉಂಟು, ಆದರೆ ನನಗೆ ಸತಿ ಇಲ್ಲ. ಓ
ಹಾ, ಹೌದಾ? ನನಗೆ ಹೆಂಡತಿ ಇಲ್ಲ. ಅಯ್ಯೋ, ಅದು ನೀವೀಗ ಹೇಳಿದಾಗೆ ಆಯಿತು. ಸಣ್ಣ ಪ್ರಾಯದಲ್ಲಿ ತೀರಿ ಹೋದ್ರು ಕಾಣ್ತದಲ್ಲ. ಅವಳು ಮೇಲೆ ಹೋದದ್ದಲ್ಲ, ಮೇಲಿನವಳೇ ಬಂದದ್ದು, ಆಮೇಲೆ ನನ್ನನ್ನು ಬಿಟ್ಟು ಹೋದದ್ದು. ನನಗೆ ಅರ್ಥ ಆಗಲಿಲ್ಲ. ಅಯ್ಯ, ನನ್ನ ಸತಿಯ ಕುರಿತಾಗಿ ನೀನು ಹೇಳಿದ್ರೆ, ನಿನಗೆ ಹೇಳಿದ್ರೆ ಆಶ್ಚರ್ಯ ಪಡ್ತೀನಿ. ನಿಮ್ಮ ಕುಲದ ಪರಮ ದೈವವಾದಂತಹ ಗಂಗಾಮಾತೆ. ಹೌದು, ಹಾ, ಗಂಗಮ್ಮ. ಹಾ, ದೇವನದಿ ಗಂಗೆಯೇ ಮೈ ಒಡೆದು ಒಂದು ಸ್ತ್ರೀಯಾಗಿ ನನ್ನೊಟ್ಟಿಗೆ ಸಂಸಾರವನ್ನ ಮಾಡುವ ಮೂಲಕವಾಗಿ ದೇವವ್ರತ ನಾಮಕನಾದಂತಹ ಮಗನನ್ನ ತನ್ನ ಗರ್ಭಾಂಬುದಿಯಿಂದ ನನಗೆ ಕೊಟ್ಟು ಹೋದ್ಲು. ಅಂದ್ರೆ ಗಂಗಮ್ಮ ನಿಮ್ಮ ನನ್ನ ಹೆಂಡತಿ. ಹೌದಾ? ಹೌದು. ಇದು ವಿಶೇಷ ಇದು. ಹಾಗಾಗಿ ಅಲ್ಲ, ಮತ್ತೆ ಗಂಗಮ್ಮ ಇಲ್ಲ ಹೇಳಿದ್ರಿ, ಈಗ ಇಲ್ಲ ಅಂತ. ನನ್ನನ್ನು ಬಿಟ್ಟು ಹೋಗಿ ಆಯಿತವಳು. ಮಗನನ್ನ ನನಗೆ ಕೊಟ್ಟು ನನ್ನನ್ನು ಬಿಟ್ಟು ಹೋಗಿದ್ದಾಳು. ಓಹೋ, ಇದೀಗ ಬಿಟ್ಟು ಹೋಗಿ ವರ್ಷ ಕೆಲವಾಯಿತು ಅಂತ ಬಹುಶಃ. ಹಾ, ಸುಮಾರು ವರ್ಷಗಳಾಯ್ತು. ಹೌದು, ನೀವು ಹೇಳಿದ್ರು ಮಗ ಪ್ರಾಯಕ್ಕೆ ಬಂದಿದ್ದಾನೆ ಅಂತ. ಮಗ ಪ್ರಾಯಕ್ಕೆ ಬಂದಿದ್ದಾನೆ ಅಂತಾದ್ರೆ ಈಗ ಬಿಟ್ಟು ಹೋಗಿ ವರ್ಷ ಕೆಲವಾಗಿರ್ಬೇಕು. ಹಾಗಂತ ಮಗನೂ ಈಗ ನನ್ನೊಟ್ಟಿಗಿಲ್ಲ. ಓ, ವಿದ್ಯಾಭ್ಯಾಸಕ್ಕಾಗಿ ಗುರುಕುಲದಲ್ಲಿ ಹೋಗಿದ್ದಾನೆ. ಸತಿಯೂ ಇಲ್ಲ, ಮಗನೂ ಇಲ್ಲ. ಈಗ ನಾನು ಕೇಳ್ತಾ ಇರುವುದು, ನನ್ನ ಮಗನಿಗೆ ಒಬ್ಬಳು ತಾಯಿಯಾಗಿ ನಿನ್ನ ಮಗಳನ್ನ ನೋಡಿದಾಗ, ಅವಳ ಸಂಸ್ಕಾರಗಳನ್ನ ನೋಡಿದಾಗ, ಸಾಮ್ರಾಜ್ಞಿಯಾಗಿ ಮೆರೆಯುವ ಎಲ್ಲ ಲಕ್ಷಣಗಳು ಜೊತೆಗೆ ರಾಜಮಾತೆಯಾಗುವ ಅರ್ಹತೆಯೂ ನಿನ್ನ ಮಗಳಲ್ಲಿ ಕಂಡೆ ನಾನು. ಆ ಕಾರಣದಿಂದಲಾಗಿ ನೀನು ಸಂತೋಷದಿಂದ ನನಗೆ ಒಪ್ಪಿಸಿ ಕೊಡ್ತೀಯಂತಾದ್ರೆ ಹಸ್ತಿನೆಯ ಸಾಮ್ರಾಜ್ಞಿಯಾಗುತ್ತಾಳೆ ನಿನ್ನ ಮಗಳು. ಸಂತೋಷದಿಂದ ಅವಳನ್ನ ಪಾಲಿಸ್ತೇನೆ. ಆದೀತೋ? ಈಗ ಮೊದಲು ಮದುವೆ ಆಗಿದೆ, ಆ ತಾಯಿ ಒಟ್ಟಿಗಿಲ್ಲ, ಅವಳಿಲ್ಲ ಒಟ್ಟಿಗೆ. ಹಾಗಾದ್ರೆ ಮಗ ಇದ್ದಾನೆ. ಹಾ, ನನ್ನ ಮಗನಿಗೆ ತಾಯಿಯಾಗಿ ಬರಬೇಕು ಸತ್ಯವತಿ. ಈಗ ನನ್ನ ಮಗನಿಗೆ ತಾಯಿ ಅಲ್ಲ, ನಿಮ್ಮ ಆಲೋಚನೆ ಸರಿ. ಈಗ ನಿಮ್ಮ ಅಲ್ಲ, ನನ್ನ ಮಗನಿಗೆ ತಾಯಿಯಾಗಿ ಅಲ್ವಾ, ನನ್ನ ಮಾಡದೆ ಅಂದ್ರೆ ಮತ್ತೇನರ್ಥ? ಹೌದು ಹೌದು, ನೀನು ಹೇಳದೆ ನನಗೆ ವಯಸ್ಸಾಯ್ತು ಅಂತ. ಅಲ್ಲ, ಆಗಲ್ಲ. ಈಗ ನಿಮ್ಮ ಮಗನಿಗೆ ತಾಯಿ ಆಗಬೇಕು ಅಂದ್ರೆ ಇವಳು ಬೇರೆ ತಾಯಿ ಆಗ್ಲಿಕ್ಕಿಲ್ಲ ಅಂತಲ್ಲ? ಆಗಬಾರ್ದು ಅಂತೇನಿಲ್ಲ, ದೈವಾನುಕೂಲ ಒದಗಿದ್ರೆ ಸಾಮರ್ಥ್ಯ ಉಂಟು. ಹಾಗಿದ್ರೆ ಬೇರೆ ಬೇರೆ ಮಕ್ಕಳು ಆಗಬಹುದು, ಇವಳಿಗೆ ಮಕ್ಕಳು ಆಗಬಹುದು. ಖಂಡಿತಕ್ಕೂ. ಈಗ ಯಾರ ಹೆತ್ತ ಮಗನಿಗೆ ತಾಯಿ ಆಗಬೇಕು ಅಂತಲ್ಲ, ಅಲ್ಲ, ಅದು ತಾಯಿ ಆಗುತ್ತಾಳೆ, ಅದು ಪ್ರಶ್ನೆ. ಈಗ ನಿಮ್ಮನ್ನು ಮದುವೆ ಆದ್ರೆ ಮತ್ತೆ ತಾಯಿ. ಹೌದಪ್ಪ. ಆದರೆ ಅವಳು ಮಕ್ಕಳನ್ನು ಪಡೆಯುವ ಸಾಧ್ಯತೆ ಉಂಟು. ಸಾಧ್ಯತೆ ಉಂಟು. ಅವರೂ ರಾಜಕುಮಾರರೇ ಆಗುತ್ತಾರೆ. ಅವರಿಗೆ ಎಂತ ಕೆಲಸ ಮತ್ತೆ ನಾಳೆ ಅಲ್ಲಿ ರಾಜಕುಮಾರರಿಗೆ? ಅಲ್ಲ, ರಾಜಕುಮಾರರಿಗೆಲ್ಲ ಕೆಲಸ ಅಂತ ಒಂದು ಪ್ರತ್ಯೇಕ ಬೇಕು. ಏನು ಕೆಲಸ ಮಾಡದಿದ್ದವರು ರಾಜಕುಮಾರರ? ರಾಜನ ಮಕ್ಕಳಾದರು ಅಂತ ಆದ್ರೆ ಅವರು ರಾಜಕುಮಾರರೇ. ಈಗ ನಮ್ಮ ಜಾತಿಯವರಿಗೆ ಕೊಟ್ಟರೆ ಏನಿಲ್ಲ, ಒಂದೆರಡು ದೋಣಿ ಆದರೂ ನಡೆಸ್ಯಾರು ಹುಟ್ಟಿದ ಮಕ್ಕಳು. ಹೌದಪ್ಪ, ಅಲ್ವಾ? ಈಗ ಅರಸರನ್ನು ಮದುವೆ ನಾಳೆ ಎಂಥದ್ದು ನಡೆಸುವುದು? ಅವರು ವ್ಯವಸ್ಥೆ ಉಂಟು, ಸಾಕಷ್ಟು ಉಂಟು. ಎಂಥದ್ದು? ಸೇನಾಧಿಪತ್ಯವನ್ನು ನೋಡಿಕೊಳ್ಳಬಹುದು, ಪ್ರಜಾಪಾಲನೆಯನ್ನು ಮಾಡಬಹುದು. ನಮ್ಮಲ್ಲಿಯೇ ಉಪವ್ಯವಸ್ಥೆಗಳುಂಟು. ರಾಜಕೀಯ ವಿಕೇಂದ್ರೀಕರಣ ಅಂತ ನಾವು ಎಲ್ಲವರಿಗೂ ಒಂದೊಂದು ಆಡಳಿತದ ವ್ಯವಸ್ಥೆಯನ್ನು ಮಾಡ್ತೇವೆ. ಅಲ್ಲ, ಈಗ ಅಲ್ಲ, ಅನುಭವ ಇಲ್ಲ. ಈಗ ನಿಮ್ಮ ಮನೆಯಲ್ಲಿ ಒಬ್ಬ ಅರಸನಿಗೆ ಒಂದು 3-4 ಜನ ಮಕ್ಕಳು ಹುಟ್ಟಿದರೆ ಎಲ್ಲರಿಗೂ ಅಧಿಕಾರವ? ಹೇಗೆ ಕ್ರಮ? ಇಲ್ಲ. ಮತ್ತೆ ಹಿರಿಯ ಮಗನಿಗೆ ರಾಜ್ಯದ ಅಧಿಕಾರ. ನಾನು ನಂದನೆಯ ಕೊಡಲವಣಿಗೆ, ನಂದನೆಯ ಕೊಡಲವಳಿಗೆ, ಹುಟ್ಟಿದ್ದ ಕಂದಗಲ್ಲದೆ ಜ್ಯೇಷ್ಠಗೆ, ಹುಟ್ಟಿದ್ದ ಕಂದಗಲ್ಲದೆ ಜ್ಯೇಷ್ಠಗೆ, ಮುಂದೆ ರಾಜ್ಯವನಿತ್ತರೆ, ಮುಂದೆ ರಾಜ್ಯವನಿತ್ತರೆ, ಕೊಡೆನು ನಾನೆಂದಿಗೂ ನೋಡು ದೊರೆಯೇ, ಕೊಡೆನು ನಾನೆಂದಿಗೂ ನೋಡು ದೊರೆಯೇ. ಒಡೆಯ ಕಂದರ, ಮದುವೆ ಆಗುತ್ತೇನೆ, ಕೊಡತಕ್ಕದ್ದು. ಹೀಗೆ ನೀವು ಹೇಳಿದ್ರೆ ನನ್ನ ಹತ್ರ ಉತ್ತರ ಉಂಟಾ? ಯಾಕೆ? ನಿಮಗ ಸಾಮರ್ಥ್ಯ ಉಂಟು. ಅಯ್ಯ, ಏನು ಬೇಕಿದ್ರು ಮಾಡ್ಬೋದು. ಮನಸ್ಸು ಮಾಡಿದ್ರೆ
ಕ್ಷತ್ರಿಯರಿಗೆ ರತ್ನಾಪಹಾರಿಗಳು ಅಂತಲೂ ಹೆಸರುಂಟು. ವಿಶೇಷವಾದಂತಹ ರತ್ನಗಳು ಎಲ್ಲಿಯೇ ಇರಲಿ ಅದನ್ನು ಅಪಹರಿಸಲಿಕ್ಕೆ ಶಾಸ್ತ್ರಸಮ್ಮತ ಉಂಟು. ಅದು ಯಾವ ಕುಲದಲ್ಲಿಯೇ ಇರಲಿ, ಸ್ತ್ರೀ ರತ್ನ ಅಂತ ಆದರೆ ಅದನ್ನು ಅಪಹರಿಸುವ ಸಾಮರ್ಥ್ಯವೂ ಯೋಗ್ಯತೆಯೂ ಶಾಸ್ತ್ರಾನುಕೂಲವೂ ಕ್ಷತ್ರಿಯರಿಗೆ ಉಂಟು. ಆದರೆ ಅದನ್ನು ನಾನು ಮಾಡಲಿಲ್ಲ. ಯಾಕೆ? ಧರ್ಮದಲ್ಲಿ ಶ್ರದ್ಧೆ ಇರುವ ಕಾರಣದಿಂದ. ಈ ಶಂತನು ಅರಸನಾಗಿದ್ದು ಅರ್ಥಕಾಮಗಳ ಹೊರತಾಗಿ ಧರ್ಮ ಹೆಚ್ಚು ಎನ್ನುವ ಕಾರಣದಿಂದಲಾಗಿ. ಅದೇ 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 ನಿಮ್ಮ ಈ ಗುಣ ಎಲ್ಲ ಗೊತ್ತಿದ್ದೆ ನಾನು ಇಷ್ಟು ಮಾತಾಡಿದ್ದು. ಅಲ್ಲ ಇದ್ರೆ ಈಗ ನಾನು ಮಾತಾಡ್ತೇನೆ ಇಷ್ಟು. ಓಹೋ, ಅದೆಲ್ಲ ಗೊತ್ತಿಲ್ಲದೆ ಇದ್ದದ್ದಲ್ಲ. ನಿಮ್ಮ ಬಗ್ಗೆ ಎಲ್ಲ ಹೇಳುವುದನ್ನು ನಾವು ಕೇಳಿದ್ದೇವೆ. ಈಗ ಕ್ಷತ್ರಿಯರ ಜಾತಿ ಅಂದ್ರೆ ಹೇಗೆ? ತಮ್ಮ ದೇಶವನ್ನು ದೊಡ್ಡದು ಮಾಡ್ಲಿಕ್ಕೋ, ತಮ್ಮ ಅಧಿಕಾರವನ್ನು ಇನ್ನೊಬ್ಬರ ಮೇಲೆ ಹೇರ್ಲಿಕ್ಕೋ, ಕೈಯಲ್ಲಿ ಆಯುಧ ಹಿಡ್ಕೊಂಡು ಯಾರ ಮೇಲೆ ಹೋರಾಟ ಮಾಡುವುದಪ್ಪ. ಈಗ ನಿನ್ನನ್ನು ಬಡಿದು ತಕೊಂಡು ಹೋದ್ರೆ ಹೋರಾಟ ಮಾಡಬಹುದು, ಅದು ಅಪರಾಧ ಅಲ್ಲ, ಹಾಗೆ ಮಾಡಬಹುದು. ಹಾಗೆ ಎಲ್ಲರ ಮೇಲೆ ತನ್ನದ್ದಾದಂತಹ ಶಕ್ತಿಯಿಂದ, ಸಾಮರ್ಥ್ಯದಿಂದ, ಹೋರಾಟದಿಂದ ಒಡೆತನವನ್ನು ಸ್ಥಾಪಿಸಬಹುದು. ಹೌದಪ್ಪ. ಆದ್ರೆ ನಿಮ್ಮ ಬಗ್ಗೆ ನಾನು ಕೇಳಿದ್ದೇನೆ, ನೀವು ಯಾರಲ್ಲಿಯೂ ಈ ತನಕ ಜಗಳಕ್ಕೆ ಹೋಗಲಿಲ್ಲ ಅಲ್ಲ, ಹೋರಾಟವೇ ಮಾಡಲಿಲ್ಲ, ಅವಶ್ಯಕತೆ ಬೀಳಲಿಲ್ಲ. ಹಾಗೆಂದು ನೀವು ಚಕ್ರವರ್ತಿಗಳಲ್ಲೋ ಕೇಳಿದ್ರೆ ಚಕ್ರವರ್ತಿಗಳು ಹೌದು. ನಿಮ್ಮ ಗುಣ, ನಿಮ್ಮ ಧರ್ಮ, ನಿಮ್ಮ ಸ್ವಭಾವ ಇದನ್ನೆಲ್ಲ ನೋಡಿ ಉಳಿದವರೆಲ್ಲ ಬಂದು ನಿಮ್ಮ ಕಾಲಬುಡದಲ್ಲಿ ಕಪ್ಪ ಇಟ್ಟು ನೀವೇ ನಮಗೆ ಯಜಮಾನರು ಅಂತ ಕೈ ಮುಗಿದರಂತೆ ಅಲ್ವಾ? ಅಷ್ಟು ವಿಷಯವನ್ನು ತಿಳಿದುಕೊಂಡಿದ್ದೀನಿ. ಅಷ್ಟು ಹಿನ್ನೆಲೆ ಗೊತ್ತಿರುವುದರಿಂದ ಇಷ್ಟು ಮಾತಾಡಿದ್ದು. ಓಹೋ, ಅಲ್ಲದಿದ್ರೆ ಈಗ ನನಗೆ ಮಾತಾಡ್ಲಿಕ್ಕೆ ಧೈರ್ಯ ಬಂದಿತ್ತು. ನಾನು ಯಾರು ಈ ಹೊಳೆ ಬದಿಯಲ್ಲಿ ಗುಡಿಸಲು ಕಟ್ಟಿಕೊಂಡು ಬದುಕೋ ನಿಮ್ಮ ಹತ್ರ ಈಗ ಮಾತಾಡ್ಲಿಕ್ಕೆ? ಕೊಡ್ತೀಯಾ ಇಲ್ವೇನೋ ಕೇಳಿದ್ರೆ ಕೊಂಡೋಗುದೇ ಅಲ್ವೋ? ಧೈರ್ಯ ಏನು? ನೀವು ಬಲಾತ್ಕಾರದಿಂದ ಸಂಪಾದನೆ ಮಾಡುವುದಿಲ್ಲ, ಬಲಾತ್ಕಾರದಿಂದ ಮಾಡುವುದಿಲ್ಲ ಅಂತ ನಿಮ್ಮ ಮನಸ್ಸಿನಲ್ಲಿ ನಿರ್ಣಯ ಉಂಟು ಅಂತ ಆದರೆ ಮತ್ತೀಗ ನಾವು ಮುಂದೆ ಏನಾಗಬೇಕು ಅನ್ನೋದನ್ನು ಯೋಚನೆ ಮಾಡಿ ಮಾತಾಡದೆ ನಮ್ಮಿಂದಲಾಗಿ ದೋಷ ಆಯಿತು ಅಂತ ಆಗಬಾರ್ದಲ್ಲ. ಯಾಕೆಂದ್ರೆ ನನ್ನ ಮಗಳು, ಅವಳ ನಾಳೆಯ ದಿನ ಅಂದ್ರೆ ಅವಳ ಭವಿಷ್ಯ, ಅದರ ಬಗ್ಗೆ ಯೋಚನೆ ಮಾಡಬೇಕಾದ ನನ್ನ ಕರ್ತವ್ಯ, ಮಾಡಬೇಕಾದ್ದೆ ಅಲ್ಲ. ಈಗ ಏನಾಗುತ್ತದೆ, ನನ್ನ ಮಗಳು ಚಂದ ಇದ್ದಾಳೆ ಕಾಣ್ಲಿಕ್ಕೆ, ಈ ಚಂದ ಎಷ್ಟು ದಿವಸ ನಿಂತಿತ್ತು ಅಲ್ವ? ಈಗ ವಯಸ್ಸಾದಾಗೆ ಚಂದ ಹೋಗಬೇಕು, ಹೋಗ್ತದೆ ಅಲ್ಲ. ಎಷ್ಟು ವಯಸ್ಸಾದ್ರೂ ನಿಮಗೆ ಚಂದವೇ ಖಂಡಿತ ಇಟ್ಟುಕೊಳ್ಳು. ಈಗ ನೀವು ಮದುವೆ ಆದ್ರಿ, ಹೆಂಡತಿಗೆ ವಯಸ್ಸಾಯಿತು ಅಂತ ಚಂದ ಕಾಣ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕಿಲ್ಲ, ಅವಳೇ ಹೆಂಡತಿ ನಿಮಗೆ, ನೀವು ಅಲ್ವಾ? ಈಗ 4 ಮಕ್ಕಳು ಆಯ್ತು ಅಲ್ಲ, ಹೇಳಿದ್ ನಾನು. ಈಗ ನಾಳೆ ವಯಸ್ಸು ಸಂದ ಮೇಲೆ ಅಲ್ಲ, ಅವಳು ನಿಮಗಿಂತ ಸಣ್ಣ, ನಾನು ಅಪಶಕನ ಮಾತಾಡಿದೆ ಅಂತ ಭಾವಿಸಿ ಹೇಳಿದ್ ನಾನು. ಈಗ ನಿನ್ನ ಕುರಿತಾಗಿ ನೀನು ಏನನ್ನ ಮಾತಾಡಿದ್ರು ನನಗೆ ಸಿಟ್ಟಂತೂ ಬರುವುದಿಲ್ಲ. ನಿಮ್ಮ ದಿನ ಮುಗಿಯಿತು ಅಂತ ಇಟ್ಟುಕೊಳ್ಳು, ಮುಗಿಯಿತು ಅಲ್ಲ. ಪ್ರತಿಯೊಬ್ಬನ ದಿನವೂ ಒಂದು ದಿವಸ ಮುಗಿಯುವುದೇ ಅಲ್ಲ. ಹೌದಪ್ಪ ಅಲ್ವಾ? ಈಗ ಮತ್ತೆ ನಾಳೆ ನನ್ನ ಮಗಳ ಗತಿ ಅನ್ನೋ ಒಂದು ಪ್ರಶ್ನೆ ಬರುವುದಿಲ್ಲ. ಯಾಕಂದ್ರೆ ನೀವೀಗ ಹೇಳುತ್ತೀರಿ ಅವಳಂತದ್ದು ಸಾಮ್ರಾಜ್ಞಿ, ಮಹಾರಾಣಿ, ಇದೆಲ್ಲ ಆಗುವುದು ಎಲ್ಲಿಯವರೆಗೆ? ನೀವು ಅಧಿಕಾರದಲ್ಲಿ ಇದ್ದವರೆಗೆ ಮಾತ್ರ ಅಲ್ಲ. ಈಗ ನೀವು ಅಳಿದ ಮೇಲೆ ಸಹಜವಾಗಿ ಏನಾಗುತ್ತದೆ, ಇದು ಆಮೇಲೆ ಎಲ್ಲಿಯೋ ಹೊಳೆ ಬದಿಗೆ ಹೋಗಿ ನಮ್ಮ ಅಪ್ಪಯ್ಯ ಮದುವೆ ಆಗಿಕೊಂಡು ಬಂದಂತಹ ಹೆಣ್ಣು, ಇದರ ಬಗ್ಗೆ ನಾನು ಯಾಕೆ ಗೌರವ ಕೊಡಬೇಕು ಅನ್ನುವ ಭಾವ ನಿಮ್ಮ ಮೊದಲ ಮಗನಿಗೆ ಬಂತು ಅಲ್ಲ, ಹೇಳಿದ್ ನಾನು ಅವನು ನೋಡ್ಲಿಲ್ಲ ಹುಡುಗ. ಆದ್ರೆ ಅಯ್ಯ, ನನ್ನ ಮಗ ದೇವವ್ರತನ ಕುರಿತಾಗಿ ಒಂದು ಭರವಸೆಯನ್ನ ಕೊಡಬಲ್ಲೆ. ಹೆತ್ತ ತಾಯಿಯಷ್ಟೇ ಗೌರವದಿಂದ ನಿನ್ನ ಮಗಳನ್ನ ನೋಡಿಕೊಳ್ತಾನೆ. ನೋಡಿಕೊಂಡು ನನಗೆ ಒಳ್ಳೆ ಗುಣದ ಮಕ್ಕಳು ಇರಬಾರದು ಅಂತ ಇಲ್ಲ. ಹೌದು, ತಾಯಿ ಅನ್ನುವ ಗೌರವ ಅವನಿಗೆ ಬರ್ಲಿಕ್ಕೂ ಸಾಕು. ಆದ್ರೂ ಈ ತೀರಾ ಬಡತನದಲ್ಲಿದ್ದವರಿಗೆ ತನ್ನಿಂದ ತಾನೇ ಒಮ್ಮೆಗೆ ಸಿರಿವಂತಿಗೆಯನ್ನು ಬಂದದ್ದನ್ನು 2 ವಿಧದಿಂದ ಹಾನಿಯನ್ನು ಒದಗಿಸ್ತದೆ. ಒಂದು, ಅವರಿಗೆ ಅಹಂಕಾರ ಬಂದು ಬಿಡುವುದು. ಬಹಳ ಬಡತನದಲ್ಲಿದ್ದವರು ಒಮ್ಮೆಗೆ ಸಿರಿತನ ಬಂತು, ಆಗ ಮಿಕ್ಕುಳಿದವರು ಅವರ ಕಣ್ಣಿಗೆ ಕಾಣುವುದಿಲ್ಲ. ಒಂದು ಆ ಅಪಾಯ. ಇನ್ನೊಂದು, ಬಹಳ ಕೆಳಗಿನ ಸ್ಥಾನದಲ್ಲಿದ್ದವರು, ತೀರಾ ಬಡತನದಲ್ಲಿದ್ದವರು ಒಮ್ಮೆಲೆ ಸಿರಿವಂತಿಗೆ ಬಂದ ಕ್ಷಣದಲ್ಲಿ ಆ ಅರಮನೆಯಲ್ಲಿ ಇದ್ದವರಿಗೆಲ್ಲ ಇವರ ಬಗ್ಗೆ ಮತ್ಸರ ಬರುವುದು. ಅಯ್ಯ, ನಿನ್ನ ಮಾತಿನಲ್ಲಿ ನನಗೆ ದ್ವಂದ್ವ ಕಾಣುತ್ತದೆ. ಎಂಥದ್ದು? ಒಂದು, ಬಯಸಿದಂತಹ ಚಕ್ರವರ್ತಿ ಪೀಠಕ್ಕೆ ನಿನ್ನ ಮಗಳನ್ನ ಕೊಡಲಿಕ್ಕೆ ಒಂದು ಮನಸ್ಸು ನಿನಗೆ ಒಪ್ಪಿಗೆಯನ್ನು ಕೊಡ್ತಾ ಇದೆ. ಆದರೆ ಇನ್ನೊಂದು ಒಳ ಮನಸ್ಸಿನಲ್ಲಿ ಯಾವುದೋ ಶಂಕೆ ಇದ್ದಂತೆ ನನಗೆ ಭಾಸವಾಗುತ್ತೆ. ಶಂಕೆ ಅಂತ ನಿರ್ಣಯವೇ. ಅದೇ ನಿರ್ಣಯವ? ಹೌದೌದು, ಅಪಾಯ ಬಂದೇ ಬರ್ತದೆ ನಾಳೆ, ನಿಶ್ಚಯವೇ. ಏನದು? ಯಾಕೆ? ಬಾಕಿದ್ದವರು ಇದನ್ನು ಸಹಿಸುವುದಿಲ್ಲ. ಈಗ ಸುಲಭದಲ್ಲಿ ಒಬ್ಬನಿಗೆ ಹೆಚ್ಚಿಗೆ ಸಿಕ್ಕಿತು ಅಂತಾದ್ರೆ ಬಾಕಿದ್ದವರಿಗೆ ಆ ಕುರಿತು ಮತ್ಸರ ಬೆಳೆಯುತ್ತದೆ. ಅರಮನೆ ಇರಲಿ, ನೆರೆಮನೆ ಇರಲಿ, ಹಾಗೆ ಆಗುತ್ತದೆ. ಇಷ್ಟು ದಿವಸ ಹೊಳೆ ಬದಿಯಲ್ಲಿ ದೋಣಿ ನಡೆಸ್ತಾ ಇದ್ದವಳು ಈಗ ನಮ್ಮನ್ನೆಲ್ಲ ನಡೆಸುವಂತಹ ಒಂದು ಹೊಣೆಯನ್ನು ಹೊತ್ತು ಅರಸನೊಟ್ಟಿಗೆ ಕುಳಿತುಕೊಂಡಿದ್ದಾಳೆ ಎಡಬದಿಯಲ್ಲಿ ಅನ್ನುವುದನ್ನು ಅರಮನೆಯ ಮಂದಿಗಳು ಸಹಿಸುವುದಕ್ಕೆ ನಿಮ್ಮ ಮಗ ಒಪ್ಪಲಿಕ್ಕೂ ಸಾಕು. ಅರಮನೆಯ ಮಂದಿಗಳು ಒಪ್ಪುತ್ತಾರ, ಆಗ ತನ್ನಿಂದ ತಾನೇ
ಇವಳು ಮೂಲೆ ಗುಂಪಾಗಬೇಕಾಗಿ ಬರ್ತದೆ. ಆ ಹುಟ್ಟಿದ ಮಕ್ಕಳು ಅಶನಾರ್ಥಕ್ಕೆ ತೊಂದರೆ ಆಗಲಿಕ್ಕಿಲ್ಲ ಅಂತ ನನಗೂ ವಿಶ್ವಾಸ ಉಂಟು. ನೀವು ಗುರುತ ಪರಿಚಯ ಇಲ್ಲದವರಿಗೆ ಸಾವಿರ ಮಂದಿಗಳಿಗೆ ದಿನ ಅನ್ನ ಕೊಡ್ತೀರಿ ಅಲ್ಲಿ, ಮತ್ತೀಗ ನಿಮ್ಮ ಮನೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಊಟಕ್ಕೆ ಇಲ್ಲ ಅಂತ ಆಗ್ತದೆ ಅಂತಲ್ಲ, ಆದರೆ 10 ರೊಟ್ಟಿಗೆ ಒಂದು 11 ಅನ್ನುವಂತಹ ಸ್ಥಿತಿಯಲ್ಲೇ ಅವರು ಇರಬೇಕಾಗ್ತದೆ. ಈಗ ಒಂದು ಜಾತಿಯ ಕಟ್ಟುಪಾಡನ್ನು ಮುರಿದು ನಾನೊಂದು ಹೊಸತನ ಮಾಡಿದೆ. ಈ ತನಕ ಆಗದೇ ಇದ್ದ ಕ್ಷತ್ರಿಯರೊಳಗೊಂದು ಸಂಬಂಧ ಆಯಿತು. ಈಗ ನಾಳೆ ನಮ್ಮವರೇ ಪರಿಹಾಸ್ಯ ಮಾಡಲಿಕ್ಕಿಲ್ವ ಬೆರಳೆತ್ತಿ? ಹೌದಾ, ಮೊನ್ನೆ ಕಿರೀಟ ಇಟ್ಟುಕೊಂಡು ಬಂದು ಹೆಣ್ಣು ಕೇಳುವ ಕಾಲಕ್ಕೆ ಸಿಕ್ಕಿದ್ದು ದೊಡ್ಡ ಗಂಟು ಅಂತ ಕೊಟ್ಟ. ಈಗ ನೋಡಿ ಎಲ್ಲಿಗೆ ಮುಟ್ಟಿತು ಗತಿ. ಈಗ ಅಲ್ಲಿ ಕಸ ಮುಸ್ರೆಗೆ ಇದ್ದಾಳೆ, ಅಲ್ಲಿಗೆ ಬಂತು ಸ್ಥಿತಿ. ಹೀಗೆ ನನ್ನ ಬಗ್ಗೆ ನಮ್ಮವರೇ ಆಕ್ಷೇಪ ಮಾಡುವಾಗ ನಾಳೆ ಬರಲಿಕ್ಕಿಲ್ವ? ಹಾಗಿದ್ರೆ ಹೇಗೆ ಕೇಳಿದರೆ, ಕೊಟ್ಟದ್ದು ಯಾಕೆ ಕೇಳಿದರೆ, ಓಹ್ ನಾಳೆಗೊಂದು ಭದ್ರತೆ ಉಂಟು, ಓಹ್ ಮುಂದೆ ಒಂದು ಒಳ್ಳೆಯದುಂಟು, ಒಂದು ಸ್ಥಿರವಾದಂಥ ಅವಕಾಶ ಉಂಟು ಅನ್ನುವಂತಹ ಒಂದು ಸಮಾಧಾನವಾದರೂ ನನಗೆ ಬೇಡ. ಈಗ ನನ್ನಿಂದ ನೀನು ಯಾವ ಭದ್ರತೆಯನ್ನು ಬಯಸ್ತಾ ಇದ್ದಿ? ಹಾಗಾದರೆ ಈಗ ನನ್ನ ಮಗಳಿಗೆ ನೀವು ಕೊಡುವ ಸ್ಥಾನ ಎಂಥದ್ದು? ಸಾಮ್ರಾಜ್ಞಿಯ ಸ್ಥಾನ. ಹೌದು, ಅವಳ ಆ ಸ್ಥಾನ ಯಾವ ಕಾಲಕ್ಕೂ ಹೋಗಲಿಕ್ಕಿಲ್ಲ. ಯಾವ ಕಾಲಕ್ಕೂ ನಾನಿರುವಲ್ಲಿಯವರೆಗೆ ಸಾಮ್ರಾಜ್ಯ ಸ್ಥಾನ ಹೋಗುವುದಿಲ್ಲ. ನೀವೀಗ ಹೇಳುದು ನೀವು ಇರುವಲ್ಲಿವರೆಗೆ, ನಾನು ಹೇಳುವುದು ಅದಕ್ಕಿಂತಲೂ ಮುಂದೆ, ಯಾವಾಗಲೂ ಹೋಗಲಿಕ್ಕಿಲ್ಲ. ಈಗ ಸಾಮ್ರಾಜ್ಞಿ ಮತ್ತೆ ರಾಜಮಾತೆ ಆಗುವೆ. ರಾಜಮಾತೆ ಆಗುತ್ತೆ. ಹೌದು ಹೌದು. ಹೇಗೆ ರಾಜಮಾತೆ? ದೇವವ್ರತ ಅರಸನಾದ ತಕ್ಷಣ ಅದು ಬೇಡ. ಅಲ್ಲ, ನಾನು ಅವನಿಗೂ ತಾಯಿಯಾಗಬೇಕು ಎನ್ನುವ ಭಾವದಿಂದಲೇ ಅಲ್ಲ, ಅವನಿಗೆ ತಾಯಿ ಆಗಿಲ್ಲ, ಆದ್ರೆ ಇವಳ ಹೆತ್ತ ಮಗ ಅಲ್ಲಲ್ಲ. ಓಹೋ, ಇವಳ ಹೆತ್ತ ಮಗ. ಅಂದ್ರೆ ಇವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ನಾಳೆ ನಿಮ್ಮ ಪಟ್ಟ ಸಿಗುತ್ತದೆ ಅಂತ ಆದರೆ ನಾನು ಹುಡುಗಿ ಕೊಡುವುದಕ್ಕಾದೀತು. ಅಲ್ಲದೇ ಇದ್ದರೆ ಇದು ಅಲ್ಲ, ನೀವು ಮನಸ್ಸಿಗೆ ನೋವು ತಂದುಕೊಳ್ಳೋದು ಬೇಡ, ನಾನು ಆಗುವುದಿಲ್ಲ ಅಂತ ಹೇಳುವುದಿಲ್ಲ. ಆಲೋಚನೆ ಮಾಡಿ. ಕಂಧರನ ನುಡಿ ಕೇಳಿ ಭೂಪಾಲ ದುಗುಡದ್ಯೋ, ಕಂಧರನ ನುಡಿ ಕೇಳಿ ಭೂಪಾಲ ದುಗುಡದ್ಯೋ, ಕಂದನಃ ಗಾಂಗೇಯನೌ ಬಿಟ್ಟೋ, ಕಂದನಃ ಗಾಂಗೇಯನೌ ಬಿಟ್ಟು ಧಾತ್ರಿಯೋ ಮುಂದೋರ್ವ ಈಯಲೋ, ಕಂದನಃ ಗಾಂಗೇಯನೌ ಬಿಟ್ಟು ಧಾತ್ರಿಯೋ ಮುಂದೋರ್ವಗೀಯಲ್ ಎನಗಂಧಮಲ್ಲವೋ, ಎನಗಂಧಮಲ್ಲವೋ, ಜನರು ನಿಂದಿಪರು ಮಗುಳೆನ್ನುತ್ತಾ, ಜನರು ನಿಂದಿಪರು ಮಗುಳೆನ್ನುತ್ತಾ, ಸಂದೇಹಗೊಳುತ್ತಾ, ಸಂದೇಹಗೊಳುತ್ತ ನೃಪ ನೀಚ ಸಹವಾಸದ್ಯೋ, ಬಂದಿಹುದು ದುರ್ಭಾಷೆ, ನೀಚ ಸಹವಾಸದ್ಯೋ ಬಂದಿಹುದು ದುರ್ಭಾಷೆ, ಬೇಡ ಪೋಗುವೆನಿಂದ. ಇಷ್ಟಾದ ಮೇಲೆ ಬೇಡವೇ ಬೇಡ, ಬೇಡ ಬೇಡ ಪೋಗುವೆನಿಂದ.
ಧಮಾಲಕೇತುವನ್ನು ವಧಿಸಿ ಗಾಲವರೆ ಮೊದಲಾದ ಋಷಿಮನೀಷಿಗಳಿಂದ ಮಂತ್ರಾಕ್ಷತೆಯನ್ನು ಗ್ರಹಣ ಮಾಡಿದ ನಾನು ಸುರಕ್ಷಿತವಾಗಿ ಹಸ್ತಿನೆಯನ್ನು ಸೇರಿಕೊಳ್ಳುವ ಬದಲು ಯಾವುದೋ ಒಂದು ಗಂಧ ನನ್ನನ್ನು ಆಕರ್ಷಿಸಿದ ಕಾರಣದಿಂದಲಾಗಿ ಈ ಕಾಳಿಂದಿಯ ಸಮೀಪಕ್ಕೆ ಬಂದರೆ ಏನೆಲ್ಲ ಅನರ್ಥ ಪರಂಪರೆಗಳು ನಡೆದು ಹೋಯ್ತಲ್ವೋ. ಲೋಕದಲ್ಲಿ ಒಂದು ಮಾತುಂಟು, ಗಂಗೆಯಲ್ಲಿ ಸ್ನಾನ ಮಾಡಿದವರಿಗೆ ಮತ್ತೆ ಉಳಿದ ತೀರ್ಥಗಳಲ್ಲಿ ಸ್ನಾನ ಮಾಡುವ ಅವಶ್ಯಕತೆ ಇಲ್ಲ ಅಂತ. ದೇವಗಂಗೆಯನ್ನೇ ಪತ್ನಿಯನ್ನಾಗಿ ಪಡೆದ ಮೇಲೆ ನನಗೆ ಇನ್ನು ಉಳಿದ ಸ್ತ್ರೀಯರೆಲ್ಲ ಯಾವ ಲೆಕ್ಕ? ಆದರೂ ಗಂಗೆ ನನ್ನನ್ನು ಬಿಟ್ಟು ಹೋದ ಮೇಲೆ ಸುಮಾರು 35-36 ವತ್ಸರಗಳ ದೀರ್ಘಕಾಲದವರೆಗೂ ಸಾವಿರಾರು ಸ್ತ್ರೀಯರನ್ನು ಈ ಶಂತನು ನೋಡಿರಬಹುದು. ಆದರೂ ತನು ಸುಖವನ್ನ ಈ ಯೋಜನಗಂಧಿಯನ್ನು ನೋಡಿದಾಗ ಬಯಸ್ತದೆ ಅಂತಾದರೆ ಯಾವುದೋ ಪೂರ್ವ ಜನ್ಮದ ಸಂಬಂಧ ಇರಬೇಕು, ವಾಸನಾ ಬಲ ಇರಬೇಕು ಅಂತ ಗ್ರಹಿಸಿ ಇವನಲ್ಲಿ ಕೇಳಲಿಕ್ಕೆ ಹೋದರೆ ಈ ದಾಶರಾಜನ ನಾಲಿಗೆಯ ತುದಿಯಲ್ಲಿ ಹಸ್ತಿನೆಯ ಸಿಂಹಾಸನ ಓಡಾಡ್ತದೆ. ಚಂದ್ರಹಂಶದ ಚಕ್ರವರ್ತಿ ಪೀಠ ಅಂಬಿಗರ ಕೇರಿಯಲ್ಲಿ ತೇಲಾಡ್ತದೆ. ಎಲ್ಲಿಗೆ ಬಂತು ಪರಿಸ್ಥಿತಿ? ಸಖ್ಯವನ್ನು ಮಾಡುವುದಿದ್ದರೆ ಸೌಗಂಧದೊಟ್ಟಿಗೆ ಮಾಡಬೇಕಂತೆ, ಜಗಳವನ್ನು ಮಾಡುವುದಿದ್ದರೂ ಸೌಗಂಧದೊಟ್ಟಿಗೆ ಮಾಡಬೇಕಂತೆ. ಅದನ್ನೆಲ್ಲ ಮರೆತು ಯಾವುದೋ ಕ್ಷಣಿಕವಾದಂತಹ ತನುಸುಖಕ್ಕಾಗಿ ಇವನ ಮಾತಿಗೋಸುಗವಾಗಿ ನನ್ನ ಮಗ ದೇವವ್ರತ ಸಕಲ ಶಾಸ್ತ್ರ ಸಂಪನ್ನನಾದ ಅವನನ್ನ ಅಲ್ಲ, ನಾನೀಗ ಒಂದು ವೇಳೆ ಸತ್ಯವತಿಯ ಮಕ್ಕಳಿಗೆ ಪಟ್ಟ ಅಂತ ಹೇಳಿದರೆ ನನ್ನ ಮಗ ದೇವವ್ರತ ತಿರಸ್ಕರಿಸಲಿಕ್ಕಿಲ್ಲ. ಅಪ್ಪ ಹಸಾದ ಅಂತ ತನ್ನ ತಲೆಗೇರಿಸಿ ನಡೆಸಿಕೊಟ್ಟಾನು. ಆದರೆ ಲೋಕದವರು ಏನಂದಾರು? ಹಸ್ತಿನೆಯ ಪ್ರಜೆಗಳಿಗೆಲ್ಲ ಮೋಸ ಮಾಡದಂತೆ ಆಗುವುದಿಲ್ವೋ? ಇದೆಲ್ಲ ಒಂದು ಕೆಟ್ಟ ಕನಸು ಅಂತ ತಿಳಿದು ಹೋಗಿಬಿಡುತ್ತೇನೆ. ಹೋದೆಯ ನಾನು ಒಮ್ಮೆ ಮುಖ ತಿರುಗಿಸಿದ್ರು ಮತ್ತೆ ಈ ಕಡೆಗೆ ಮುಖ ಹಾಕ್ಯಾರು ಅಂತ ಲೆಕ್ಕ ಹಾಕಿದ್ದು. ಹೋದೆ ನೋಡಿ, ಆಗ ಬಹಳ ಗೌರವದಿಂದ ಮಾತಾಡಿಸಿದ್ರು. ಹೌದಾ? ಈಗ ಸಂಬಂಧ ಆಗಲಿಲ್ಲ ಬಿಡ್ಲಿ. ಈಗ ಹೋಗುವಾಗ ಅಯ್ಯ ಕಂದರ ಬರ್ತೇನೆ ಅಂತಾದ್ರೂ ಒಂದು ಮಾತು ಹೇಳಬೇಡ್ವಾ? ಮತ್ತೆ ನಾನು ಇಷ್ಟು ಮಾತಾಡಿದ್ದು ತಪ್ಪಾಗಿದ್ರೆ ಅವರ ಕೆಲಸ ಆಗೋಲ್ಲರಿಗೆ ಮಾತ್ರ ಗುರ್ತ ಇರೋದು, ಮರುದಿವಸಕ್ಕಿಲ್ಲ. ಇಲ್ಲದಿದ್ರೆ ಈಗ ಏನು, ಈಗ ಒಂದು ಮದುವೆ ಸಂಬಂಧ ಮಾತಾಡಿದಲ್ಲಿ ಈಗ ಮದುವೆ ಆಗಿ ಹೋಗ್ತದೆ ಅಂತ ಅರ್ಥವ? ಎಷ್ಟು ಸಂಬಂಧಗಳೆಲ್ಲ ಮಾತಾಡಿದ್ದಾಗದೆ ಮತ್ತೆ ಬೇರೆ ಸಂಬಂಧ ಆಗ್ತದೆ. ಈಗ ಅವರು ಮಗಳ ಮೇಲೆ ಇಷ್ಟ ಆಯಿತು, ಕೇಳಿದ್ರು, ಕೊಡುವುದಿಲ್ಲ ಹೇಳಿದೆ, ಅದಕ್ಕೆ ಕೋಪ ಮಾಡಿಕೊಂಡು ಹೋಗಬೇಕು. ಹಾಗಿದ್ರೆ ಎಂಥದ್ದು? ಅವರ ಮನಸ್ಸಿನ ಒಳಗುಂಟು ನಾವು ಅವರ ಹತ್ರ ಕೇಳಲಿಕ್ಕಿದ್ದ ಜನಗಳಲ್ಲ ಅಂತ. ಹೀನರು ಅಂತ ಉಂಟು ಮನಸ್ಸಿನಲ್ಲಿ. ಇದು ಮಗಳ ಚಂದ ನೋಡಿ ಮರಳಾದದ್ದು ಮನಸ್ಸು ಮುದುಕನಿಗೆ, ಒಂದು ಮದುವೆ ಆದರೆ ಆದೀತು ಅಂತ. ಅಲ್ಲ, ಸಂಬಂಧ ದೊಡ್ಡದೇ ಚಕ್ರವರ್ತಿಗಳಿಗೆ ನಿಜವಾಗಿ. ಹೌದು, ಈಗ ಅಲ್ಲದೆ ಇದ್ದದ್ದಲ್ಲ. ನಾನು ಗಟ್ಟಿ ಮಾತಾಡಿದ್ದು ಯಾಕೆ ಕೇಳಿದರೆ, ಅಲ್ಲ ನಾನು ಮಗಳಲ್ಲಿ ಇಟ್ಟ ವಿಶ್ವಾಸ ಅಷ್ಟು ದೊಡ್ಡದು. ಅಥವಾ ನನಗೆ ಈ ಮೊದಲೇ ತಿಳಿದವರು ಹೇಳಿದಂತಹ ಮಾತಿನಲ್ಲಿ ಬಂದ ನಂಬುಗೆ ದೊಡ್ಡದು. ಬ್ರಾಹ್ಮಣರು ಬಂದು ಕೇಳಿದ್ರೆ ನಮ್ಮ ಮಗಳನ್ನು ಮದುವೆ ಮಾಡಿಕೊಡಿ ಅಂತ, ನಾವು ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಒಬ್ಬರು ಜ್ಯೋತಿಷ್ಯರು ನಮ್ಮ ಹತ್ರ ಹೇಳಿದರು, ಸಾಮಾನ್ಯ ಯೋಗ್ಯತೆಯ ಮಗಳಲ್ಲ ಇದು, ಸರಿಯಾಗಿ ಸಾಕು ದಾಶರಾಜ, ನಾಳೆ ಈ ಊರಿಗೆ ಚಕ್ರವರ್ತಿ ಆದವನ ಕೈ ಹಿಡಿಯೋ ಯೋಗ ಉಂಟು ಅಂತ. ಅಲ್ಲ, ಮಗಳಿಗೆ ಚಕ್ರವರ್ತಿಯ ಕೈ ಹಿಡಿಯೋ ಯೋಗ ಉಂಟು ಅಂತಾದರೆ ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ನಾಳೆ ಅರಸರಾಗಬೇಕೋ ಬೇಡ? ಆ ವಿಶ್ವಾಸದಲ್ಲಿ ಕೇಳಿದ್ದು ನಾನು. ನೋಡುವ, ಒಂದೋ ಜ್ಯೋತಿಷ್ಯರು ಸುಳ್ಳು ಹೇಳಿದ್ದಾರೆ ನನ್ನ ಹತ್ರ. ಅಲ್ಲ, ಅವರು ಹೇಳಿದ್ದು ಸತ್ಯ ಆಗುದು ಅಂತ ಆದರೆ ನೋಡು, ಯಾರಾದರೂ ಚಕ್ರವರ್ತಿ ಬಂದೇ ಬರಬೇಕು ಅಲ್ವಾ? ಅಷ್ಟೊಂದು ದೋಣಿ ನಡೆಸುವ, ಮತ್ತೆ ಅಂತ ಮಾಡೋದು. ಒಂದು ಕ್ಷಣ ಮಧ್ಯಂತರ ವಿರಾಮ.
ಇದೀಗ ತಾನೇ ವೇದಿಕೆಗೆ ೊಳಿತ ಚೌಷಷ್ಠಿ ವಿದ್ಯೆಯ ಪರಶುಧರಿಯೊಳಿತ ಚೌಷಷ್ಠಿ ವಿದ್ಯೆಯ ನರಿತು ಗಂಗಾತ್ಮಜನು ವಿದ್ಯೆಯ ನರಿತು ಗಂಗಾತ್ಮಜನು ತ್ವರಿತದಿ ಮಾತೆಯೊಳಪ್ಪಣೆಗೊಂಡುರೆ ಕರಿಪುರ ಕೈದಿದನು ಆಚಾರ್ಯ ಭಾರ್ಗವರು ಪರಶುರಾಮಾಚಾರ್ಯರು ಅವರ ಅನುಮತಿಯನ್ನು ಪಡೆದೇ ಹೊರಟು ನಿಂತವನು. ಹೊರಡುವ ಕಾಲದಲ್ಲಿ ಪ್ರಜ್ಞೆ ಜಾಗೃತವಾಗಿಯೇ ಇತ್ತು. ನನ್ನ ವ್ಯಕ್ತಿತ್ವಕ್ಕಿರುವ ನೆಲೆಗಳು ಉಭಯತರವಾದದ್ದು. ಶಾಂತನವನಾಗಿ ಚಂದ್ರಾನ್ವಯಕ್ಕೆ ಸಂಬಂಧಿಸಿದ ಪ್ರಜೆಯೂ ಹೌದು. ಗಾಂಗೇಯನಾಗಿ ದೈವತ್ವವನ್ನು ಹೊಂದಿದಂತಹ ಪುಣ್ಯ ಪ್ರವಾಹ ಮೂರ್ತಿಮತ್ತಾಗಿ ಕಾಣಿಸಿಕೊಂಡಾಗ ಅವಳ ಉದರ ವೈಕುಂಠದಿಂದ ಸಂಜನಿಸಿದಂತಹ ಜಾತನೂ ಹೌದು. ಸಾಮಾನ್ಯವಾಗಿ ವಿಶಿಷ್ಟವಾದಂತಹ ವಂಶಾನ್ವಯದಲ್ಲಿ ಸಂಚರಿಸಿದವರು ಯಾರಿದ್ದಾರೋ ಅವರಿಗೆ ಈ ವಿಶಿಷ್ಟ ಪ್ರಾಪ್ತಿಗಳೆಲ್ಲ ಲಭ್ಯವಾಗುತ್ತದೆ ಅಂತಿಲ್ಲ. ಆಗುವುದಕ್ಕೆ ಲೋಕೋತ್ತರವಾದ ಪ್ರಸಿದ್ಧಿಯನ್ನು ಹೊಂದಿದ ಸೂರ್ಯವಂಶ ಉಂಟು, ಚಂದ್ರವಂಶ ಉಂಟು. ಅದರಲ್ಲಿ ಆಗಿ ಹೋದಂತಹ ಕೀರ್ತಿಶೇಷರಾದ ಅನೇಕ ಮಹನೀಯರುಗಳ ಚರಿತ್ರೆ ಉಂಟು. ಆದರೆ ಹೀಗೆ ನಾಲ್ಕು ಮಂದಿ ಗುರುಮಹನೀಯರ ಅಂತೇವಾಸಿಯಾಗಿ ಸೇವೆ ಮಾಡುವಂತಹ ಸೌಕರ್ಯ, ಅವಕಾಶ, ಅವರ ಅನುಗ್ರಹ ವಿಶೇಷವನ್ನು ಸಂಪಾದಿಸುವ ಸೌಭಾಗ್ಯ ಎಷ್ಟು ಮಂದಿಗೆ ಲಭ್ಯವಾದದ್ದುಂಟು. ಕ್ಷಾತ್ರವೊಂದೇ ಕಾರಣವಾಗಿ ಪ್ರಾಪ್ತಿಯಾದದ್ದಲ್ಲ ಅಂತ ತಾತ್ಪರ್ಯ. ಕ್ಷಾತ್ರದ ಜೊತೆಯಲ್ಲಿ ದೇವ ಸಂಕಲ್ಪವು ಜೊತೆಯಾದದ್ದರಿಂದ ಗಾಂಗೇಯನಾದಂತಹ ನಾನು ಗಂಗಾಜಾತನಾದುದರ ಪರಿಣಾಮವಾಗಿ ಬೃಹಸ್ಪತಿ ಆಚಾರ್ಯರೋ, ವಸಿಷ್ಠರೋ, ಶುಕ್ರರೋ ಹೀಗೀಗೆ ಎಂಬಂತೆ ಆಚಾರ್ಯ ಭಾರ್ಗವರಾದ ಪರಶುರಾಮಾಚಾರ್ಯರು ತಮ್ಮಲ್ಲಿದ್ದಂತಹ ವಿದ್ಯೆಯನ್ನು ಧಾರೆ ಎರೆದು ಅನುಗ್ರಹಿಸಿ ಈ ವ್ಯಕ್ತಿತ್ವ ಪರಿಪುಷ್ಟವಾಗುವಂತೆ ಮಾಡಿದ್ದಾರೆ. ಹಾಗೆ ಅಂತ ಅವರಿಂದ ಸಿಕ್ಕಿದಂತಹ ವಿದ್ಯೆಯಿಂದ ಬದುಕಿನ ಸರ್ವಸ್ವವು ಈ ಕಾಲಘಟ್ಟದಲ್ಲೇ ನನಗೆ ಸಿದ್ಧಿಸಿತು ಅಂತ ಭ್ರಮಾಧೀನನಾಗುವುದಕ್ಕೂ ಇಲ್ಲ. ಅದೆಲ್ಲದರ ಬಲದಿಂದ ಬದುಕನ್ನು ರೂಪಿಸಿಕೊಳ್ಳಬೇಕಾದ ಹೊಣೆ ವ್ಯಕ್ತಿಯಾದ ನನಗುಂಟು ಅಂತ ಎಚ್ಚರವನ್ನು ಅವರು ಜಾಗೃತವಾಗಿ ಇರಿಸಿದ್ದಾರೆ. ನಾವು ಕೊಟ್ಟದ್ದೆಲ್ಲ ಆಲಂಬನಕ್ಕಾಗಿದ್ದಂತಹ ವಿದ್ಯಮಗು ಅದರ ಆಲಂಬನದಿಂದ ಸಾಧನೆಯ ಪಥದಲ್ಲಿ ಮುನ್ನಡೆಯಬೇಕಾದ ಹೊಣೆ ನಿನಗುಂಟು. ನಿನ್ನ ಅಮ್ಮನ ಚಾರಿತ್ರ್ಯಕ್ಕೆ ಅನುಗುಣವಾಗಿ ಅದು ಬೆಳೆಯಲಿ, ಅಂದರೆ ಪಾವಿತ್ರ್ಯಪೂರ್ಣವಾಗಿಯೇ ಉಳಿಯಲಿ. ನಿನ್ನ ಅಪ್ಪನ ಕೀರ್ತಿಗೆ ಬಾಧೆ ತಾರದಂತೆ ಅದು ವರ್ಧಿಸುವಂತೆಯೇ ನೀನು ಆ ಚಂದ್ರಾನ್ವಯದ ಪ್ರತಿಚಂದ್ರನಂತೆ ಶೋಭಾಯಮಾನವಾಗಿ ಆಹ್ಲಾದಜನಕನಾಗು. ಇದು ಆಶಯ ಗುರು ಪರಂಪರೆಯದ್ದು. ಪರಶುಧಾರಿಯಾಗಿ ದುಷ್ಟಕ್ಷತ್ರಿಯ ಸಂಹಾರವನ್ನು ಮಾಡಿದಂತಹ ಆಚಾರ್ಯ ಭಾರ್ಗವರ ಅಂತೇವಾಸಿಯಾಗಿದ್ದು ಆಯುಧ ವಿದ್ಯೆಯನ್ನು ಗ್ರಹಿಸುವ ವೇಳೆಯಲ್ಲಾಗಲಿ ನಾ ಯೋಚಿಸ್ತಾ ಇದ್ದದ್ದು ಅದನ್ನೇ. ಒಂದು ಹಂತದಲ್ಲಿ ಬ್ರಾಹ್ಮದ ಹಾಗೂ ಕ್ಷಾತ್ರದ ಪರಿಮಿತಿಯನ್ನು ಮೀರಿ ನಿಂತವರು ಆಚಾರ್ಯ ಭಾರ್ಗವರು. ಕ್ಷಾತ್ರದ ಮಹತ್ವಾಕಾಂಕ್ಷೆಗೆ ಮಿತಿಯುಂಟು ಅಂತ ತೋರಿಕೊಟ್ಟವರು. ಬ್ರಾಹ್ಮಣ್ಯದ ಸಂತೃಪ್ತಿಯ ಸೀಮೆ ಸ್ವಲ್ಪ ದೊಡ್ಡದು ಅಂತ ಸಾಧಿಸಿಕೊಟ್ಟವರು. ಅಲ್ಪತೃಪ್ತಿಯಿಂದಲೇ ಇದ್ದವರು ಲೋಕದಲ್ಲಿ ಅಸಾಮಾನ್ಯವಾದ ವಿಧಾನದಲ್ಲಿ ಅನ್ಯಾಯ ಪರಂಪರೆಗಳು ಘಟಿಸುವಾಗಲೂ ಮೌನವಾಗಿರಬೇಕಾದ ವರ್ಗ ಅಲ್ಲ ಅಂತ ತೋರಿಕೊಡ್ತಾ ಪ್ರತಿಭಟನೆಯ ಧ್ವನಿಯಾಗಿ ಶಕ್ತಿಯಾಗಿ ತನ್ನನ್ನು ತಾನು ರೂಪಿಸಿಕೊಟ್ಟವರು ಆಚಾರ್ಯ ಭಾರ್ಗವರು. ಹಾಗೆ ಅಂತ ಅಸಾಮಾನ್ಯವಾದಂತಹ ಮಹತ್ವಾಕಾಂಕ್ಷೆಯಿಂದ ಬ್ರಹ್ಮಸ್ವವನ್ನಾದರೂ ಅಪಹರಿಸಿ ದಕ್ಕಿಸಿಕೊಳ್ತೇವೆ ಅಂತ ಹೊರಟ ಕ್ಷಾತ್ರ ತೇಜದ ಪರಿಮಿತಿ ಏನು ಅಂತಲೂ ರೂಪಿಸಿಕೊಟ್ಟವರು. ದುಷ್ಟಕ್ಷತ್ರಿಯರು ಬ್ರಾಹ್ಮವರ್ಚಸ್ಸಿಗೆ ಎದುರಾಗಿ ಬಂದರೆ ಅದರ ಪಕ್ಷಗಳನ್ನು ಭೇದಿಸುವಲ್ಲಿ, ಅವರದ್ದಾದ ಅಕ್ರಮ ಅನಾಚಾರ ಅಧರ್ಮಗಳನ್ನು ನಿಯಂತ್ರಿಸುವಲ್ಲಿ ಬ್ರಾಹ್ಮಣರು ಆಯುಧ ಪಾಣಿಗಳಾದರೆ ಅದು ಮರ್ಯಾದಾ ವಿಸ್ತರಣೆಯೇ ಹೊರತು ಮರ್ಯಾದೋಲ್ಲಂಘನೆ ಅಲ್ಲ ಅಂತ ಸಾಧಿಸಿದವರು. ಅಂತಹ ಗುರುಗಳ ಕೈಕೆಳಗಿದ್ದು ಅವರು ಮಾಡಿದಂತಹ ಉಪದೇಶವನ್ನು ಸ್ವೀಕರಿಸ್ತಾ ನಾವು ಯೋಚಿಸಬೇಕಾದ್ದು ನಮ್ಮ ಮರ್ಯಾದೆ ಯಾವುದು, ನಮ್ಮ ವ್ಯಾಪ್ತಿ ಎಷ್ಟು ಅಂತ. ಯಾಕೆಂದ್ರೆ ಅವರಂತೆ ನಾನಾಗುತ್ತೇನೆ ಅಂತ ಹೊರಡುವುದಕ್ಕಿಲ್ಲ. ಆದರೆ ಅವರ ಶಿಷ್ಯನಾದದ್ದಕ್ಕಾಗಿ ನಾನು ಎಷ್ಟು ಮಾಡಬೇಕೋ ಅದನ್ನು ಮಾಡದೆ ಹಿಂದುಳಿದರೆ ಕಳಂಕ ಅಥವಾ ನ್ಯೂನತೆ ಶಿಷ್ಯನೆಂಬ ನೆಲೆಯಲ್ಲಿ ನನಗೆ ಮಾತ್ರ ಅಲ್ಲ, ಗುರುಗಳಾದ ಅವರಿಗೂ ಹೌದು. ಯಾಕೆ ಅಂದರೆ ಸಾಮಾನ್ಯತಃ ಕ್ಷತ್ರಿಯರನ್ನು ಶಿಷ್ಯರಾಗಿ ಸ್ವೀಕರಿಸುವ ಪ್ರವೃತ್ತಿಯೇ ಇಲ್ಲವಲ್ಲ ಆಚಾರ್ಯ ಭಾರ್ಗವರಿಗೆ. ಕ್ಷಾತ್ರಕ್ಕೆ ಮಿಗಿಲೆನಿಸಿದಂತಹ ದೈವಾಂಶ ಸಂಭೂತತೆ ಇದ್ದದ್ದರಿಂದಲೇ
ಇದು ಲೋಕೋತ್ತರವಾಗಿ ಕಲ್ಯಾಣಕರವಾದಂತಹ ಒಂದು ಸಂತಾನ ಎಂಬ ವಿಶ್ವಾಸದಿಂದ ವಿದ್ಯೆಯನ್ನು ಧಾರೆ ಎರೆದಿರುವಾಗ ಕೇವಲ ಕ್ಷಾತ್ರ, ರಾಜ್ಯ ವಿಸ್ತಾರ, ಕೋಶ ಸಮೃದ್ಧಿ, ಅದರಿಂದ ಬರಬಹುದಾದ ಕೀರ್ತಿ, ಯಜ್ಞಾದಿ ಪ್ರಕ್ರಿಯೆಗಳು ಇಷ್ಟರಲ್ಲೇ ತೃಪ್ತನಾಗಬೇಕಾದ ಒಂದು ಜೀವ ನಾನಲ್ಲ. ಆಗ ಯೋಚಿಸುವುದು, ಕ್ಷತ್ರಿಯರಾದವರೆಲ್ಲರೂ ಕೀರ್ತಿಯನ್ನು ಆರ್ಜಿಸಿದ್ದು ಕ್ಷತ್ರಿಯೋಚಿತ ಅಂತ ಸಾಮಾನ್ಯರು ಪರಿಭಾವಿಸುವ ಅಷ್ಟೇ ವಿಷಯಗಳಿಂದ ಅಲ್ಲವಲ್ಲ. ಅಸಾಧಾರಣವಾದ ವರ್ಚಸ್ಸನ್ನು ಬೆಳೆಸಿಕೊಂಡು ವ್ಯಕ್ತಿ ವಿಶಿಷ್ಟವಾದಂತಹ ಮೌಲ್ಯಗಳನ್ನು ಪ್ರತಿಪಾದಿಸ್ತಾ ಎಷ್ಟು ಮಂದಿ ತ್ಯಾಗದಿಂದ ಹೆಸರುವಾಸಿಯಾಗಲಿಲ್ಲ, ಎಷ್ಟು ಮಂದಿ ಯೋಗದಿಂದ ಹೆಸರುವಾಸಿಯಾಗಲಿಲ್ಲ, ಎಷ್ಟು ಮಂದಿ ಭಕ್ತಿಯಿಂದ ಪ್ರಸಿದ್ಧರಾಗಲಿಲ್ಲ. ಹಾಗಾದರೆ ಇದೆಲ್ಲ ಕ್ಷತ್ರಿಯ ಕಕ್ಷೆಯೊಳಕ್ಕೆ ನಾವು ಬೆಳಗಬೇಕಾದ ಮೌಲ್ಯಗಳು ಅಂತ ಸಾಮಾನ್ಯತೆ ಯಾರು ಹೇಳುವುದಿಲ್ಲ. ಆದರೆ ಅಂಥವರು ಕ್ಷತ್ರಿಯ ವರ್ಗದಲ್ಲಿ ಕಾಣಿಸಿಕೊಂಡ ಕಾಲದಲ್ಲಿ ಇವರು ಕುಲದೀಪಕರು, ಕುಲರತ್ನರು ಅಂತ ಹಾಡಿ ಹೊಗಳುವಂತಹ ಪರಿಪಾಠವನ್ನು ಲೋಕದ ಸಾತ್ವಿಕರಲ್ಲಿ, ಸಜ್ಜನರಲ್ಲಿ ನಾವು ಕಾಣ್ತೇವೆ. ಅಂದರೆ ನಮ್ಮ ಮರ್ಯಾದೆಯನ್ನು ವಿಸ್ತರಿಸಿಕೊಳ್ಳುವುದಕ್ಕೆ ಯಾವುದು ಕ್ಷೇತ್ರವಾಗಬೇಕು, ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ ಕೊಡುವ ಗುಣ ಯಾವುದಾಗಬೇಕು, ಅದು ತ್ಯಾಗವೋ, ಯೋಗವೋ, ಭಕ್ತಿಯೋ, ಇದನ್ನು ಆಯ್ಕೆ ಮಾಡಿ ಅಳವಡಿಸಿಕೊಳ್ಳುವುದು ವ್ಯಕ್ತಿಯ ವಿವೇಚನೆಗೆ ಬಿಟ್ಟದ್ದು. ದೇವವ್ರತಾಭಿಧಾನವನ್ನು ಹೊಂದಿದಂತಹ ನಾನು ದೇವತೆಗಳ ಸಂಪ್ರೀತಿ ಸಾಧಿಸುವುದನ್ನೇ ವ್ರತವಾಗಿಸಿಕೊಂಡ್ರೆ, ಅಂದರೆ ಸುಮನಸ ಸಂಪ್ರೀತಿಯನ್ನೇ ಬದುಕಿನ ವ್ರತವಾಗಿಸಿಕೊಂಡ್ರೆ ಧರ್ಮ ಕರ್ಮಕ್ಕೆ ಅವರು ಮೆಚ್ಚದೇ ಇರಲಾರರು. ಹಾಗೆ ಅಂತ ಪರೋಕ್ಷ ಪ್ರಿಯರಾದ ದೇವತೆಗಳ ಪ್ರವೃತ್ತಿಯನ್ನು ನಾವು ಗಮನಿಸ್ತಾ ಹೋದರೆ ಧರ್ಮಕರ್ಮ ಆಸಕ್ತಿಯನ್ನು ತೊಡಗಿದವರಲ್ಲಿ ಅವರು ತೊಡಗಿದ್ದಾರೆ ಎಂಬುದರಿಂದ ಪೂರಕರಾಗಿ ಒದಗುವುದು ದೇವತೆಗಳ ಪ್ರವೃತ್ತಿಯಲ್ಲ. ಅಡಿಗಡಿಗೆ ಪರೀಕ್ಷೆಗಳು ತಾನಾಗಿ ಒದಗುತ್ತದೆ. ಎದುರಾದ ಪರೀಕ್ಷೆಗಳನ್ನು ಉತ್ತರಿಸ್ತಾ ಉತ್ತೀರ್ಣನಾಗುತ್ತಾ ಹೋದದ್ದು ಹೌದು ಅಂತಾದರೆ ಅಂಥವರಿಗೆ ಮಾತ್ರ ಪರಿಪೂರ್ಣ ಅನುಗ್ರಹವನ್ನು ಮಾಡಿ ಆಚಂದ್ರಾರ್ಕವಾಗಿ ಅವರ ಕೀರ್ತಿ ನೆಲೆಯಾಗುವಂತೆ ಮಾಡುವುದು ದೇವ ಮಹಿಮೆಯ ಹಿನ್ನೆಲೆ, ಮುನ್ನೆಲೆ. ಇದನ್ನು ಅರ್ಥ ಮಾಡಿಕೊಂಡು ಎಷ್ಟು ಬದುಕಿನಲ್ಲಿ ಕಷ್ಟ ನಷ್ಟಗಳು ಬಂದರು ದೇವತೆಗಳಿಗೆ ಪ್ರಿಯವೆನಿಸುವ ಧರ್ಮ ಮಾರ್ಗಚ್ಯುತನಾಗದೆ ಭಕ್ತಿಯಲ್ಲಿ ರಕ್ತಿಯನ್ನಿರಿಸಿಕೊಂಡು ಸ್ವವಿಹಿತವಾದ ಕರ್ಮಾಚರಣೆಯಲ್ಲೇ ಮುನ್ನಡೆಯುತ್ತಾ ಈ ಬದುಕಿನ ಸಾರ್ಥಕ್ಯವನ್ನು ಸಾಧಿಸಬೇಕು ಅಂತ ಹಂಬಲಿಸ್ತಾ ಇರುವಾಗ ಯಾಕೋ ಜನನಕ್ಕೆ ಕಾರಣನಾದ ಅಪ್ಪ ಸ್ಮರಿಸ್ತಾ ಇದ್ದದ್ದು ಅಂತರಂಗಕ್ಕೆ ಅನಿಸಿತು. ಆ ಕ್ಷಣದಲ್ಲೇ ಗುರುಗಳಿಂದ ಆಜ್ಞಪ್ತನಾದೆ, ಅನುಜ್ಞೆಯನ್ನು ಪಡೆದೆ, ಅಮ್ಮನನ್ನು ಕಂಡೆ. ಅಮ್ಮನೂ ಕೂಡ ಇನ್ನು ಮುಂದೆ ನನಗಿಂತ ಮೊದಲುದಿಸಿದವರು ಲೋಕಕ್ಕೆ ಕಾಣುವಂತೆ ಅಕಾಲ ಮೃತ್ಯುವನ್ನು ಐದಿದ್ದರು ಶೈಶವದಲ್ಲೇ. ಉದಿಸಿದ ಕಾಲದಲ್ಲೇ ಜಲಾಧಿವಾಸವನ್ನು ಅವರ ಶರೀರ ಹೊಂದಿತು. ಮತ್ತೆ ತೇಲಿರಬಹುದು, ಒಮ್ಮೆ ಮುಳುಗಿದ್ದ ಹೌದಲ್ಲ. ಮಗು, ಉಳಿಯಬೇಕಾದವನು ನೀನು, ಬೆಳೆಯಬೇಕಾದವನು ನೀನು, ಬೆಳೆಸಬೇಕಾದವನು ನೀನು, ಬೆಳಗಬೇಕಾದವನು ನೀನು ಅಂದರು. ಆ ನಾಲ್ಕರಲ್ಲಿ ವಿಶಿಷ್ಟವಾದಂತಹ ಅಂಶಗಳು ಸಮನ್ವಿತವಾಗುಂಟು ಅಂತ ಭಾವಿಸ್ತೇನೆ. ವಂಶದಲ್ಲಿ ಅಳಿದವರ ಕುರಿತಾಗಿ ಚಿಂತಿಸದೆ ಉಳಿಯಬೇಕಾದವನು ನಾನೊಬ್ಬ ಉಳಿದರೆ ಸಾಲದು, ಉಳಿಸಬೇಕಾದದ್ದನ್ನೆಲ್ಲ ನನ್ನ ಸುತ್ತಮುತ್ತಲು ಉಳಿಸುವಲ್ಲಿ ಕಾರ್ಯತತ್ಪರನಾಗಬೇಕಾದವನು ನಾನೇ. ಬೆಳೆಯುತ್ತಾ ಹೋಗಬೇಕಾದದ್ದು, ಇದ್ದದ್ದರಲ್ಲಿ ತೃಪ್ತನಾಗದ ಅಭಿವೃದ್ಧಿಶೀಲನಾಗಿ ವಿಶೇಷವಾದ ಬೆಳವಣಿಗೆಯಿಂದ ಕೀರ್ತಿವಂತನಾಗಬೇಕಾದವನು ನಾನೇ. ಬೆಳಗಬೇಕಾದವನು ನಾನೇ. ಅಂದರೆ ವ್ಯಕ್ತಿತ್ವದ ಪ್ರಭೆಯಿಂದ ಪರಿಸರವೇ ಬೆಳಗುತ್ತಾ ಸಮೀಪವರ್ತಿಗಳಾದವರ ಬದುಕು ಬೆಳಗುವಂತೆ ಮಾಡಬೇಕಾದವನು ನಾನೇ. ಈ ಹೊಣೆಯನ್ನು ಸೂಚ್ಯವಾಗಿ ಸೂತ್ರವಾಗಿ ಹೇಳಿ ಆಶೀರ್ವದಿಸಿದನು. ಆ ಹೇಳುವಿಕೆಯ ಹಿಂದೆ ಹೇಳದೇ ಇದ್ದ ಅಂಶ ಮನಸ್ಸಿಗೆ ತಟ್ಟಿತು. ಅಳಿದವರ ಕುರಿತಾಗಿ ಹೆಚ್ಚು ಚಿಂತಿಸಬೇಡ. ಅಲ್ಲ, ಹೆಚ್ಚು ಚಿಂತಿಸುವುದಕ್ಕೆ ನಾ ಪ್ರಶ್ನಿಸುವುದಕ್ಕೆ ಹೋಗಲಿಲ್ಲ. ನಮ್ಮ ಶೈಶವದಲ್ಲಿ ನಮ್ಮ ಅಪ್ಪ ಒಪ್ಪಿ ಅಮ್ಮಗೈದ ಕೃತ್ಯವನ್ನು ಮಗನ ಸ್ಥಾನದಲ್ಲಿದ್ದುಕೊಂಡು ನಾನು ಪ್ರಶ್ನಿಸುವುದಕ್ಕಿದ್ದವನಲ್ಲ. ಈ ವಿವೇಕ ಜಾಗೃತವಾಗಿದ್ದದ್ದರಿಂದಲೇ ನನಗೆ ಉಳಿದದ್ದಿದ್ದರೆ ಜ್ಯೇಷ್ಠರೆನಿಸಬಹುದಾದವರು ಅಕಾಲ ಮೃತ್ಯುವನ್ನೈದಿದ್ದು ತಂದೆ ತಾಯಂದಿರ ಸಂಕಲ್ಪಾನುಸಾರಿಯಾಗಿ ಅಂತ ಗೊತ್ತಾದಲ್ಲಿಗೆ ಪ್ರಶ್ನಿಸುವುದನ್ನು ನಿಲ್ಲಿಸಿದೆ. ಆದರೆ ಅಮ್ಮಯಿಗೆ ಹೇಳಿದ ಮಾತಿನಲ್ಲಿ ಅಳಿದವರೆಲ್ಲರ ಸತ್ವವನ್ನು ಒಗ್ಗೂಡಿ ಬೆಳೆಸಬೇಕಾದ ಹೊಣೆ ನಿನಗುಂಟು ಅಂತ ಸೂಚಿಸಿದಲೋ ಇಲ್ವೋ? ಅಮ್ಮ ಇಟ್ಟ ವಿಶ್ವಾಸವೇ ಅದನ್ನು ಸತ್ಯವಾಗಿಸುವಲ್ಲಿ ಪರ್ಯಾಪ್ತವಾಗುತ್ತದೆ ಅಂತ ಅವಳ ಹರಕೆಯನ್ನು ಕೈಗೊಂಡೆ. ಹೋಗಬೇಕಾದದ್ದು ಅವರೆಲ್ಲರ ನಿರೀಕ್ಷೆ ಪ್ರತೀಕ್ಷೆ ಗೊತ್ತುಂಟು. ಯುವರಾಜನಾಗಿದ್ದುಕೊಂಡು ಅಪ್ಪನಿಗೆ ಈ ಕಾಲದಲ್ಲಿ ಸಹಾಯಿಯಾಗಿ ಒದಗುತ್ತಾ
ರಾಜ್ಯಾಧಿಕಾರಕ್ಕೆ ಸಂಬಂಧಿಸಿದ ನಿರ್ಣಾಯಕವಾದ ವೇಳೆಯ ಕರ್ತೃತ್ವವನ್ನು ವಹಿಸಿಕೊಂಡು ಕಾರ್ಯನಿರ್ವಹಣೆಯ ಭಾರವನ್ನು ಅಪ್ಪನಿಗೆ ತಗ್ಗಿಸಿ ನಾನು ಸಕ್ರಿಯನಾಗಿ ರಾಜನೀತಿಯಲ್ಲೂ ಕುಟುಂಬಪರನಾಗಿಯೂ ಹಸ್ತಿನಾವತಿಯಲ್ಲಿ ಚಂದ್ರವಂಶದಲ್ಲಿ ತೊಡಗಿಸಿಕೊಳ್ಳಬೇಕು. ಇದಕ್ಕಾಗಿ ತಾನೇ ಗುರುಗಳು ಬಿಟ್ಟುಕೊಟ್ಟದ್ದು, ಅಮ್ಮನು ಕಳುಹಿ ಬಿಟ್ಟದ್ದು. ಆ ಆಶಯವನ್ನು ಅರಿತವನಾಗಿ ಸಾಧ್ಯವಾದಷ್ಟು ಬೇಗ ಪಿತೃಸ್ಥಾನೀಯರಾದ ಶಾಂತನು ಭೂಪತಿಗಳನ್ನು ಕಾಣಬೇಕೆಂಬ ಕಾಂಕ್ಷೆಯನ್ನು ಹೊತ್ತು ಧಾವಿಸಿ ಹೋಗುತ್ತೇನೆ ಹಸ್ತಿನಾವತಿ. ಬಂದ ಕ್ಷಣದಲ್ಲೇ ಬರುವಿಕೆಗೆ ಒಂದು ಅರ್ಧದಲ್ಲೇ ತಡೆ ಬಂತ. ಹಸ್ತಿನಾವತಿ ಅರಮನೆಯ ಶೋಭೆ ಕಾಣ್ತಾ ಇಲ್ಲ. ಹತಪ್ರಭವಾದ ಪರಿಸರವೇ ಗಮನಕ್ಕೆ ಬರ್ತಾ ಉಂಟು. ಒಂದು ರಾಜ್ಯಕ್ಕೆ ಅಧಿಕಾರಿಯಾಗಿದ್ದುಕೊಂಡು ಚಕ್ರವರ್ತಿ ಪೀಠದಲ್ಲಿ ಸ್ಥಾಪಿತರಾಗಿ ನಾವು ಕೇಳಿ ತಿಳಿದಂತೆ ಧರ್ಮಾಧಾರಿತವಾದ ಅರ್ಥಕಾಮಗಳನ್ನು ಸಾಧಿಸುವಲ್ಲಿ ಪ್ರಚೋದಕರಾಗಿ ವರ್ತಿಸ್ತಾ ಇದ್ದ ಧರ್ಮಪ್ರಭುಗಳಾದ ನಮ್ಮ ಅಪ್ಪಯ್ಯನ ಆಳ್ವಿಕೆಯ ಹಸ್ತಿನಾವತಿ ತೇಜೋಹೀನವಾಗುವುದಕ್ಕೆ ಕಾರಣ ಏನು ಅಂತ ಅರಮನೆ ಪ್ರವೇಶಿಸುವಾಗಲೂ ಅರಿವಾಗಲಿಲ್ಲ. ಅರಮನೆಯ ಒಳಗಿನ ಆಗುಹೋಗುಗಳನ್ನು ಗಮನಿಸಿದಾಗಲೂ ಎಲ್ಲರೂ ಇದ್ದೂ ಇಲ್ಲದಂತಿದ್ದಾರೆ, ಇಲ್ಲದೆಯೂ ಇದ್ದಂತೆ ವರ್ತಿಸ್ತಾ ಇದ್ದಾರೆ. ಕಾರಣ ಏನು ಅಂತ ಗೊತ್ತಾಗಲಿಲ್ಲ. ನಮ್ಮ ಅಪ್ಪನನ್ನು ಕಾಣಬೇಕು, ಎಲ್ಲಿದ್ದಾರೆ ಅಂತ ಕೇಳಿದರೆ ಅಂತಃಪುರ ಅಂತ ಸೂಚಿಸಿದರು. ಅದ್ಯಾಕೆ ಅಂತಃಪುರದಲ್ಲಿ ಅಂತ ಕೇಳಿದರೆ ಒಡ್ಡೊಲಗೆಲ್ಲ ಕೊಟ್ಟು ದಿನ ಎಷ್ಟೋ ಕಳೆದು ಹೋಯಿತು. ಈಗ ಎಲ್ಲಿಂದಲೂ ಏನಿದ್ದರೂ ಅಂತಃಪುರದಿಂದಲೇ ಕಾರ್ಯನಿರ್ವಹಣೆ. ಹೆಚ್ಚಿನದನ್ನು ಮಂತ್ರಿಗಳೇ ನಿರ್ವಹಿಸ್ತಾರೆ. ಅನಿವಾರ್ಯ ಆದದ್ದಕ್ಕೋ ಒಪ್ಪಿಗೆಯನ್ನು ಪಡೆಯುವುದಕ್ಕೋ ಸಲಹೆಯನ್ನು ಕೇಳುವುದಕ್ಕೋ ಅಂತಃಪುರಕ್ಕೆ ಹೋಗುತ್ತಾರೆ. ಅಲ್ಲಿ ಅನಿವಾರ್ಯವಾದಷ್ಟೇ ಮಾತಾಡಿ ಬೀಳ್ಕೊಡ್ತಾರೆ. ಇದು ಪರಿಪಾಠ ಕೆಲ ದಿನಗಳಿಂದ ಅಂತ ವರ್ತಮಾನ ಬಂತು. ಅದ್ಯಾಕೆ ಹಾಗೆ? ಕರ್ತವ್ಯದಲ್ಲಿ ನ್ಯೂನಾತಿರೇಕವನ್ನು ಸಾಧಿಸಿದವರಲ್ಲ. ನಾವು ಕೇಳಿ ತಿಳಿದದ್ದು ಹೌದಾದರೆ ಅಧಿಕಾರ ವಹಿಸಿಕೊಂಡ ಕಾಲದಲ್ಲಿ ಆವರಿಸಿದ ಬರವನ್ನಾದರೂ ನೀಗಿ ಸುಭಿಕ್ಷೆಗೆ ಕಾರಣರಾದವರಂತೆ. ತನ್ನ ಅಗ್ರಜನ್ಮನನ್ನು ಒಂದು ಹಂತದಲ್ಲಿ ಅವರು ಊರು ಬಿಟ್ಟು ಹೋದದ್ದರಿಂದ ತಾನೇ ಅಧಿಕಾರ ವಹಿಸಬೇಕಾದ ಬದ್ಧತೆ ಬಂತು ಕಿರಿಯವನಾದ ಶಾಂತನು ಭೂಪತಿಗಳಿಗೆ. ಪರಿಪಾಠ ಇಲ್ಲ. ಜ್ಯೇಷ್ಠನಾದವನು ಅಧಿಕಾರ ಸ್ವೀಕರಿಸಬೇಕು. ಕಿರಿಯನಾದವನು ಸ್ವೀಕರಿಸಿದರೆ ಅದರ ವಿಪರಿಣಾಮವಾಗಿ ಯಾರು ಹೊಂದಬಾರದೋ ಅವರು ಹೊಂದಿದರೆ ರಾಜ್ಯದಲ್ಲಿ ಭೀಕರವಾದ ಕ್ಷಾಮಡಾಮರಗಳು ತಲೆದೋರುತ್ತವೆ. ಹಾಗೆಯೇ ಈ ಊರನ್ನು ಕ್ಷಾಮ ಆವರಿಸಿತ್ತಂತೆ. ಆದರೆ ತನ್ನದಾದ ಸಮುಚಿತವಾದ ನಡೆಯಿಂದ ನುಡಿಯಿಂದ ಹಿರಿಯರನ್ನು ಅನುಸರಣಶೀಲರಾಗಿ ಸೇವಿಸುವುದರಿಂದ ಖ್ಯಾತರಾದ ನಮ್ಮಯ್ಯ ತನ್ನಣ್ಣನನ್ನು ತಾನಾಗಿ ಹೋಗಿ ಕಂಡು ಅವರು ಬರುವುದಿಲ್ಲ ಅಂತ ಅವರ ಅನುಜ್ಞೆಯನ್ನು ಆಶೀರ್ವಾದದ ರೂಪದಲ್ಲಿ ಪಡೆದ ಮೇಲೆ ರಾಜ್ಯಾಧಿಕಾರವನ್ನು ಸುಸೂತ್ರವಾಗಿಸಿದ್ದರ ಪರಿಣಾಮವಾಗಿ ಒಮ್ಮೆ ಕ್ಷಾಮ ಬಂದಂತೆ ಕಂಡರು. ಆಮೇಲೆ ಪೂರ್ವಾಧಿಕವಾದಂತಹ ಸಮೃದ್ಧಿಯಿಂದ ನಳನಳಿಸಿದ ನಾಡಿದು ಎಂಬುದು ಇಲ್ಲಿಗಿದ್ದ ಕೀರ್ತಿ, ನಮ್ಮ ಅಪ್ಪನಿಗಿದ್ದ ಪ್ರಸಿದ್ಧಿ. ಇಷ್ಟು ಕರ್ತೃತ್ವದಲ್ಲಿ ಪರ್ಯಾಪ್ತತೆಯನ್ನು ಹೊಂದಿದ ಅಪ್ಪ ಈ ಕಾಲದಲ್ಲಿ ಹೀಗೊಂದು ನಿರಾಸಕ್ತಿಯನ್ನು ಕಾಣಿಸುವುದಕ್ಕೆ ಅಂತರಂಗದಲ್ಲಿ ತರ್ಕಿಸಿದರೆ ಹಲವು ಬಾರಿ ಅದು ಅಪ್ರತಿಷ್ಠಿತವಾಗ್ತದೆ. ಇದಮಿತ್ತಮೆಂಬ ಉತ್ತರಕ್ಕೆ ಅಪರ್ಯಾಪ್ತವಾಗುತ್ತದೆ. ವಾಸ್ತವ ಕಣ್ಣೆದುರು ಸಿಕ್ಕುವ ಸಾಧ್ಯತೆ ಇರುವಾಗ ಅದನ್ನೇ ವಿಚಾರಿಸುವುದಲ್ವೋ? ನೇರವಾಗಿ ಅಂತಃಪುರಕ್ಕೆ ಸಾಗಿ ಬರ್ತೇನೆ ಅಂತ ಬಂದ್ರೆ ಓಹೋ ಮಲಗಿಯೇ ಇದ್ದಾರಲ್ಲ, ಎಬ್ಬಿಸೋಣ. ಮಲಗಿರುವ ಪಿತನೋ ಮಲಗಿರುವ ಪಿತನಾದ ಎಬ್ಬಿಸುತ್ತ ಗಾಂಗೆಯ ಎಬ್ಬಿಸುತ್ತ ಗಾಂಗೆಯ ಖಳಿಲನೊಂದಿಸಲಾಗ ಅಪ್ಪಿ ಪರಸುತ್ತಲಿ ಚಲುವ ಸುಕುಮಾರ ಚಲುವ ಸುಕುಮಾರ ನೀ ಬಂದೆಯ ಕ್ಷೇಮದಲ್ಲಿ ಸುಕುಮಾರ ಬಂದೆಯ ಕ್ಷೇಮದಲ್ಲಿ ಕಲಿತೆಲ್ಲ ವಿದ್ಯಾವನು ಗುರುವರನ
ದಯದಿ ಚೆಲುವ ಸುಕುಮಾರನಿ ಬಂದೆಯ ಕ್ಷೇಮದಲ್ಲಿ ಕಲಿತಲ್ಲ ವಿದ್ಯವನ್ನು ಗುರುವರನ ದಯದಿ ಕಲಿತಲ್ಲ ವಿದ್ಯಾವನು ಗುರುವರನ ದಯದಿ ಅಪ್ಪ ಮಗು, ನಾನು ದೇವವ್ರತ. ಸಂತೋಷವಾಯಿತು ಮಗು. ತಾವು ಎದ್ದು ಕುಳಿತಿರಿ ಅಂತಾದರೆ ಪಾದಾಭಿವಂದನೆಯನ್ನು ಮಾಡುವುದಕ್ಕೆ ಕಾತರನಾದ ಮಗ ನಾನು. ಬಾ, ಹೇಳುವುದಕ್ಕೆ ಕಷ್ಟ ಆದರೆ ನಾನೇ ಹೆಗಲೆಣೆಯಾಗಿ ತಮ್ಮನ್ನು ಎಬ್ಬಿಸಿಕೊಳ್ಳಿರಿಸ್ತೇನಪ್ಪ. ಇಲ್ಲವಪ್ಪ, ನಿನ್ನನ್ನ ಕಂಡಾಕ್ಷಣದಲ್ಲಿ ಯಾವ ಕಷ್ಟಗಳಿದ್ರೂ ಯಾವ ತೊಂದರೆಗಳಿದ್ರೂ ನೀಗಿ ಹೋಗ್ತದೆ ಮಗು. ಆಗಲಿ ಅಪ್ಪ. ಬಂದೆಯಾ? ಪದಾಭಿವಾದನವನ್ನು ಮಾಡ್ತಾ ಇದ್ದೇನೆ. ಶುಭವಾಗಲಯ್ಯ. ಹೌದಪ್ಪ, ತಮ್ಮನ್ನು ಕಾಣುವ ಕಾತರದಿಂದಲೇ ಬಂದಾಗ ತಾವು ಒಳಮನೆಯಲ್ಲಿದ್ದೀರಿ ಅಂತ ಗೊತ್ತಾಗಿ ಒಳಗಿನ ತನಕ ಧಾವಿಸಿ ಬಂದೆ. ಹೇಗಿದ್ದೀರಪ್ಪ ಮಗು? ಓ, ಸಭೆಯಲ್ಲಿದ್ರೂ ಸಭೆಯೂ ನನ್ನದ್ದೇ. ಶಯ್ಯಾಗಾರದಿದ್ದರೆ ಶಯ್ಯಾಗಾರವು ನನ್ನದ್ದೇ. ಸಾಮ್ರಾಜ್ಯವೇ ತಮ್ಮದಪ್ಪ. ಓ, ಸಿಂಹಾಸನದಲ್ಲಿ ಕುಳಿತುಕೊಂಡೇ ಇದ್ರೆ ಅದು ಕುಳಿತುಕೊಂಡೇ ಇರು ಅಂತ ಹೇಳುತ್ತದೆ ಮಗು. ಈ ಮಂಚವು ಹಾಗೆ, ಮಲಗಿಕೊಂಡಿದ್ರೆ ಮಲಗಿಯೇ ಇರು ಅಂತ ಹೇಳುತ್ತದೆ. ತಾವು ಕುಳ್ಳಿರಿ, ಮಲಗಿರಿ. ಮಂಚ ಸಿಂಹಾಸನದಲ್ಲಿರಿ, ಪಲ್ಲಂಗದಲ್ಲಿ ಕುಳ್ಳಿರಿ. ಕೆಲವರಿಗೆ ಸಿಂಹಾಸನದಲ್ಲಿದ್ದರೆ ಮಾತ್ರ ರಾಜತ್ವ ಶೋಭಿಸುವುದು. ಕೆಲವು ರಾಜರುಗಳು ಎಲ್ಲಿ ಕುಳಿತರೂ ಅದು ಸಿಂಹಾಸನದ ಹಾಗೆ ಶೋಭಿಸ್ತದೆ. ನನಗೆ ಪಲ್ಲಂಗವು ಸಿಂಹಾಸನದ ಹಾಗೆ ಕಾಣ್ತದೆ. ಆ ಭವ್ಯವಾದ ದಿವ್ಯವಾದ ವ್ಯಕ್ತಿತ್ವ ಸದಾ ಆದರಣೀಯವಾಗಿ ಕಾಣ್ತದಾದ್ದರಿಂದ ಆಶೀರ್ವಾದ ಅಪೇಕ್ಷೆಯಾಗಿ ಗುರು ಸನ್ನಿಧಿಯಿಂದ ಮಾತೃ ಸನ್ನಿಧಿಯಿಂದ ಧಾವಿಸಿ ಬಂದು ವಂದಿಸಿದೆ ಮಗು. ಪದತಲದಲ್ಲಿ ವಂದಿಸಿಕೊಂಡ ನಿನ್ನನ್ನು ಎತ್ತಿ ನೆತ್ತಿಯನ್ನ ಅಘ್ರಾಣಿಸುವ ಮೂಲಕವಾಗಿ ಆಶೀರ್ವದಿಸಿದ್ದೇನೆ ಮಗ. ಆಗಲಪ್ಪ. ಅದೆಷ್ಟು ದಿನ ಆಗಿ ಹೋಗಿತ್ತು ನಿನ್ನ ನೆತ್ತಿಯ ಆಘ್ರಾಣವನ್ನು ಆಸ್ವಾದಿಸಿ ಮಗ. ಬಾರ ಬಾ, ಹೀಗೆ ಹತ್ತಿರಕ್ಕೆ ಬಾ ಮಗ. ಆಗಲಪ್ಪ, ಆಗಲಿ ಆಗಲಿ. ಅಯ್ಯ, ಹೋದ ಮೇಲೆ ಹೋದ ಕರ್ತವ್ಯದಲ್ಲಿ ನಿಷ್ಣಾತನಾಗಿ ಪೂರ್ಣವನ್ನು ಪೂರೈಸಿ ಬರ್ತೀಯಾ ಎನ್ನುವುದು ನನಗೆ ಗೊತ್ತು. ಆದರೂ ನಿನ್ನ ಮುಖದಿಂದ ಕೇಳಲಿಕ್ಕಾಗಿ. ಏನಪ್ಪ? ವಿದ್ಯಾರ್ಥಿಯಾಗಿ ಹೋದವ ವಿದ್ಯಾರ್ಜನೆಯನ್ನು ಮಾಡಿ ಎಲ್ಲವನ್ನ ಸಾಧಿಸಿ ಬಂದಿಯ ಮಗು. ಕ್ಷೇಮವಾಗಿ ಬಂದಿಯಲ್ಲ. ಮಕ್ಕಳ ಅರಿವಿಗೊಂದು ಪರಿಮಿತಿ ಉಂಟಪ್ಪ. ನಮಗೆ ಬೇಕು ಅಂತ ಕಂಡದ್ದು ಹಲವು ಬಾರಿ ಬೇಕಾಗಿರುವುದಿಲ್ಲ ಬದುಕಿಗೆ. ನಮಗೆ ಬೇಡ ಅಂತ ಕಂಡದ್ದು ಬದುಕಿಗೆ ಅತ್ಯಂತ ಅಪೇಕ್ಷಿತವಾಗಿರ್ತದೆ. ಹೌದು. ಹಾಗಿರುವಾಗ ಮಕ್ಕಳ ಆಯ್ಕೆಯಲ್ಲಿ ಎಲ್ಲ ಪರಿಪೂರ್ಣತೆ ಸಿದ್ಧಿಸುವುದು ಹಿರಿಯರ ಆಯ್ಕೆಯಲ್ಲಿ. ಯಾಕಿದನ್ನು ನೆನಪಿಸಿಕೊಳ್ತೇನೆ ಅಂದರೆ, ಅರಿಯಬೇಕಾದದ್ದನ್ನೆಲ್ಲ ಅರಿತು ಬಂದೆಯಾ ಅಂತ ತಾವು ಕೇಳಿದಾಗ ನಾನು ಎಲ್ಲಿ ಅರಿಯಬೇಕು, ಯಾವುದನ್ನು ತಿಳಿಯಬೇಕು, ಇದನ್ನು ನಿರ್ದೇಶಿಸಿದವಳು ತಾಯಿ. ಆ ತಾಯಿಯ ಸ್ವಾತಂತ್ರ್ಯಕ್ಕೆ ಸಮ್ಮತಿಯನ್ನು ಕೊಟ್ಟು ಮಗನಾದ ನನ್ನನ್ನು ಕಳುಹಿಕೊಟ್ಟವರು ತಾವು. ಹೌದು. ಯಾವ ಕೇಂದ್ರ ಸ್ಥಾನದಲ್ಲಿ ಗುರುಸ್ಥಾನದಲ್ಲಿ ಸೇವಾನಿರತನಾದರೆ ನಾನು ಬದುಕಿನಲ್ಲಿ ಪರಿಪೂರ್ಣತೆಯನ್ನು ಹೊಂದುವುದಕ್ಕೆ ಬೇಕಾದ ಆಲಂಬನ ವಿದ್ಯೆಯ ರೂಪದಲ್ಲಿ ಲಭ್ಯವಾಗುತ್ತದೋ ಆ ಎಲ್ಲೆಡೆಗೂ ನನ್ನನ್ನು ತಾಯಿ ಕರೆದೊಯ್ದಳು ಮಗು. ಬೃಹಸ್ಪತಿ ಆಚಾರ್ಯ. ಏನಪ್ಪ? ಹೋಗುವಾಗ ತಾಯಿಯೊಟ್ಟಿಗೆ ಹೋದೆ, ಬರುವಾಗ ಒಬ್ಬನೇ ಬಂದ್ಯೋ? ಹೌದು. ಉಳಿಯಲಾಗದ ತಾಯಿ ಹೊರಡುವಾಗ ಜೊತೆ ಹೋದೆ, ಉಳಿಯಬೇಕು ಅಂತ ಮರಳಿ ಬರುವಾಗ ಅವಳು ಜೊತೆಯಾಗುವುದಕ್ಕುಂಟೆ. ಆ ಕಾರಣದಿಂದ ಒಬ್ಬನನ್ನೇ ಕಳುಹಿಕೊಟ್ಟಿರಬೇಕು ಅಂತ ನನ್ನ ಊಹೆ. ಯಾಕೆ ಅಂದ್ರೆ ಹಿರಿಯರು ಮಾಡಿದ್ದನ್ನೆಲ್ಲ ಯಾಕೆ ಮಾಡ್ತೀರಿ ಹೀಗೆ ಅಂತ ಕೇಳುವುದು ಶೋಭೆ ಆಗುವುದು. ಹಲವನ್ನು ಅರಿಯುವುದಕ್ಕೆ ಯತ್ನಿಸಬೇಕು. ಕೆಲವೊಂದು ತಪ್ಪಾಗಿ ಅರ್ಥ ಆದರೂ ಕಾಲಾಂತರದಲ್ಲಿ ತಮಗೆ ತನ್ನ ನಿಜವಾದ ಅರ್ಥವನ್ನು ಬಿಟ್ಟು ಕೊಡ್ತಾರೆ. ಆ ಪ್ರತೀಕ್ಷೆಯಲ್ಲೇ ಹಿರಿಯರು ಮಾಡಿದ್ದು ಒಂದು ಹಂತದಲ್ಲಿ ಸರಿ ಇರ್ತದೆ ಎಂಬ ವಿಶ್ವಾಸದಲ್ಲಿ ಶ್ರದ್ಧೆಯಲ್ಲಿ ಮಗು ಅವಳ ಆಡಿದಂತೆ ಬೀಳ್ಕೊಟ್ಟು ಇಲ್ಲಿಯ ತನಕ ಬಂದೆ. ಬೃಹಸ್ಪತಿ ಆಚಾರ್ಯರಿಂದ, ಆಚಾರ್ಯ ಶುಕ್ರರಿಂದ, ವಸಿಷ್ಠರಿಂದ, ಭಾರ್ಗವರಿಂದ ಅವರು ಉಪದೇಶಿದ ಎಲ್ಲ ವಿದ್ಯಾಸಾರವನ್ನು ಸಂಗ್ರಹಿಸಿ 4 ಜನ ಗುರುಗಳಿಂದ ವಿಶೇಷವಾದಂತಹ ಲೋಕೋತ್ತರವಾದಂತಹ ಗುರುಗಳವರು ಅವರು ಉಪದೇಶಿಸುವಲ್ಲಿ ಔದಾರ್ಯವನ್ನು ಹೊಂದಿದವರಪ್ಪ. ಆದರೆ ಈ ಪಾತ್ರಕ್ಕೊಂದು ಮಿತಿ ಉಂಟಲ್ಲ. ಗರಿಷ್ಠ ಯತ್ನದಿಂದ ಸಾಧ್ಯವಾದಷ್ಟನ್ನು ಅರಿತಿದ್ದ